ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಓರ್ವ ವಿಶೇಷ ಅತಿಥಿಯನ್ನು ಇವತ್ತು ನಿಮ್ಮ ಮುಂದೆ ನಾವು ಕರೆತಂದಿದ್ದೀವಿ. ಶ್ರೀನಾಥ್ ಶೆಟ್ಟಿ ಇವರು ಹಿಪ್ನೋಟಿಸ್ಟ್, ಹೀಲರ್, NLP ಪ್ರಾಕ್ಟೀಸ್ನರ್, ಇದರ ಜೊತೆಗೆ ಆಧ್ಯಾತ್ಮಿಕ ಚಿಂತಕರು ಕೂಡ. ಆದರೆ ನಿಮಗಿವರನ್ನು ನೋಡಿದಾಗ ಹಂಗೆ ಅನಿಸೋದಿಲ್ಲ. ನಿಮಗಿವ್ರನ್ನ ನೋಡಿದಾಗ ಯಾಕೆ ವಿಭೂತಿ ಕಾಣ್ತಾ ಇಲ್ಲ, ಮೈ ಮೇಲೆ ಬೇರೆ ಬೇರೆ ರೀತಿಯ ಬಟ್ಟೆಗಳು ಕಾಣ್ತಾ ಇಲ್ಲ, ಶೂ ಎಲ್ಲ ಹಾಕ್ಕೊಂಬಂದಿದ್ದೀರಿ, ಹೀಗೆಲ್ಲ ಅನಿಸುತ್ತೆ. ಹಾಗಾಗಿಯೇ ಇದು ವಿಶೇಷತೆ. ಆದರೆ ಒಂದಂತೂ ನಿಮಗೆ ನಾನು ಗ್ಯಾರಂಟಿ ಕೊಡಬಲ್ಲೆ, ಹಿಂದೂ ಧರ್ಮದ ಬಗ್ಗೆ, ಆಮೇಲೆ ನಾವು ಕೇಳ್ತಾ ಇರುವಂತಹ ಏನು ದೇವರು ಪ್ರತ್ಯಕ್ಷರಾಗುತ್ತಾರಂತೆ, ದೇವರು ವರ ಕೊಟ್ಟರೆ ಎಲ್ಲವೂ ಆಗತ್ತಂತೆ, ಇಂಥದ್ದೆಲ್ಲ ಕೇಳ್ಕೊಂಬಂದಿದ್ದೀವಲ್ವ. ಈ ಕಲಿಯುಗದಲ್ಲಿ ಇದಾಗತ್ತಾ ಅಂತ ನಾವು ಕೇಳ್ತಾ ಇರ್ತೀವಿ. ಅದಾಗತ್ತಾ ಅನ್ನುವಂಥ ಪ್ರಶ್ನೆ ಈಗಲೂ ನನಗಿದೆ. ಅದನ್ನು ಇವ್ರ ಹತ್ರ ಕೇಳ್ತೀನಿ. ನಾನು ಕೂಡ ಇವರನ್ನು ಭಾಳ ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ನಾನು ಇವರನ್ನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನನಗೆ ಭಾಳ ಖುಷಿ ಇದೆ, ಹೆಮ್ಮೆ ಇದೆ. ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ನಿಮ್ಮ ಕೆಲವು ಪ್ರಶ್ನೆಗಳು ನಿಮ್ಮ ಮನದಲ್ಲಿ ಇರ್ಬೋದು. ಆ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶ್ರೀನಾಥ್ ಶೆಟ್ಟಿ. ನಾನು ನಿಮ್ಮ ಮೈಂಡ್ ಮೆಕ್ಯಾನಿಸಮ್ ಯೂಟ್ಯೂಬ್ ಎಲ್ಲ ನಾನು ಭಾಳ ಫಾಲೋ ಮಾಡಿದ್ದೀನಿ. ಮೊದಲನೇದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ದೇವರಿದ್ದಾರೆ, ದೇವರಿಲ್ಲ, ಇದೆಲ್ಲ ಪ್ರಶ್ನೆಗಳು ಪ್ರತಿಯೊಬ್ಬರು ಹೇಳುವಂಥದ್ದೇ. ಇಲ್ಲ ರೀ, ಅದು ನೀವು ಒಮ್ಮೆ ಹೇಳ್ತಾರೆ ತಾಯಿ ದೇವರು, ಪ್ರಕೃತಿ ದೇವರು, ವಿಷ್ಣು ದೇವರು, ಆದರೆ ಭಾರತ ಕಲ್ಪನೆಯಲ್ಲಿ ದೇವರು ಅನ್ನುವಂಥದ್ದು ಇರುತ್ತೆ. ನಿಮ್ಮ ಕಲ್ಪನೆಯಲ್ಲಿ ಅದನ್ನು ಋಷಿಮುನಿಗಳು ನಮಗೆ ಏನು ಅಂತ ಹೇಳಿದ್ದು, ನಾವು ಏನು ತಿಳ್ಕೊಂಡಿದ್ದೀವಿ ದೇವರ ವಿಚಾರವನ್ನು? ಅಲ್ಲ, ನಾವು ಅಂದರೆ ದೇವರು ಅಂತ ಹೇಳಿದರೆ ನಮ್ಮ ಕನ್ಸೆಪ್ಟಲ್ಲಿ ಇರುವುದೇ ಬೇರೆ, ನಮ್ಮ ವೇದ ಉಪನಿಷತ್ತಲ್ಲಿ ಇರುವುದೇ ಬೇರೆ. ನಾವೇನು ತಿಳ್ಕೊಂಡಿದ್ದೇವೆ, ಒಂದು ಎಲ್ಲೊಬ್ಬ ಇದ್ದಾನೆ ವೈಕುಂಠದಲ್ಲಿ, ಕೈಲಾಸದಲ್ಲಿ, 4 ಕೈ ಇದೆ, 4 ಕಾಲಿದೆ ಹೌದಲ್ವ? ಬಟ್ ಅದಲ್ಲ ಕನ್ಸೆಪ್ಟು. ಇಡೀ ಬ್ರಹ್ಮಾಂಡ ನೋಡಿ, ದೇವರಿದ್ದಾನ ಇಲ್ವಾ, ಅಥವಾ ವಿಜ್ಞಾನಕ್ಕೂ ಅಧ್ಯಾತ್ಮಕ್ಕೂ ಕಾನ್ಫ್ಲಿಕ್ಟ್ ಇದೆಯಾ, ಇದೆಲ್ಲ ಕ್ವಶನ್ ಬರೋದು ವೆಸ್ಟರ್ನಿಂದ. ವೆಸ್ಟರ್ನಲ್ಲಿ ಒಬ್ಬ ದೇವರಿದ್ದಾರೆ, ಅವರಿಗೊಬ್ಬ ಮಗ ಇದ್ದಾನೆ ಅಥವಾ ಒಬ್ಬ ದೂತ ಇದ್ದಾನೆ, ಈ ರೀತಿ. ಇಂಡಿಯಾದಲ್ಲಿ ಹಾಗೆ ಅಲ್ಲ. ಇಂಡಿಯಾದಲ್ಲಿ ವಿಜ್ಞಾನ ನಿಮ್ಗೆ ಏನು ಹೇಳ್ತದ ಅಂತ ಹೇಳಿದರೆ, ಒಂದು ಪ್ರಿಮಾಡಿಕಲ್ ಮ್ಯಾಟರ್ ಇತ್ತು ಅಥವಾ ಒಂದು ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಇತ್ತು, ಅದರಲ್ಲಿ ಒಂದು ಬಿಗ್ ಬ್ಯಾಂಗ್ ಆಯಿತು, ಬಿಗ್ ಬ್ಯಾಂಗ್ ಆಗಿ ಈ ಎಲ್ಲ ಬ್ರಹ್ಮಾಂಡೋತ್ಪತ್ತಿ ಆಯಿತು, ಏನೆಲ್ಲ ವಿಜ್ಞಾನದಲ್ಲಿ ಬರ್ತದ ಅದೇ ರೀತಿ ಉಪನಿಷತ್ತಲ್ಲಿ ಕೂಡ ಬರ್ತದೆ. ಆ್ಯಕ್ಚುಲಿ ನಾವು ವೇದ 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 ಅಂತ ಹೇಳ್ತೇವೆ ಅಲ್ವಾ. ವೇದ ಅಂತ ಹೇಳಿದರೆ ನಿಜವಾಗಿ ತುಂಬ ಮಾಡರ್ನ್ ಅಂತ ಹೇಳಿದರೆ, ಇವತ್ತಿಂದ ಇನ್ನೂ 1000 ವರ್ಷ ಮಾಡರ್ನ್ ಇದೆ ಅದು. ಅದರ ಅರ್ಥ ಎಲ್ಲ ವೇದದಲ್ಲಿರೋದು ಮಾಡರ್ನ್ ಅಂತ ಕೇಳಿದರೆ ಎಲ್ಲ ಮಾಡರ್ನ್ ಅಲ್ಲ. ನಮ್ಮನ್ನು ತೋಳಗಳಿಂದ ರಕ್ಷಿಸು, ನಮ್ಮನ್ನು ಕಳ್ಳರಿಂದ ರಕ್ಷಿಸು, ನಮ್ಮನ್ನು ಕತ್ತಲಿಂದ ರಕ್ಷಿಸು ಅಂತ ಹೇಳುವ ಸೂಕ್ತಗಳು ಕೂಡ ಇದೆ. ಹಾಗಾದರೆ ಹೇಗೆ ಅದರಲ್ಲಿ ಅಷ್ಟು ನೀವು ಏನೆಲ್ಲ ಈಗ ಇನ್ನೂ ನಮ್ಮ ಕಲ್ಪನೆಗೆ ಬರದ ವಿಷಯಗಳೆಲ್ಲ ವೇದದಲ್ಲಿದೆ, ಅದೇ ಟೈಮಲ್ಲಿ ಅಲ್ಲಿ ಹೇಗೆ ಅಂತ ಕಾನ್ಫ್ಲಿಕ್ಟ್ ಹೇಗೆ ಇದೆ ಅಂತ ಕೇಳಿದರೆ, ಈ ಎಲ್ಲ ಪ್ರಶ್ನೆಗಳನ್ನು ಹುಡುಕಿಕೊಂಡು ಹೊರಟದ್ದು ವಿಜ್ಞಾನಿಗಳು. ನಮ್ಮ ದೇಶದಲ್ಲಿ ಅವರಿಗೆ ಋಷಿಗಳಂತ ಹೇಳ್ತಾರೆ ಅಷ್ಟೇ. ವಿಜ್ಞಾನ ಋಷಿ ಬೇರೆ ಬೇರೆ ಅಲ್ಲ. ಈಗ ನಾನು ಸ್ಟೀಫನ್ ಹಾಕಿಂಗ್ ಆಗಲಿ ಅಥವಾ ಆಲ್ಬರ್ಟ್ ಐನ್ಸ್ಟೈನ್ ಆಗಲಿ ಅಥವಾ ಬೇರೆ ಸೈಂಟಿಸ್ಟನ್ನಾಗಲಿ ಅವರ ಗ್ರಂಥಗಳನ್ನು ಅಥವಾ ಅವರ ಒಂದು ಏನಾದರೂ ಪ್ರೋಗ್ರಾಮ್ ಇದ್ದರೆ BBC ಅಥವಾ ಅದನ್ನು ಕೂಡ ನಾನು ಉಪನಿಷತ್ತಿನಷ್ಟೇ ಇಂಟ್ರೆಸ್ಟಿಂದ ನೋಡ್ತೇನೆ. ಯಾಕೆಂತೇಳಿ ನನಗೆ ಅದರಲ್ಲಿ ಕಾನ್ಫ್ಲಿಕ್ಟ್ ಕಾಣ್ತಾ ಇಲ್ಲ. ಅರ್ಥ ಆಧ್ಯಾತ್ಮಕ್ಕೂ ವಿಜ್ಞಾನಕ್ಕೂ ಅಲ್ಲ, ಅದೇ ಇಲ್ಲ ಇಲ್ಲ ಅಂದರೆ ನಮಗೇನಾಗಿದೆ, ಅಧ್ಯಾತ್ಮ ಬೇರೆ, ಲೌಕಿಕ ಬೇರೆ. ಈಗ ನಮಗೇನಾಗಿದೆ ಗೊತ್ತಾ, ಅಧ್ಯಾತ್ಮ ಅಂತ ಹೇಳಿದರೆ ಎಲ್ಲ ಬಿಡುವುದು, ಜುಟ್ಟಿಟ್ಕೊಳ್ಳೋದು. ನೋಡಿ, ಭಾರತದ್ದು ಯಾವುದು ಕೂಡ ನಮಗೇನು ಸಮಸ್ಯೆ ಇಲ್ಲ, ಅರ್ಥ ಆಯ್ತಾ? ಬಟ್ ನಾವೆಲ್ಲ ಭಾಷಣದಲ್ಲಿ ಹೇಳ್ತೇವೆ, ಭಾರತದನ್ನು ಯಾರು ಫಾಲೋ ಮಾಡೋದಿಲ್ಲ, ನಮ್ಮ ಕಲ್ಚರ್ ಫಾಲೋ ಮಾಡೋದಿಲ್ಲ. ಯಾಕೆ ಫಾಲೋ ಮಾಡೋದಿಲ್ಲ ಅಂತ ಹೇಳಿದರೆ, ನೀವು ಅದನ್ನು ಬಡತನದೊಟ್ಟಿಗೆ ಆ್ಯಂಕರಿಂಗ್ ಮಾಡಿದ್ದೀರಿ. ಈಗ ಸೀರೆ ಉಡೋದು, ನಾವು ಚಿಕ್ಕ ಎಲ್ಲ ಇರುವಾಗ ಸೀರೆ ಉಡಬೇಕು, ಈಗಿನ ಮಕ್ಕಳು ಸೀರೆ ಉಡೋದಿಲ್ಲ ಎಲ್ಲ ಭಾಷಣ ಮಾಡ್ತಿದ್ರು. ಯಾರು ಸೀರೆ ಉಡ್ತಿರ್ಲಿಲ್ಲ ಅಂತ ಹೇಳಿದರೆ ಮಾಡರ್ನವರು. ಈಗ ಚಿಕ್ಕ ಮಕ್ಕಳು ಕೂಡ ಉಡೋದಿಲ್ವಾ? ಯಾಕೆ ಅಂತ ಹೇಳಿದರೆ ಅದು ಭಾಷಣದಿಂದ ಬರುವಂಥ ವಿಷಯ ಅಲ್ಲ. ಯಾಕೆ ಸೀರೆ ಉಟ್ರು ಅಂತ ಹೇಳಿದರೆ, ಅಲ್ಲಿ ಮಾಡೆಲ್ಸ್, ಪಿಕ್ಚರ್ಸ್ನವರು ಎಲ್ಲ, ಹೀರೋಯಿನ್ಸ್ ಎಲ್ಲ ಉಡ್ತಾ ಇದ್ದಾರೆ. ಈಗ ಸಾನಿಯಾ ಮಿರ್ಜಾ ಮೂಗುತಿ ಹಾಕಿದ್ಲು, ಎಲ್ಲರೂ ಮೂಗುತಿ ಹಾಕಿದ್ರು ಅಂತ ಹೇಳಿದರೆ, ಭಾರತದ ಏನೆಲ್ಲ ಇದೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ನೀವು ಅದನ್ನು ಬಡತನದೊಟ್ಟಿಗೆ ಆ್ಯಂಕರಿಂಗ್ ಮಾಡಿದ್ದೀರಿ. ಸೊ ಅಧ್ಯಾತ್ಮವನ್ನು ಕೂಡ ನೀವು ಬಡತನದೊಟ್ಟಿಗೆ ಆ್ಯಂಕರಿಂಗ್ ಮಾಡಿದ್ದೀರಿ.
ಇಲ್ಲ, ಅಧ್ಯಾತ್ಮ ಅಂದರೆ ಈಗ ಸಾಧಾರಣವಾಗಿರುವಂಥದ್ದು, ಅವನು ಸನ್ಯಾಸಿ ಆದನಂತೆ, ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋದನಂತೆ, ಎಲ್ಲ ಐಶ್ವರ್ಯ ಅದು ಜಾಗ ಇದೆಲ್ಲ ಇತ್ತಂತೆ, ಅದನ್ನೆಲ್ಲ ದಾನ ಮಾಡಿದನಂತೆ ಅಂತ. ಆಗ ತಂದೆ ತಾಯಿಗಳಿಗಿರುವಂಥದ್ದು, ಇದನ್ನೆಲ್ಲ ಬಿಟ್ಟು ಹೋಗೋದಿದ್ರೆ ಯಾಕೆ ಮಾರಾಯ ಅಂತೇಳಿ. ಹಾಗಿದ್ರೆ ನನ್ನ ಪ್ರಶ್ನೆ ಇರುವಂಥದ್ದು, ಹಾಗಿದ್ರೆ ಆಧ್ಯಾತ್ಮ ಕೂಡ, ನೀವು ಆಧ್ಯಾತ್ಮದ ಹತ್ರ ಹೋಗಿ ಕೂಡ ನೀವು ಸುಖ ಸಂಪತ್ತಿನಿಂದ ಪಾಶ್ ಆಗಿ ಐಷಾರಾಮಿಯಾಗಿ ಬದುಕುವಂಥದ್ದೇನಾ, ಅದನ್ನೇ ಹುಡುಕುವಂಥದ್ದೇ? ಅಲ್ಲ, ಹಾಗೇ ಇರಬೇಕಂತ ನಮ್ಮ ಗ್ರಂಥ ಹೇಳುವುದು. ಬಟ್ ನಾವು ಎಷ್ಟು ಹಿಂದೆ ಬಂದಿದ್ದೇವೆ ಅಂತ ಹೇಳಿದರೆ, ಹಾಗೆ ಮಾಡಿದರೆ ಇವ ಒರಿಜಿನಲ್ ಅಲ್ಲ, ಒರಿಜಿನಲ್ ಅಂತ ಹೇಳಿದರೆ ಹಿಮಾಲಯದಲ್ಲಿದ್ದಾರೆ. ಇವರು ನೋಡಲಿಲ್ಲ ಹಿಮಾಲಯವನ್ನು, ನೋಡಿದ್ದರಿಂದ ಹೇಳ್ತಿದ್ದೇನೆ ನಾನು. ಓಕೆ, ನೀವು ಹಿಮಾಲಯ ಎಲ್ಲ ಹೋಗಿ ಬಂದಿದ್ದೀರಿ? ಅದೇ ತಿಂಗಳಿಗೆ, ವರ್ಷಕ್ಕೆ 4 ತಿಂಗಳು ನಾನು ನಾರ್ತಲ್ಲಿ ಇದ್ದದ್ದು. ಓಕೆ, ನಾನು ಅವರಿಗೆ ಅದನ್ನು ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಅಂದರೆ 14 ವರ್ಷಗಳ ಸುದೀರ್ಘ ಪಯಣ ಅವರದ್ದು ಆಧ್ಯಾತ್ಮದ ಬಗ್ಗೆ ಕಂಡುಹಿಡಿಯಬೇಕು ಅಂತೇಳಿ. ಹಿಮಾಲಯಕ್ಕೆ ಹೋಗಿದ್ದಾರೆ, ನಾಗಾ ಸಾಧುಗಳು ಸಿಕ್ಕಿದ್ದಾರೆ, ಅವ್ರ ಜೊತೆ ಕಾಲ ಕಳೆದಿದ್ದಾರೆ, ಅಘೋರಿಗಳು ಸಿಕ್ಕಿದ್ದಾರೆ, ಅವ್ರ ಜೊತೆ ಕಾಲ ಕಳೆದಿದ್ದಾರೆ. ಆಮೇಲೆ ಎಲ್ಲ ರೀತಿಯ, ನಿಮಗೆ ಅಂತಂದರೆ ಎಲ್ಲ ಪಂಥಗಳು ಏನು ಹೇಳುತ್ತೆ, ವೈಷ್ಣವ ಪಂಥ ಏನು ಹೇಳುತ್ತೆ, ಶೈವ ಪಂಥ ಏನು ಹೇಳುತ್ತೆ, ಶಾಕ್ತ್ಯ ಪಂಥ ಏನು ಹೇಳುತ್ತೆ, ಗಣಪತ್ಯ ಪಂಥ ಏನು ಹೇಳುತ್ತೆ, ನಿಜವಾಗಲೂ ವೇದದಲ್ಲಿ ಹೇಳಿದ್ದೇನು, ವೇದದಲ್ಲಿ ಹೇಳಿದ್ದನ್ನು ಸರಳೀಕರಿಸಿದ್ದು ಹೇಗೆ ಉಪನಿಷತ್ನಲ್ಲಿ, ವೇದಗಳು ಹಾಗಿದ್ರೆ ಪುರಾಣಗಳನ್ನು ಇದ್ದ ಬದ್ದವರೆಲ್ಲ ಬೇರೆ ಬರೆದ್ರ, ತುಂಬ ಇತ್ತ, 18ಕ್ಕೆ ಸೀಮಿತಗೊಳಿಸಿದ್ಯಾರು, ಉಪನಿಷತ್ತುಗಳನ್ನು 10ಕ್ಕೆ ಸೀಮಿತಗೊಳಿಸಿದ್ಯಾರು. ಆಮೇಲೆ ಯಾವುದೇ ನೀವು ತತ್ವಮೀಮಾಂಸೆ ಮಾತಾಡುವಾಗ ವೇದ, ಉಪನಿಷತ್ತುಗಳು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಯನ್ನು ಮೂಲವಾಗಿಟ್ಟುಕೊಂಡೇ ಮಾತಾಡಬೇಕು. ಅದಿಲ್ಲದೆ ನೀವು ಮಾತಾಡುವಂಗಿಲ್ಲ. ಇದನ್ನೆಲ್ಲ ಮಾಡಿದ್ಯಾರು, ಇವೆಲ್ಲದರ ಬಗ್ಗೆ ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ. ಸೊ ಹಾಗಾಗಿ ಆ ವಿಚಾರಗಳು ಗೊತ್ತಿದ್ದು ಮಾತಾಡೋ ಕಾರಣಕ್ಕಾಗಿ ನಾನು ಅವರಲ್ಲಿ ಆ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇರುವಂಥದ್ದು. ಈಗ ನಮಗಿರ್ತದೆ, ಅಲ್ಲ, ನೀವು ಈಗ ಹೇಳಿದ್ರಲ್ವಾ, ಅಗೋರಿಗಳಿಗೆ ಸಿಕ್ಕಿದ್ದಾರೆ, ಅಗೋರಿಗಳಿಗೆ, ನಾಗಸಾಧುಗಳಿಗೆ ಯಾರಿಗೂ ಬೇಕೋ ಸಿಗ್ಬೋದು. ನಮಗೆ ಫ್ಯಾಂಟಸಿ ಇದೆ ತಲೆಯಲ್ಲಿ ಅಷ್ಟೇ, ಅದೇನು ದೊಡ್ಡ ಇಶ್ಯೂ ಅಲ್ಲ. ಬಟ್ ಅದರಲ್ಲಿ 90% ಜನ ವೇಷ ಹಾಕುವವರು ಇರೋದು. ನಿಮಗೆ ಬೇರೆಯವರಿಗೆ ತೋರಿಸ್ಲಿಕ್ಕೆ ನೀವು ಹೇಳ್ತೀರಲ್ವಾ, ಎಲ್ಲ ಬಿಟ್ಟು ಅಂತ. ಏನು ಬಿಟ್ಟಿರ್ತಾರೆ ಅಂತ ನಾನು ಕೇಳೋದು. ಈಗ ನಿಮ್ಮ ಕನಸು ಏನಿರ್ತದೆ, ಒಂದು ಮನೆ, ಒಂದು ಗಾಡಿ, ಒಂದು ಒಳ್ಳೆ ಸಂಸಾರ ಅಷ್ಟೇ ಅಲ್ವಾ ನಿಮ್ಮದಂತ ಹೇಳಿದರೆ? ಜನರಲ್ ಆಗಿ ಹೇಳಿದ್ದು, ಜನರಲ್ ಹ್ಯೂಮನ್. ಬಟ್ ಅವರದ್ದು ನಿಮಗಿಂತ ಭಯಂಕರ ಆಸೆ ಇರ್ತದೆ ಅವರಿಗೆ. ಈಗ ಅವರಿಗೆ ಪುಣ್ಯ ಮಾಡಬೇಕು, ಧಾರ್ಮಿಕದಲ್ಲಿರೋರು ಯಾಕೆ ಪುಣ್ಯ ಮಾಡಬೇಕು ಅಂತ ಹೇಳಿದರೆ ನಮಗೆ ನರಕ ಸಿಗಬಾರ್ದು, ಅಂತ ಹೇಳಿದರೆ ನೋವು ಸಿಗಬಾರ್ದು, ಇಲ್ಲದಿದ್ರೆ ಪಾಪ ಮಾಡ್ಬೋದಲ್ವಾ? ಹೌದಲ್ವಾ? ಅಲ್ಲ, ಮಾಡಿ ಅಂತ ಹೇಳುವುದಲ್ಲ. ಅಲ್ಲ, ಅವರು ಕೂಡ ಬೇರೆ ರೀತಿಯ ಸುಖವನ್ನೇ. ಈಗ ಅಲ್ಲಿ ವೈಕುಂಠದಲ್ಲಿ ಏನು ಸಿಗ್ತದೆ? ಸುಖ ಸಿಗ್ತದೆ, ದೇವರ ಸಾನ್ನಿಧ್ಯ ಸಿಗ್ತದೆ. ಸತ್ತ ನಂತರ ಕೂಡ ನಾನು ಖುಷಿಯಾಗಿರಬೇಕು, ಅದಲ್ವಾ? ಸೊ ನಿಮ್ಮದು ಕೂಡ, ಮಾಮೂಲಿ ಜನರದ್ದು ಕೂಡ ಅದೇ ಅಲ್ವಾ? ನಿಮ್ಮದಂತೇಳಿ ನನ್ನದು ಕೂಡ ಸೇರಿಸಿ. ಸೊ ಅವರು ರುದ್ರಾಕ್ಷಿ ಹಾಕ್ಕೊಳ್ಳೋದು, ಬೇರೆ ಬೇರೆ, ಒಂದು ಕೈ ಎತ್ತುವುದು, ಒಂದು ಬೆಂಕಿಯಲ್ಲಿ ಕೂರುವುದು, ಇದೆಲ್ಲ ಪ್ರದರ್ಶನ ಮಾಡೋದು ಯಾಕೆ? ಅಲ್ಲಿ ಹಣ ಕಲೆಕ್ಟ್ ಆಗ್ತದೆ. ತಮ್ಮ ಕೌಶಲಗಳನ್ನು ಜನರಿಗೆ ತೋರಿಸಲಿಕ್ಕೆ. ಅದರ ಅರ್ಥ ಅವರೇನು ಸಾಧನೆ ಮಾಡಲಿಲ್ಲ ಅಂತಲ್ಲ, ಮಾಡಿದ್ದಾರೆ. ಬಟ್ ಏನು ಗೊತ್ತಾ, ತೋರಿಸಲಿಕ್ಕೆ ಇರುವುದು ಎಲ್ಲ. ಈಗ ನನಗೆ ಕೂಡ ಹಾಗೆ, ನನಗೆ ಅದು ಇದು ಹೇಳ್ಬೋದು. ನಾನು ಯಾಕೆ ಹೇಳೋದಿಲ್ಲ? ನಾನು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಹೇಳೋದಿಲ್ಲ. ಫೇಮಸ್ ಆಗೋದು ದೊಡ್ಡ ಇಶ್ಯೂ ಅಲ್ಲ. ಬಟ್ ಯಾರಿಗೆ ಬೇಕು ಅವ್ರು ಬರಲಿ ಅಂತ ನಾವು ಯಾಕೆ ಹೇಳಬೇಕು? ಮಾರ್ಕೆಟಲ್ಲಿ ಕೂತಾಗೆ ನನ್ನ ಹತ್ರ ಆಲೂಗಡ್ಡೆ ಇದೆ, ಬಜ್ಜಿ ಇದೆ, ಹೌದಲ್ವ? ಸೊ ಎಲ್ಲ ಬಿಟ್ಟಿದ್ದಾರೆ ಅಂತ ಏನಿಲ್ಲ. ಅವ್ರಿಗೂ ಮನೆ ಮಠ ಎಲ್ಲ ಇದೆ. ಮನೆ ಮಠ ಇಲ್ಲ, ಅವರು ಮನೆ ಕಟ್ಟಿರ್ತಾರೆ, ಆಶ್ರಮದಲ್ಲಿ ಇರ್ತಾರೆ. ಮತ್ತು ನೀವೆಲ್ಲ ಹೇಳ್ತೀರಲ್ವ, ಕುಂಭಮೇಳದಲ್ಲಿ ಅವ್ರ ಸಾಧುಗಳು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಅವ್ರದ್ದೆಲ್ಲ ಆಶ್ರಮ ಇದೆ, ಅವರಿಗೆಲ್ಲ ID ಕಾರ್ಡ್ ಇದೆ, ಎಲ್ಲ ಇದೆ. ಅವರು ಆ ಕಡೆದೊಟ್ಟಿಗೆ ಜಾಯಿಂಟ್ ಆಗಿರ್ತಾರೆ. ಅವರಿಗೆ ಲೆಟರ್ ಬರ್ತದೆ. ಕೆಲವರೆಲ್ಲ ಯೂಟ್ಯೂಬಲ್ಲಿ ಹೇಳುವುದು ಕೇಳಿದ್ದೆ, ಅದು ಏನು ಪಂಚಾಂಗ ನೋಡೋದು ಎಲ್ಲ ಬರ್ತಾರೆ ಆ ಟೈಮಿಗೆ ಅಂತ. ಹಾಗೆ ಎಲ್ಲ ಅವರಿಗೆಲ್ಲ ಲೆಟರ್ ಹೋಗಿ ಸರ್ಕಾರದಿಂದಲ್ಲ, ಅವರವರ ಅಖಾಡ ಅಂತ, ಅಖಾಡದ ಥ್ರೂವೇ ಸನ್ಯಾಸಿ ಆಗುವುದು. ಸೊ ಅವರೆಲ್ಲ ಆಶ್ರಮವನ್ನು ಮನೆ ಥರವೇ ಮಾಡಿರ್ತಾರೆ. ಇದು ನಾನು ನೋಡಿದ್ದನ್ನು ಹೇಳ್ತಾ ಇದ್ದೇನೆ. ಎಲ್ಲ ಪಾತ್ರೆ ಗೀತ್ರೆ, ಗ್ಯಾಸ್ ಕನೆಕ್ಷನ್, ಜನ್ರೇಟರ್ ಎಲ್ಲ ತಗೊಂಡಿರ್ತಾರೆ. ಯಾರ ಹತ್ರ ಇಲ್ಲೂ ಅವರಿಗೆ ಆಸೆ ಇರ್ತದೆ ನಾವು ಆಗಬೇಕು ಹಾಗೆ ಅಂತ. ಬಡೆಲೋಗೆ ಅವಳು ಬಹುತ್ ಪೈಸೆ ಐತೆ ಎಷ್ಟೇ ಹೇಳ್ತಾರೆ. ಸೊ ಎಲ್ಲ ಬಿಟ್ಟವರು ಹಾಗೇನಿಲ್ಲ. ಬಟ್ ಅದು ಇರ್ತದೆ. ಶಂಕರಾಚಾರ್ಯರು ಅವರಿಗೆ ಏನು ಮಾಡಿದ್ದು ಅಂತ ಹೇಳಿದರೆ, ಬೌದ್ಧ ಧರ್ಮ ಎಷ್ಟು ಹರಡಿತ್ತು ಅಂತ ಹೇಳಿದರೆ ಹಿಂದೂ ಧರ್ಮದ ಅಡ್ರೆಸ್ ಇರಲಿಲ್ಲ. ಆ ಟೈಮಲ್ಲಿ ಶಂಕರಾಚಾರ್ಯರೆಲ್ಲ ಹಿಂದೂ ಧರ್ಮವನ್ನು ಪುನರುತ್ಥಾನ ಮಾಡಲಿಕ್ಕೆ, ನಿಜವಾಗಿ ಹಿಂದೂ ಧರ್ಮದಲ್ಲಿ ಏನಿತ್ತು ಅದನ್ನು ಪುನಃ ವಾಪಸ್ ತರಲಿಕ್ಕೆ ಅವ್ರು ಟ್ರೈ ಮಾಡಿದರು. ಆಗ ಬಂದದ್ದೇ ಈ ಶ್ರೀವಿದ್ಯೆಯ ಕನ್ಸೆಪ್ಟ್. ನೀವು ಹೇಳಿದ್ರಲ್ವ ಎಲ್ಲ ಬಿಡುವುದಂತ. ಎಲ್ಲ ಬಿಡಬೇಡಿ. ಯಾಕೆ ಅಂತ ಹೇಳಿದರೆ ಗ್ರಂಥಗಳಲ್ಲಿ ಇರುವುದೇ ನೀವು ಪಾಶಲ್ಲಿ ಬದುಕಿ ಅಂತ. ಅದೇ ನಾನು ಹೇಳಿದಲ್ವಾಗ, ಉಪನಿಷತ್ತು ವೇದ ಏನು ಅಂತ ಹೇಳಿದರೆ ಪ್ಯೂರ್ಲಿ ಸೈನ್ಸ್, ಅದು ದೇವರ ವಿಷಯವಿಲ್ಲ ಅದರಲ್ಲಿ.
ನಾವು ಹಾಗೆ ಪ್ಯೂರ್ ಸೈನ್ಸ್, ದೇವರ ವಿಷಯ. ಉಪನಿಷತ್ತಲ್ಲ, ವೇದ. ವೇದ 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 ಪ್ಯೂರ್ ಸೈನ್ಸ್, ಅದರಲ್ಲಿ ದೇವರ ವಿಷಯ ಇಲ್ಲ. ವಿಷಯವೇ ಇಲ್ಲ. ಓಕೆ, ಬರ್ತದೆ ಅದರಲ್ಲಿ ವಿಷ್ಣು ಅಂತ ಬರ್ತದೆ, ರುದ್ರ ಅಂತ ಬರ್ತದೆ. ಬಟ್ ನಾವು ಏನು ಲಿಂಕ್ ಮಾಡ್ತೇವೆ ನೋಡಿ, ಇದು ನಾವು ತುಂಬ ದೂರ ಬಂದಾಗಿದೆ. ಇನ್ನು ವಾಪಸ್ ಟ್ರ್ಯಾಕಿಗೆ ತಗೊಂಡು ಹೋಗ್ಲಿ ಭಾರಿ ಕಷ್ಟ ಆಗ್ತದೆ. ಅಲ್ಲಿ ಏನು ಮಾಡಿದ್ದಾರೆ, ಈಗ ವಿಷ್ಣುವಿನ ಭಕ್ತರು ಏನು ಹೇಳ್ತಾರೆ, ವಿಷ್ಣುವಿನ ಉಲ್ಲೇಖ ವೇದದಲ್ಲಿದೆ ಅಂತ. ಶಿವನ ಭಕ್ತರು, ಶಿವನ ರುದ್ರನ ಉಲ್ಲೇಖ ವೇದಗಳಲ್ಲಿದೆ. ಬಟ್ ವೇದದಲ್ಲಿ ಇರುವುದು ವಿಷ್ಣು ಮತ್ತು ರುದ್ರ, ಯಮ, ಇಂದ್ರ, ಅಗ್ನಿ, ವಾಯು ಎನ್ನುವ ಶಬ್ದಗಳು ಮಾತ್ರ. ನೀವು ರೂಪ ಕೊಟ್ಟದ್ದು ಪುರಾಣದಲ್ಲಿ. ಪುರಾಣ ಮೊದಲು ಬಂದದ್ದಲ್ಲ. ವಿಷ್ಣುವಿಗೆ 4 ಕೈ ಇದು ಎಲ್ಲ ರೂಪ ಕೊಟ್ಟದ್ದು ಪುರಾಣದಲ್ಲಿ. ವೇದದಲ್ಲಿ ರೂಪ ಬರುವುದಿಲ್ಲ, ಶಬ್ದ ಬರ್ತದೆ ವಿಷ್ಣು ಅಂತ. ಈಗ ಯಮ ಅಂತ ಶಬ್ದ ಬರ್ತದೆ. ನಾವು ಯಮ ಅಂತ ಹೇಳಿದ ಕೂಡ ನಮ್ಮ ತಲೆಗೆ ಈಗ ಒಬ್ಬ ಕೋಣದ ಮೇಲೆ ಇದು ಗದೆ ಇಟ್ಕೊಂಡು, ಇದು ಪುರಾಣದ್ದು. ವೇದದಲ್ಲಿ ಬರುವ ಯಮನಿಗೆ ಈ ರೀತಿ ಉಲ್ಲೇಖ ಇಲ್ಲ, ವರ್ಣನೆ ಇಲ್ಲ ಅವನದ್ದು. ಸೊ ಪ್ರಕೃತಿ ಶಕ್ತಿಗಳ ಉಲ್ಲೇಖ ಬರುವುದಲ್ಲಿ ವಾಯು, ಅಗ್ನಿ, ಇಂದ್ರ, ವಾಯು, ಪೃಥ್ವಿ, ಮೇಧ ಅಲ್ಲ, ಮೇಧ ನಮ್ಮಲ್ಲಿರುವ ಮೇಧಾಶಕ್ತಿಯ ಬಗ್ಗೆ. ಮತ್ತು ಈ ರೀತಿ ಎಲ್ಲ ಉಲ್ಲೇಖಗಳು ಬರುವುದು ಅದರಲ್ಲಿ. ಸೊ ವೇದಕಾರರು ಏನು ಹೇಳುವುದು ಅಂತ ಹೇಳಿದೆ, ವೇದ ಯಾರು ಅದು ಮಾಡಿದಾರ, ಅದು ನಿಜವಾಗಿತ್ತ, ಕೂತಾಗ ಏನು ಪ್ರಶ್ನೆ, ನೀವು ಫೋಕಸ್ ಮಾಡಿದಾಗ, ತಪಸ್ಸು ಅಂತ ಹೇಳಿದರೆ ಫೋಕಸ್ ಮಾಡೋದು. ಅಬ್ಸರ್ವರ್ ಇಫೆಕ್ಟ್ ಅಂತ ಇದೆ ಸೈನ್ಸಲ್ಲಿ. ಅಲ್ಲ, ಅದನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡಿ. ಅಂದರೆ ಬ್ರಹ್ಮಾಂಡ ಸೃಷ್ಟಿ ಆಗುತ್ತೆ, ಕೊನೆಗೆ ಮನುಷ್ಯ ಎಲ್ಲ ಸೃಷ್ಟಿ ಆಗ್ತಾರೆ, ಬುದ್ಧಿವಂತ ಆಗ್ತಾ ಬರ್ತಾನೆ. ಇದು ಏನು ಅಂತ ಅವನಿಗೊಂದು ಆಶ್ಚರ್ಯ ಆಗುತ್ತೆ, ಇದು ಏನು, ಎಲ್ಲಿಂದ ಶುರು ಆಯಿತು ಅಂತೇಳಿ. ಆಗ ಅವನು ಕಂಡುಕೊಂಡ ರೀತಿ ಏನು ಅಂತ ನೀವೀಗ ಹಾಗೆ ಹೇಳುವುದಲ್ಲ ವೇದ. ಓಕೆ, ವೇದ ಏನು ಹೇಳ್ತದೆ, ನಿಮ್ಮ ಏನು ಇವಲ್ಯೂಷನ್ ಆಯ್ತಲ್ವಾ, ಅದನ್ನೇ ಹೇಳ್ತದೆ ವೇದ ಅಂತ ಹೇಳಿದರೆ. ಇದಕ್ಕೆ ವೇದಾಂಗ ಅಂತ ಹೇಳುದು ಉಪನಿಷತ್ತಿಗೆ. ವೇದದಲ್ಲಿ ಏನು ಬರುವುದು ಅಂತ ಹೇಳಿದರೆ, ನೀವು ಸುಖವಾಗಿ ಬದುಕುವುದು ಹೇಗೆ. ಹಾಗಾದರೆ ನೀವು ಏನು ಮಾಡಬೇಕು, ಪೂಜೆ ಮಾಡಬೇಕು, ಅದು ಮಾಡಬೇಕು, ಏನಿಲ್ಲ, ಯಜ್ಞ ಮಾಡಬೇಕು. ಏನು ಯಜ್ಞ ಅಂತ ಹೇಳಿದರೆ, ನೀವು ಪ್ರಕೃತಿಗೆ ವಾಪಸ್ ಕೊಡುವುದು. ಅಗ್ನಿಯಲ್ಲಿ ತುಪ್ಪ ಅಥವಾ ಇಂಥದೇ ವಸ್ತು ಹಾಕ್ಬೇಕಂತಿದೆ, ಆ ವಸ್ತುವನ್ನು ಹಾಕಿ, ನೀವೊಂದು ಋಷಿಯ ಹಿಂದಿನ ಫೋಟೋ ಎಲ್ಲ ನೋಡಿದರೆ ಹೇಗಿರ್ತದೆ ನಿಮಗೆ, ಅವ್ರ ಕಾಲಿ ಯಾಗ ಮಾಡ್ತಾ ಇರ್ತಾರೆ. ಸೊ ಪ್ರಕೃತಿಗೆ ನೀವು ವಾಪಸ್ ಕೊಡುವುದು, ಪ್ರಕೃತಿಯನ್ನು ಪ್ಯೂರಿಫಿಕೇಶನ್ ಮಾಡೋದು. ಇಂಥದ್ದು ವಸ್ತು ಹಾಕಿದರೆ ಪ್ರಕೃತಿಯಲ್ಲಿ ಇಂಥದ್ದಾಗ್ತದೆ ಅಂತ ಅದರಲ್ಲಿದೆ. ಸೊ ಅದನ್ನು ಮಾಡೋದು ಅಷ್ಟೇ ನಿಮ್ಮ ಕೆಲಸ. ನೀವು ಸತ್ತರೆ ಕೂಡ ಹೆಣ ನೋಡಲಿಕ್ಕೆ ಬಂದವರು ತುಪ್ಪ ತಗೊಂಡು ಬರಬೇಕಂತ ಉಂಟು. ತುಪ್ಪ ತಗೊಂಡು ಬರಬೇಕು, ತುಪ್ಪ ತಗೊಂಡ್ಬರ್ಬೇಕು. ಈಗ ನಾವೇನು ಬಟ್ಟೆ ತಗೊಂಡು ಹೋಗ್ತೇವೆ, ಅದು ತಗೊಂಡು ತುಪ್ಪ ತಗೊಂಡು ಬಂದರೆ, ಒಂದು ಮನುಷ್ಯ 100 kg ಇದ್ದರೆ 100 kg ತುಪ್ಪದಿಂದ ಸುಡಬೇಕು ಅವನನ್ನು ಅಂತ ಹೇಳಿದರೆ. ಅದೇ ನಾನು ಹೇಳಿದಲ್ಲ, ವೇದದ ಬಗ್ಗೆ ಮಾತಾಡೋದು, ಅದರ ಬಗ್ಗೆ ಒಂದು ದಿವಸ ಮಾತಾಡಬೇಕಾಗ್ತದೆ. ಏನಂತ ಹೇಳಿದರೆ, ಅದರಲ್ಲಿ ಎಷ್ಟು ಹೇಳ್ತದೆ ಅಂತ ಹೇಳಿದರೆ, ಹೆಣ ಎತ್ತುವ ಮೊದಲು ತಮ್ಮ ಇದ್ದರೆ, ಈಗ ಗಂಡ ಸತ್ತಿದ್ರೆ ಅತ್ತಿಗೆಯನ್ನು ತಮ್ಮನಿಗೆ ಮದುವೆ ಮಾಡಿಕೊಡು ಮೊದಲು. ಅದರ ನಂತರ ಎಷ್ಟು ವೇಟ್ ಇದೆ ಅಷ್ಟು ತುಪ್ಪದಲ್ಲಿ ಅವನನ್ನು ಸುಡಬೇಕು ಅಂತ ಹೇಳಿದರೆ, ದೇಹ ಸುಡುವಾಗ ಏನು ಕಾರ್ಬನ್ಸ್ ಎಲ್ಲ ಹೊರಗೆ ಬರ್ತದೆ, ಅದನ್ನು ಬ್ಯಾಲೆನ್ಸಿಂಗ್ ಮಾಡಲಿಕ್ಕೆ ತುಪ್ಪವನ್ನು ಸುಡಬೇಕು. ಇಷ್ಟು ಮಾಡಿದರೆ ಮತ್ತೆ ಯಾವುದು ನಿಮ್ಮ ಗರುಡ ಪುರಾಣ ಎಲ್ಲ ಪುರಾಣದಲ್ಲಿ ಬಂದದ್ದು, ಶ್ರಾದ್ದ ಕರ್ಮ ಯಾವುದು ವೇದದಲ್ಲಿ ಬರುವುದಿಲ್ಲ. ಮದುವೆಯ ಪ್ರಸ್ತಾಪ ಬರುವುದಿಲ್ಲ. ಮದುವೆಯಲ್ಲಿ ಈಗ ಕೂಡ ಯಾವ ಮಂತ್ರ ಕೂಡ ವೇದ ಮಂತ್ರ ಇಲ್ಲ. ಅರ್ಥ ಆಯ್ತಾ? ಸೊ ವಿಷ್ಣುವಿನ ಬಗ್ಗೆ ಹೇಳಿರ್ಬೋದು, ರುದ್ರನ ಬಗ್ಗೆ ಹೇಳಿರ್ಬೋದು, ಎಲ್ಲ ಪ್ರಕೃತಿ ಶಕ್ತಿಗಳನ್ನು ಹೇಳ್ತದೆ. ಪ್ರಕೃತಿ ಶಕ್ತಿಗಳನ್ನು ನಿಮಗೆ ಬೇಕಾದಾಗಿ ನೀವು ಯೂಸ್ ಮಾಡಿ ಸುಖದಲ್ಲಿ ಬದುಕುವುದು ಹೇಗೆ ಅಂತ ಹೇಳುವುದು ವೇದ. ಅಂದರೆ ಬ್ರಹ್ಮಾಂಡ ಹೆಂಗೆ ಸೃಷ್ಟಿ ಆಯಿತು ಅಂತ ಹೇಳೋದು, ಮತ್ತು ಅದರ ವೇದ ಹೇಳುವುದಿಲ್ಲ, ಕಥೆಯ ರೂಪದಲ್ಲಿ ಹೇಳ್ತದೆ, ಹೇಳುವುದಿಲ್ಲ ಅಂತಿಲ್ಲ. ಬಟ್ ಉಪನಿಷತ್ತು ನಂತರ ಬಂದದ್ದು, ವೇದ ನಂತರ ಬಂದದಕ್ಕೆ, ವೇದದ ಕೊನೆಯಲ್ಲಿ ಬಂದದಕ್ಕೆ ಅದಕ್ಕೆ ಹೇಳುವುದು ವೇದಾಂತ ಅಂತ. ಅಲ್ಲಿಯ ಋಷಿಗಳು ಏನು ಆಲೋಚನೆ ಮಾಡಿದ್ದಾರೆ ಅಂತ ಹೇಳಿದರೆ, ನೀವು ಆರಣ್ಯಕ್ಕಾಗಲಿ ಅಥವಾ ಏನು ಕರ್ಮಠತನ ಎಲ್ಲ ವೇದದಲ್ಲಿ ಹೇಳಿತ್ತ, ಇದನ್ನು ಮಾಡಿ ಸುಖವಾಗಿ ಬದುಕ್ಬೋದು ಅಷ್ಟೇ. ಬಟ್ ವಾಟ್ ನೆಕ್ಸ್ಟ್? ನೀನು ಪುನಃ ಒಳ್ಳೆಯ ಕೆಲಸ ಮಾಡ್ತಿ, ಸ್ವರ್ಗಕ್ಕೆ ಹೋಗ್ತಿ. ಈ ಸ್ವರ್ಗ ನರಕ ಕಾನ್ಸೆಪ್ಟ್ ಕೂಡ ಅಷ್ಟೇ. ಏನಂತ ಹೇಳಿದರೆ, ಇದು ಉಪನಿಷತ್ತಲ್ಲಿ ನಿಮಗೆ ಮಾಂಡುಕ್ಯ ಉಪನಿಷತ್ತಲ್ಲಿ ಕ್ಲಿಯರ್ ಆಗಿ ಬರ್ತದೆ. ಅದಕ್ಕೆ ಹೇಳುವುದಲ್ವಾ, ಇದರಲ್ಲಿ ವಿಜ್ಞಾನ, ನೀವು ಫಸ್ಟಿಗೆ ಕೇಳಿದ ಕ್ವಶನ್ಗೆ ನಾನು ಎಲ್ಲಿಂದ ಎಲ್ಲಿಗೆ ಹೋದೆ, ಉಪನಿಷತ್ತು ಏನು ಹೇಳ್ತದೆ, ವಿಜ್ಞಾನ ಏನು ಹೇಳ್ತದೆ, ಇದಲ್ಲ. ಇದು ನೀವು ಅದನ್ನು ಸ್ಪೆಸಿಫಿಕೇಶನ್ ಮಾಡಲೇಬಾರ್ದು. ಸ್ಟಡಿ ಮಾಡ್ತದೆ ಒಂದು ನಿದ್ರೆಯನ್ನು ಮಾಂಡುಕ್ಯ ಉಪನಿಷತ್ತು. ನಮಗೆ ಧರ್ಮ ಅಂತ ಹೇಳಿದರೆ ದೇವರು, ಈ ರೀತಿ ಎಲ್ಲ ಕಾನ್ಸೆಪ್ಟ್ ಉಂಟು. ಇಲ್ಲಿ ನಮ್ಮ ಭಾರತದಲ್ಲಿ ಆ ಕಾನ್ಸೆಪ್ಟ್ ಅಲ್ಲ, ಅದು ನಿದ್ರೆಯನ್ನು ಸ್ಟಡಿ ಮಾಡ್ತದೆ. ನಿದ್ರೆ ಅಂದರೆ ಏನು? ಇಡೀ ಮಾಂಡುಕ್ಯ ಉಪನಿಷತ್ತು 12 ಶ್ಲೋಕಗಳಲ್ಲಿ
ನಿದ್ರೆಯ ಮೂಲಕ ಅಧ್ಯಾತ್ಮವನ್ನು ಬ್ರಹ್ಮಾಂಡವನ್ನು ವಿವರಿಸ್ತದೆ, ಓ ಕಾಮದ ಮೂಲಕ ಕೂಡ ವಿವರಿಸ್ತದೆ. ಹ್ಞೂ ಅಂತ ಹೇಳಿದರೆ ಈ ನಮಗೆ ಈಗ ನಾವೇನು ಮಾಡರ್ನ್ ಅಂತ ತಿಳ್ಕೊಂಡಿದ್ದೇವೆ, ನಮಗೆ ಇದ್ದ ಈ ಚಿಕ್ಕ ಬುದ್ಧಿ ಇಲ್ಲ ಅವರಿಗೆ. ಈಗ ನಾವು ಒಂದು ಯಾರಾದರೂ ಏನಾದರೂ ಅಶ್ಲೀಲ ದೃಶ್ಯ ಅಥವಾ ಏನೋ ಬ್ಲೂ ಫಿಲ್ಮ್ ಏನಾದರೂ ನೋಡ್ತಾ ಇದ್ರೆ ನಾವು ಅವ್ನು ಕೆಟ್ಟವನಂತ ಮಾಡ್ತೇವೆ, ಹೌದಲ್ವ? ನಮ್ಮ ಮನೆಯವರು ಹುಡುಗರು ಯಾರಾದರೂ ಹುಡುಗಿಯರು ನೋಡ್ತಾ ಇದ್ರೆ ನಾವು ಅವ್ರು ಕೆಟ್ಟವರಂತ. ಹಿಂದಿನವರಾಗಾದ್ರೆ ದೇವಸ್ಥಾನದಲ್ಲಿ ಹೇಗೆ ಅಂಥ ಸೀನನ್ನೆಲ್ಲ ಕೆತ್ತಿದ್ರು ಅಂತ ಹೇಳಿದರೆ ಅವರಿಗೆ ಅದು ಬೇರೆ ಇದು ಬೇರೆ ಎಲ್ಲ ಜೀವನ ಅಷ್ಟೇ, ಲೈಫ್ ಮಾತ್ರ ಇದ್ದದ್ದು ಅವರಿಗೆ. ನಿದ್ರೆ ಕೂಡ ಲೈಫು, ಸೆಕ್ಸ್ ಕೂಡ ಲೈಫ್, ಹೌದಲ್ವಾ? ಸೊ ಎಲ್ಲದರ ಬಗ್ಗೆ ಮಾತಾಡಿದ್ದಾರೆ ಅವರು. ವಾಸಯನ 34 ರೀತಿಯಲ್ಲಿ ಹೇಗೆ ಕಿಸ್ ಮಾಡೋದು, 64 ರೀತಿಯಲ್ಲಿ ಹೇಗೆ ಹುಡುಗ ಹುಡುಗಿ ಸೇರುವುದು ಎಲ್ಲ ಹೇಳ್ತಾನೆ. ಹಾಗಾದರೆ ಅವನು ಕೆಟ್ಟವನಾ ಅಂತ ಹೇಳಿದರೆ ಜೀವನದ ಎಲ್ಲ ಇದರ ಬಗ್ಗೆ ಮಾತಾಡಿದ್ದಾರೆ. ಇದಕ್ಕೆ ಹೇಳೋದು ಭಾರತ ವಿಶ್ವಗುರು ಅಂತ ನಾವು ಏನು ಹೇಳ್ತೇವೆ. ವಿಶ್ವಗುರು ಅಂತ ಹೇಳಿದರೆ ಬೇರೆ ಯಾವ ದೇಶಗಳು ಇಷ್ಟು ಆಲೋಚನೆ ಮಾಡಲಿಲ್ಲ. ಗ್ರೀಕಲ್ಲೆಲ್ಲ ಸ್ವಲ್ಪ ಆಲೋಚನೆ ಮಾಡಿದ್ದಾರೆ, ಅರಿಸ್ಟಾಟಲ್, ಪ್ಲೂಟೋ ಅವರೆಲ್ಲ. ಬಟ್ ಇದು ಖಾಲಿ ಮನುಷ್ಯನ ಒಂದು ಪ್ರಜ್ಞೆಯ ಬಗ್ಗೆ, ಮನುಷ್ಯನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದು. ಸೊ ಮಾಂಡುಕ್ಯ ಉಪನಿಷತ್ತಲ್ಲಿ ಹೇಳ್ತದೆ, ಈಗ ನೀವು ಜಾಗೃತ ಸ್ಥಿತಿಯಲ್ಲಿದ್ದೀರಿ. ಜಾಗೃತ ಸ್ಥಿತಿ ಅಂತ ಹೇಳಿದರೆ ನಾವು ದೇಹದಲ್ಲಿರುವುದು, ನಮ್ಮ ಪ್ರಜ್ಞೆ ಅರ್ಥ ಆಗ್ತುಂಟಲ್ವಾ? ಸೊ ದೇಹದಲ್ಲಿರುವಾಗ ನಿಮ್ಮ ಅನುಭವ ಬೇರೆ, ನನ್ನ ಅನುಭವ ಬೇರೆ, ಬೇರೆಯವರ ಅನುಭವ ಬೇರೆ, ಒಬ್ಬೊಬ್ಬರದ ಅನುಭವ ಬೇರೆ ಬೇರೆ. ಇನ್ನು ನೆಕ್ಸ್ಟ್ ಸ್ಟೇಜ್ ಇದೆ ಜಾಗೃತ ಅನ್ನೋದು ಸ್ವಪ್ನ ಅಂತ. ಸ್ವಪ್ನದಲ್ಲಿ ಡ್ರೀಮ್ ಸ್ಟೇಟಲ್ಲಿ ನಿಮ್ಮ ಅನುಭವ ಬೇರೆ, ಮತ್ತೊಬ್ಬರ ಅನುಭವ ಬೇರೆ, ನನ್ನ ಅನುಭವ ಬೇರೆ. ಸೊ ಮಾಂಡುಕ್ಯ ಉಪನಿಷತ್ತು ಹೇಳ್ತದೆ, ಪ್ರಜ್ಞೆ ನಿಮ್ಮದು, ಪ್ರಜ್ಞಾನಂ ಬ್ರಹ್ಮ. ಏನು ನಿಮಗೆ ಒಳಗಿಂದ ನಾನು ಎನ್ನುವುದೊಂದು ಇದ್ದೆ ಅಲ್ವಾ ಪ್ರಜ್ಞೆ, ಅದೇ ಬ್ರಹ್ಮ ಅಂತ. ಬ್ರಹ್ಮಾಂಡ ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡ, 4 ತಲೆ ಬ್ರಹ್ಮ ಅಲ್ಲ. ಸೊ ಹೇಳ್ತದೆ, ನೀವು ಒಳಗೆ ಆ ಪ್ರಜ್ಞೆ ದೇಹದ ಮೂಲಕ ಇಡೀ ಪ್ರಪಂಚವನ್ನು ನೋಡ್ತದೆ. ಅದಕ್ಕೆ ಹೆಸರು ನೋಡಿ, ಪ್ರಪಂಚ 5. ನಮ್ಮ 5 ಅಂಗಗಳಿಂದ ಏನು ನಮಗೆ ಪರ್ಸೆಪ್ಷನ್ ಆಗ್ತದೆ, ಇದು ಪ್ರಪಂಚ. ಒಂದು ವೇಳೆ ಈ 5 ಅಂಗಗಳಿಲ್ಲದಿದ್ದರೆ ನಮಗೆ ಪ್ರಪಂಚ ಇಲ್ಲ. ಕ್ವಾಂಟಮ್ ಫಿಸಿಕ್ಸ್ ಎಲ್ಲ ನೀವು ಸ್ಟಡಿ ಮಾಡಿದರೆ ಅದರಲ್ಲೆಲ್ಲ ನಿಮಗೆ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ ಎಲ್ಲ ವೇವ್ಸ್ ಮಾತ್ರ ಇರುವುದು. ಈ ವೇವ್ಸೇ ಅಬ್ಸರ್ವರ್ ಇಫೆಕ್ಟ್ ಅಂತ ಹೇಳ್ತಾರೆ. ನೀವು ಒಂದು ವೇವ್ಸನ್ನು ನೀವು ನೋಡಿದಾಗ, ಅಬ್ಸರ್ವರ್ ಇದ್ದಾಗ ಅದು ಮ್ಯಾಟರ್ ಆಗಿ ಚೇಂಜ್ ಆಗ್ತದೆ. ಸೊ ಏನು ಸೈನ್ಸ್ ಅಂತ ಹೇಳಿದರೆ, ಸೈನ್ಸ್ ಅಂತ ಮಾತಾಡ್ತೇವೆ ನಾವು. ಎಲೆಕ್ಟ್ರಾನನ್ನು ಮ್ಯಾಟರ್ ಅಂತ ಹೇಳಿದವನಿಗೂ ನೊಬೆಲ್ ಸಿಕ್ಕಿದೆ, ಎಲೆಕ್ಟ್ರಾನನ್ನು ವೇವ್ಸ್ ಅಂತ ಹೇಳಿದವನಿಗೂ ನೊಬೆಲ್ ಸಿಕ್ಕಿದೆ, ಎಲೆಕ್ಟ್ರಾನ್ ವೇವ್ಸ್ ಕೂಡ ಹೌದು ಮ್ಯಾಟ್ರ್ ಕೂಡ ಹೌದು ಅಂತ ಹೇಳಿದವನಿಗೂ ನೊಬೆಲ್ ಸಿಕ್ಕಿದೆ. ಸೊ ಯಾವುದು ಸತ್ಯ? ಆದ್ದರಿಂದ ಸೈನ್ಸನ್ನು ನಾವು ತಪ್ಪು ಅಂತ ಹೇಳೋದಲ್ಲ. ವಿಜ್ಞಾನಿಗಳು ಹೊರಗೆ ಹುಡುಕಿತ್ತು, ಅಧ್ಯಾತ್ಮ ಒಳಗೆ ಹುಡುಕಿದ್ದು, ಇಷ್ಟೇ ಅಂತ ಹೇಳಿದೆ. ಎಲ್ಲ ಒಂದು ಸಿಂಗ್ಯುಲಾರಿಟಿ, ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿಯಿಂದ ಹೊರಗೆ ಬಂದ ಕಾರಣ, ಎಲ್ಲ ಒಂದರಿಂದ ಬಂದ ಕಾರಣ, ಎಲ್ಲದರ ಮೂಲ ಒಂದೇ ಆದ ಕಾರಣ ನಾವು ಕೂಡ ಅದೇ ಅಲ್ವಾ? ಸೊ ಅದನ್ನೇ ಆತ್ಮ, ಇದೆಲ್ಲ ಸೇರಿದಕ್ಕೆ ಪರಮಾತ್ಮ ಅಂತ ಹೇಳ್ತಾರೆ. ನೀವು ಫಸ್ಟ್ ಕೇಳಿದ ಕ್ವಶನ್ಗೆ ನಾನು ಎಲ್ಲಿಂದ ಎಲ್ಲಿಗೆ ಹೋಗ್ತೇನೆ, ಫಸ್ಟ್ ಕೇಳಿದ ಕ್ವಶನ್ಗೆ ಆತ್ಮ, ಎಲ್ಲ ಆತ್ಮಗಳು ಸೇರಿದಕ್ಕೆ ಪರಮಾತ್ಮ ಅಂತ ಹೇಳೋದು. ಹೇಗೆ ಗೌರ್ಮೆಂಟ್ ಅಂತ ಹೇಳಿದರೆ ಪೊಲೀಸ್ನವರು, ಮಂತ್ರಿಗಳು ಎಲ್ಲ ಸೇರಿ, ನಾವು ಮೊದಲು ಚಿಕ್ಕ ಇರುವಾಗ ಗೌರ್ಮೆಂಟ್ ಅಂತ ಹೇಳಿದರೆ ಎಲ್ಲಿದೆ ಅಂತಲೇ ತಲೆಯಲ್ಲಿ ಇರ್ತಿತ್ತು. ಗೌರ್ಮೆಂಟ್ ಏನು ಈಗ ಗೊತ್ತಾಗ್ತುಂಟು. ಗೌರ್ಮೆಂಟ್ ಅಂತ ಹೇಳಿದರೆ ಒಂದು ವ್ಯಕ್ತಿ ಅಥವಾ ಒಂದು ಜಾಗ ಅಲ್ಲ, ಇಲ್ಲೂ ಕೂಡ ಗೌರ್ಮೆಂಟ್ ಉಂಟು. ಹೌದಲ್ವಾ? ಸೊ ಹಾಗೆ ಪರಮಾತ್ಮ ಅಂತ ಹೇಳುವ ಹೆಸರು ನೋಡಿ, ಎಲ್ಲ ಆತ್ಮಗಳು ಸೇರಿದಕ್ಕೆ ಅಂತ ಹೇಳಿದರೆ ಎಲ್ಲವೂ ಇದೆಲ್ಲ ಸೇರಿದಕ್ಕೆ. ಕ್ವಾಂಟಮ್ ಫಿಸಿಕ್ಸಲ್ಲಿ ಹೇಳುವುದೇನು, ಎಲ್ಲವೂ ಎನರ್ಜಿ ಮಾತ್ರ. ಎನರ್ಜಿ ನಿಮಗೆ ವೈಬ್ರೇಷನಿಂದ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟರ್ ತಯಾರಾಗುವುದು ಅಂತ ಹೇಳಿದರೆ ಇಲ್ಲಿ ಯಾವುದು ಬ್ಲ್ಯಾಂಕ್ ಅಂತ ಇಲ್ಲ. ಇಲ್ಲಿಂದ ಎಲ್ಲವನ್ನು ತಯಾರಾಗುವುದು ಬ್ಲ್ಯಾಂಕಿಂದಲೇ. ಬ್ಲ್ಯಾಂಕ್ ಅಂತ ಯಾವುದು ಕೂಡ ಇಲ್ಲ, ಇಲ್ಲಿ ಇರುವುದು ಎನರ್ಜಿ ಮಾತ್ರ. ಇದನ್ನೇ ಹೇಳಿದೆ, ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ. ಸರ್ವಭೂತ ಅಂತ ಹೇಳಿದರೆ ವಸ್ತುಗಳು, ಮ್ಯಾಟರ್ಸ್. ಎಲ್ಲ ಮ್ಯಾಟರ್ಸಲ್ಲಿ ಯಾವುದು ಶಕ್ತಿ ರೂಪದಲ್ಲಿ ಇದೆಯಾ, ಅಯಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ. ಎಲ್ಲ ಭೂತ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಮ್ಯಾಟರ್ ಅಂತ. ಪಂಚಮಹಾಭೂತ ಅಂತ ಹೇಳಿದರೆ ಭೂತ ಅಲ್ಲ, ಮ್ಯಾಟರ್ ಅಂತ. ಸೊ ಎಲ್ಲ ಮ್ಯಾಟ್ರಲ್ಲಿ ಅಯಮಾತ್ಮ ಗುಡಾಕೇಶ, ನಾನು ಆತ್ಮರೂಪದಲ್ಲಿ, ಪ್ರಜ್ಞೆಯ ರೂಪದಲ್ಲಿ ಇದ್ದೇನೆ. ಬೀಜಂ ಮಾಂ ಸರ್ವಭೂತಾನಾಂ, ನಾನು ಎಲ್ಲದರ ಬೀಜ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮನಿಗನ ಇವ ಅಂತ ಭಗವದ್ಗೀತೆಯಲ್ಲಿ ಬರ್ತದೆ. ಅಂತ ಹೇಳಿದರೆ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ಒಂದು ಕಿಂಚಿತ್ ಕೂಡ, ಮತ್ತಃ ಪರತರಂ, ನನ್ನನ್ನು ಬಿಟ್ಟು ಒಂದು ಕಿಂಚಿತ್,
ಒಂದು ಆಟಮ್ ಕೂಡ ಇಲ್ಲ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ, ಒಂದು ಮಣಿಯನ್ನು ಹೇಗೆ ದಾರ ಮಾಡಿ ಇದು ದಾರದಿಂದ ಮಣಿಯ ಮಾಲೆ ತಯಾರಿಸ್ತಾರ, ಅದೇ ರೀತಿ ಎಲ್ಲವೂ ನಾನು ಎಲ್ಲದರ ಒಳಗಿದ್ದೇನೆ. ಸೊ ಇದೆಲ್ಲ ನಾನು ಅಂದರೆ ಯಾರು? ಅದೇ ಇದೆಲ್ಲ ನಮಗೆ ಗೊತ್ತಿದೆ, ಬಟ್ ಅನುಭವ ಆಗಲಿಕ್ಕೆ ಇರುವುದು ಅಧ್ಯಾತ್ಮ. ಸೊ ನಾನು ಅನ್ನೋದೇನಂತ ಹೇಳಿದ್ರೆ ಆ ಮೊದಲಿದ್ದ ಪ್ರಿಮ್ಯಾಟಿಕಲ್ ಮ್ಯಾಟರ್ ಅಥವಾ ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ, ಅದು ಬ್ಲಾಸ್ಟ್ ಆಯಿತು. ವಿಜ್ಞಾನ ಹೇಳ್ತದೆ ಬಿಗ್ ಬ್ಯಾಂಗ್ ಅಂತ, ಉಪನಿಷತ್ತಲ್ಲಿ ಹೇಳ್ತದೆ ಅದನ್ನು. ಅದು ಒಮ್ಮೆಲೆ ಅನಾಹತ ಶಬ್ದ ಬಂತು. ಅನಾಹತ ಅಂತ ಹೇಳಿದರೆ ಈಗ ಎರಡು ವಸ್ತುಗಳು ತಾಗಿದ್ದಕ್ಕೆ ಆಹತ ಅಂತ ಹೇಳೋದು, ಇದು ತಾಗದೆ ಉತ್ಪತ್ತಿ ಆಗುವ ಶಬ್ದಕ್ಕೆ ಅನಾಹತ ಅಂತ ಹೇಳೋದು. ಅದು ಎಲ್ಲವನ್ನು ನಡೆಸಿದೆ. ನಂತರ ಪುರಾಣಕಾರರು ಅದನ್ನು ಬಂದಾಗ ರುದ್ರ ಅವ ರೋಧಿಸ್ತಿದ್ದ ಜೋರಾಗಿ, ಆದ್ದರಿಂದ ಸೃಷ್ಟಿ ಉತ್ಪತ್ತಿ ಆಯಿತು ಅಂತ ಬರ್ತದೆ. ಅಂತ ಹೇಳಿದರೆ ಒಂದು ಶಬ್ದದ ಉಲ್ಲೇಖ ಬರ್ತದೆ. ಗಣಪತಿಯ ಬಗ್ಗೆ ಬರುವಾಗ ತತಶ್ಚೋಮಿತಿ ಧ್ವನಿರವು ಸವೈ ಗಜಾಕಾರ, ಆ ಓಂ ಎನ್ನುವ ಧ್ವನಿಯೇ ಆನೆಯ ರೂಪ ತಾಳಿತು. ಇದನ್ನು ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಹೇಗೆಲ್ಲ ಗಣಪತಿದಂತ. ಮತ್ತು ವಿಷ್ಣುವಿನ ಪಾಂಚಜನ್ಯ ಶಂಖದಿಂದ ದೇವಿ ಆಕೆ ಜೋರಾಗಿ ಸಮ್ಮಾನಿತ ನನಾದೋಚ್ಚೈ ಸಾಟ್ಟಹಾಸಂ ಮುಹುರ್ಮುಹು ಅಂತ ಬರ್ತದೆ. ಮುಹುರ್ಮುಹು ಮತ್ತೆ ಮತ್ತೆ ಆಕೆ ಬೊಬ್ಬೆಟ್ಲು ಅಂತ ಹೇಳಿದರೆ ಅದು ಆ ಶಬ್ದದ ಉಲ್ಲೇಖ ಬರ್ತದೆ. ಅದರಿಂದ ಎಲ್ಲ ಉತ್ಪತ್ತಿ ಆಯಿತು. ಗಾಯತ್ರಿ ಅಂತ ಹೇಳಿದರೆ ಗಾಯತೀಚ ತ್ರಾಯತೀಚ ಗಾಯತ್ರಿ, ಯಾವುದು ನಿರಂತರವಾಗಿ ಆಕೆ ಹಾಡ್ತಾ ಇದ್ದಾಳ ಆಕೆ ಗಾಯತ್ರಿ ಅಂತ ಹೇಳಿದರೆ ಆ ಒಂದು ಶಬ್ದದಿಂದ ಈ ಎಲ್ಲ ಬ್ರಹ್ಮಾಂಡ ಉತ್ಪತ್ತಿ ಆಯಿತು. ಆ ಬಿಗ್ ಬ್ಯಾಂಗ್ಗೂ ನಮ್ಮ ಮಹಾಲಯ ಮಹೋತ್ಸವಕ್ಕೆ ಸಂಬಂಧ ಏನು? ಅದು ನಂತರ ಪುರಾಣಕಾರರೆಲ್ಲ ಅದನ್ನು ಮಾಡಿದ್ದು. ಏನಂತ ಹೇಳಿದರೆ ಇಡೀ ದೇಶದ ನಮ್ಮ ಭಾರತವನ್ನು ಯೋಗ ಭೂಮಿ ಅಂತ ಹೇಳಿದ್ರು. ಒಂದು ಮನುಷ್ಯನ ದೇಹ ಹೇಗಿರ್ತದ ಅದೇ ರೀತಿ ಭಾರತ ಕೂಡ ಇದೆ. ಉಳಿದದೆಲ್ಲ ಭೋಗಭೂಮಿ, ಭಾರತ ಯೋಗ ಭೂಮಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಅಧ್ಯಾತ್ಮಕ್ಕೆ ಮುಂದುವರಿಲಿಕ್ಕೆ ಬೇಕಾದ ವಾತಾವರಣ ಇದೆ. ಈಗ ಪಾಪ ಫಾರಿನರ್ಸ್ ಎಲ್ಲ ಬರಬೇಕಾದ್ರೆ ಅವರಿಗೆ ಇದು ಕನ್ಸೆಪ್ಟೇ ಗೊತ್ತಿಲ್ಲ. ಪಾಪ ಅವರು ಇನ್ನೂ ಬಂದು ಕಲಿತಾಗಬೇಕು. ನಮಗೆ ಹಾಗೆ ಅಲ್ಲ, ಏನು ಗೊತ್ತಿಲ್ಲ ದೇವರಲ್ಲಿ ಇಲ್ಲಿದೆ ಅಂತ ಹೇಳ್ತೇವೆ, ಏನು ಗೊತ್ತಿಲ್ಲದಿದ್ದವರು ಕೂಡ ಅಂತ ಹೇಳಿದರೆ ನಿಮ್ಮೊಳಗೆ ಇದೆ. ನೀವು ಈಗ ತಿರುಪತಿಗೆ ಹೋದರೆ ಅಲ್ಲಿ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ನೀವು ಹೋಗಿ ಅಲ್ಲಿ ನಿಮಗೆ ಒಂದು 2 ನಿಮಿಷ 1 ಸೆಕೆಂಡ್ ನಿಮಗೆ ಅಲ್ಲಿ ದರ್ಶನ ಸಿಗ್ತದೆ. ಅಷ್ಟೆಲ್ಲ ಒದ್ದಾಡಿಕೊಂಡು ದೂಡಿಕೊಂಡು ಹೋಗಿ ಇಲ್ಲಿ ಹೋಗಿ ಅಲ್ಲಿ ಕಣ್ಣು ಮುಚ್ತೀರಿ, ಹೌದಲ್ವಾ? ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ನಿಮ್ಮ ಒಳಗಿರುವುದಕ್ಕೆ ಎಲ್ಲ ಗೊತ್ತಿದೆ, ಇದು ಇಲ್ಲಿದೆ. ಅದರ ಅರ್ಥ ಅಲ್ಲಿ ಇಲ್ವಾ? ಅದನ್ನು ಉಪನಿಷತ್ತು ಹೇಳ್ತದೆ. ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಸಾಸ್ಯ ಬಾಹ್ಯತ. ತದೇ ಜತಿ, ಅದು ಓಡ್ತಾ ಇದೆ ಅಂತ ಹೇಳಿದರೆ ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದರೆ ನೀವು ಅದನ್ನು ಎಷ್ಟು ಈಗ ನಿಮಗೆ 21ನೇ ಶತಮಾನದಲ್ಲಿ ಮಂಗಳ ಗ್ರಹದವರೆಗೆ ಮುಟ್ಟಿದ್ದೀರಿ. ಮಂಗಳ ಗ್ರಹ ಏನು ನಥಿಂಗ್, ಹೌದಲ್ವಾ? ಟೋಟಲ್ 4% ಇಡೀ ಮ್ಯಾಟರ್ ಇರುವುದಂತೆ. 96% ಅದರಲ್ಲಿ 73% ಏನಂತ ಗೊತ್ತಿಲ್ಲ. ಅದಕ್ಕೆ ಡಾರ್ಕ್ ಮ್ಯಾಟರ್ ಅಂತ ಹೇಳ್ತಾರೆ, ಸಾರಿ ಡಾರ್ಕ್ ಎನರ್ಜಿ ಅಂತ. ಉಳಿದ 23% ಏನೋ ಇದೆ, ಅದು ಕೂಡ ಏನಂತ ಗೊತ್ತಿಲ್ಲ, ಅದಕ್ಕೆ ಡಾರ್ಕ್ ಎನರ್ಜಿ ಮ್ಯಾಟರ್ ಅಂತ ಹೇಳ್ತಾರೆ. ನಮ್ಮ ಅದರಲ್ಲಿ ಅದನ್ನು ಮಹಾಕಾಲನ ಮೇಲೆ ಎದೆಗೆ ಕಾಲಿಟ್ಟ ಮಹಾಕಾಲಿ ಅಂತ ತೋರಿಸ್ತಾರೆ. ಮಹಾಕಾಲ ಮಹಾಕಾಲಿ, ಮಹಾಕಾಲ ಅಂತ ಹೇಳಿದರೆ ಟೈಮ್ ಆ್ಯಂಡ್ ಸ್ಪೇಸ್, ಹೌದಲ್ವಾ? ಸೊ ಇದೇ ವಿಷಯ. ಸೈನ್ಸ್ ನಾವು ಹೇಳಿದ್ದು ಮಹಾಕಾಳಿ. ಏನಿದೆ ಅಲ್ವಾ, ಇಡೀ ಬ್ರಹ್ಮಾಂಡಕ್ಕೆ ಉತ್ಪತ್ತಿಯಾದ ಸಾಂಬ ಸದಾಶಿವ ಅಂತ, ಸಾಂಬ ಅಂತ ಹೇಳಿದ್ರೆ ತಾಯಿಯೊಟ್ಟಿಗೆ ಇರುವಂಥ. ಸೊ ಆ 2 ಎನರ್ಜಿ ಉಂಟಲ್ವಾ, ಪ್ರಾಣ ಮತ್ತು ರೈ ಅಂತ ಹೇಳ್ತಾರೆ. ಸೆಂಟ್ರಿಫಿಕಲ್ ಫೋರ್ಸ್ ಮತ್ತು ಸೆಂಟ್ರಿಫಿಟಲ್ ಫೋರ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಅದೇ ಹೇಳಿದಲ್ವ, ನಾವು ಹೇಳಿದ್ದನ್ನು ಹೇಳಿದರೆ ಮತ್ತೆ ಇದಾಗ್ತದೆ. ಸೊ ಈ ಬ್ರಹ್ಮಾಂಡ ಉತ್ಪತ್ತಿಯಾದ ಕತೆ ಅಲ್ಲಿರುವುದು ಪುರಾಣದಲ್ಲಿ, ಸಿಂಬಲಿಕಲ್ಲಿ. ವೇದದಲ್ಲಿ ಉಪನಿಷತ್ತಲ್ಲಿ ನೇರವಾಗಿ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ ಅಂತ ಹೇಳಿದರೆ ಆ ಒಂದು ಲೆವೆಲ್ ಇರ್ತದೆ. ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್. ಸೊ ಪಿಕ್ಚರ್ ಲ್ಯಾಂಗ್ವೇಜ್ ಆಗಿರುವ ಕಾರಣ ಸಬ್ಕಾನ್ಷಿಯಸ್ ಮೈಂಡಿಗೆ ನಮ್ಮ ಭಾಷೆ ಅರ್ಥ ಆಗೋದಿಲ್ಲ. ಈಗ ನೋಡಿ, ನಾನು ನಿಮಗೆ ಈ ಸಬ್ಕಾನ್ಷಿಯಸ್ ಎನ್ನುವುದು ಒಂದು ವರ್ಡ್, ಅದು ನೀವು ಆತ್ಮ ಅಂತ ಹೇಳಿ, ಪರಮಾತ್ಮ ಅಂತ ಹೇಳಿ, ಸಬ್ಕಾನ್ಷಿಯಸ್ ಅಂತ ಹೇಳಿ, ಕಲೆಕ್ಟಿವ್ ಕಾನ್ಷಿಯಸ್ ಅಂತ ಹೇಳಿ, ಯೂನಿವರ್ಸಲ್ ಕಾನ್ಷಿಯಸ್ ಅಂತ ಹೇಳಿ, ಏನೋ ಒಂದು ಇದೆ. ನೀವು ಫಸ್ಟಿಗೆ ಹೇಳಿದ ಕ್ವಶನ್ ಇದು, ದೇವರೇನಿದೆ, ಏನೋ ಒಂದು ಇದೆ, ಅದು ಹೌದು ಅಲ್ವಾ? ಹೌದು. ಏನಿದೆ ಗೊತ್ತಿಲ್ಲ. ವಿಜ್ಞಾನ ಉಪನಿಷತ್ತಲ್ಲಿ ಇದನ್ನು ನೇತಿ 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 ತತ್ 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 ಅಂತ ಹೇಳ್ತದೆ. ಅದನ್ನು ಹುಡುಗ ಅಂತ ಹೇಳೋದಿಲ್ಲ, ಹುಡುಗಿ ಅಂತ ಹೇಳೋದಿಲ್ಲ. ತತ್ ತ್ವಮ್ಮಸಿ, ತತ್ ಅದು, ತ್ವಂ ನೀನು ಆಗಿದ್ದಿ. ನೀನು ಯಾವುದನ್ನು ಹುಡುಕ್ತಾ ಇದ್ದೀಯಾ ಅದು ನೀನೇ ಆಗಿದ್ದಿ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ನನ್ನೊಳಗೆ ಏನು ನಾನು ಎನ್ನುವ ಕನ್ಸೆಪ್ಟ್ ಇದೆ, ಅದು ನೀನು ಬ್ರಹ್ಮ. ಯಾಕೆಂತೇಳಿ ಒಂದೊಂದರಿಂದ ಬಂದದ್ದಲ್ವಾ. ಸೊ ಆ ಎಲ್ಲ ಮೆಮೊರಿ ನಿಮ್ಮ ಸೆಲ್ಯುಲರ್ ಲೆವೆಲಲ್ಲಿ ಇದೆ ಅಲ್ವಾ.
ಸೊ ನೀವು ಒಳಗೆ ಹೋಗಿ ಅದನ್ನು ಅಲ್ಲಿಗೆ ಫೋಕಸ್ ಮಾಡಿದಾಗ ನೋಡಿ, ಯಾವುದರ ಬಗ್ಗೆ ನೀವು ಫೋಕಸ್ ಮಾಡ್ತೀರಾ, ಅದೇ ನಾನು ಹೇಳಿದಲ್ಲ ಪಿಕ್ಚರ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾ ಇದ್ದೆ. ಒಂದು ನಾಯಿ, ಬರ್ಗರ್, ಮಸಾಲ ದೋಸೆ, ಹೀಗೆ ನಾನು ಏನು ಹೇಳಿದರೆ ಕೂಡ ನಿಮಗೆ ಪಿಕ್ಚರ್ ಬರ್ತಾ ಇರ್ತದೆ, ನಾನು ವರ್ಡ್ ಹೇಳೋದು. ಸೊ ಪಿಕ್ಚರ್ ಲ್ಯಾಂಗ್ವೇಜ್ ಸಬ್ಕಾನ್ಷಿಯಸ್ ಮೈಂಡ್. ನಮಗೆ ಜೀವನದಲ್ಲಿ ಏನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ನಮಗೆ ಪಿಕ್ಚರ್ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸಬ್ಕಾನ್ಷಿಯಸ್ ಕಾಲು ನೋವು ವಾಸಿ ಆಗಬೇಕಾ, ಯಾವಾಗ ನೋಡಿದ್ರು ಸ್ವಾಮಿ ದೇವರೇ ಕಾಲು ನೋವು ವಾಸಿ ಆಗಲಿ, ಕಾಲು ನೋವು ವಾಸಿ. ಫೋಕಸ್ ಎಲ್ಲಿ, ಕಾಲು ನೋವಿಗೆ ಆಗ್ತೊಳ್ಳು. ಅದರ ಬದಲು ನೀವು ಪಿಕ್ಚರಲ್ಲಿ ನೀವು ಕಾಲು ನೋವು ವಾಸಿ ಆದ ನಂತರ ವಾಟ್ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಿ ನೀವು? ಕಾಲು ನೋವು ವಾಸಿ ಆದ ನಂತರ ದೊಡ್ಡ ಒಂದು ಟ್ರಕ್ಕಿಂಗ್ ಮಾಡ್ತಾ ಇದ್ದೀರಿ, ಅಥವಾ ಓಡಾಡ್ತಾ ಇದ್ದೀರಿ, ಅಥವಾ ಮೆಟ್ಲು ಹತ್ತಾ ಇದ್ದೀರಿ ಬಿಲ್ಡಿಂಗನ್ನು. ಇದನ್ನು ನೋಡಬೇಕು. ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಅರ್ಥ ಆಗೋದು. ನಿಮಗೆ ಒಂದು ಕಾಲು ನೋವು ಇದ್ರೆ ನೀವು ಕಾಲು ನೋವಿನ ಮೇಲೆ ಬೇಡೋದಲ್ಲ, ಅಂದ್ರೆ ನೀವು ಕಾಲು ನೋವು ವಾಸಿ ಆದ ನಂತರ ನೀವು ಹೆಂಗಿರ್ತೀರಿ ಅಂತ ಫೀಲ್ ಮಾಡೋದು. ಅದಕ್ಕೆ ನಾನು ಹೇಳುದು, ನೀವು ದೇವರ ಹತ್ರ ಅದು ಇದು ಕೇಳಲಿಕ್ಕೆ ನೋಡಿ, ಅತಿ ಬುದ್ಧಿವಂತಿಗೆಲ್ಲ ಯೂಸ್ ಮಾಡ್ತೇವೆ ನಾವು. ಅತಿ ಬುದ್ಧಿವಂತಿಗೆ ಯೂಸ್ ಮಾಡಿ ಒಬ್ಬ ಹೇಳಿದಂತೆ, ನನಗೆ ಏನು ಟೆನ್ಷನ್ ಇರಬಾರ್ದು, ನಾನು ಆರಾಮದಲ್ಲಿ ಕೂತಿರ್ಬೇಕು ಒಂದು ಕಡೆ, ಎಲ್ಲ ಅವರವರ ಕೆಲಸ ಮಾಡ್ತಿರ್ಬೇಕು, ನನಗೆ ಕೂತಲ್ಲಿ ಹಣ ಎನಿಸ್ತಾ ಇರ್ಬೇಕಂತ ದೇವ್ರ ಹತ್ರ. ಅತಿ ಬುದ್ಧಿವಂತಿಗೆ. ಸಬ್ಕಾನ್ಷಿಯಸ್ ಮೈಂಡಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಅದಕ್ಕೆ ನೀನು ಏನು ಬಯಸ್ತಾ ಇದ್ದೀಯ ಅದು ಅರ್ಥ ಆಗೋದಲ್ವಾ. ಸೊ ಸಬ್ಕಾನ್ಷಿಯಸ್ ಮೈಂಡ್ ನೆಕ್ಸ್ಟ್ ಅವನಿಗೆ ಸುಲಭ ಶೌಚಾಲಯದಲ್ಲಿ ಕೆಲಸ ಸಿಕ್ಕಿದಂತೆ, ಸುಮ್ಮನೆ ಕೂತಿದ್ದಾನೆ ಆರಾಮದಲ್ಲಿ, ಎಲ್ಲ ಅವರವರ ಕೆಲಸ ಮಾಡ್ತಾ ಇದ್ದಾರೆ, ಹಣ ಎನಿಸ್ತಾ ಇದ್ದಾರೆ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಇದೆಲ್ಲ ಗೊತ್ತಿಲ್ಲ. ಅದು ಬಾಹುಬಲಿ ಪಿಕ್ಚರ್ನ ಕಟ್ಟಪ್ಪನ ಥರ. ಕಟ್ಟಪ್ಪನಿಗೆ ರಾಣಿ ಏನು ಹೇಳ್ತಾಳ ಅದನ್ನು ಕೇಳುವುದಷ್ಟೇ ಕೆಲಸ. ನಾಳೆ ಬಾಹುಬಲಿಯನ್ನು ಕೊಲ್ಲ ಅಂತ ಹೇಳಿದರೆ ಬಾಹುಬಲಿಯನ್ನು ಕೂಡ ಕೊಲ್ತಾನೆ. ಸೊ ಸಬ್ಕಾನ್ಷಿಯಸ್ ಮೈಂಡಿಗೆ ಅದೆಲ್ಲ ಗೊತ್ತಿಲ್ಲ. ನಿಮಗೆ ಈಗ ಒಂದು ಕಡೆ ಒಂದು ಹೇಳು ನಿಮಗೆ ಅಂತ ಹೇಳಿದ್ರೆ, ನಾನೊಂದು ಒಬ್ಬ ಮನುಷ್ಯನಿಗೆ, ಒಬ್ಬ ಹೆಂಡತಿಗೆ ಒಂದು ಕಡೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಗಂಡನ ಒತ್ತಾಯಕ್ಕೆ ಹೊರಟು ನಿಂತಿದ್ದಾಳೆ, ಮನಸ್ಸಲ್ಲಿ ಇಷ್ಟ ಇಲ್ಲ. ಆ ಒಳಗಿನ ಫೀಲಿಂಗ್ ಏನಿದೆ ಅಲ್ವಾ, ಅದನ್ನು ತಗೊಳ್ಳು ಸಬ್ಕಾನ್ಷಿಯಸ್. ಈಗ ಒಬ್ಬ ಸೈನಿಕ ಯುದ್ಧ ಮಾಡಿ ಬರ್ತಾನೆ, ಅವನೊಂದು 500 ಜನ 1000 ಜನರನ್ನು ಕೊಂದು ಬಂದಿರ್ತಾನೆ. ನಾವು ಸನ್ಮಾನ ಮಾಡ್ತೇವೆ ಇಲ್ವಾ? ಅದೇ ಒಬ್ಬ ಮನುಷ್ಯನಿಗೆ ಒಂದು ಕಾಲು ಮುರಿದ್ರೆ ಅವನನ್ನು ಜೈಲಿಗೆ ಹಾಕೋದಿಲ್ವಾ? ಹೌದಲ್ವಾ? ಒಬ್ಬ ಡಾಕ್ಟರ್ ಹೆಂಡತಿ ಇಲ್ಲಿಂದ ಇಲ್ಲಿವರೆಗೆ ಕೊಯ್ದು ಆಪರೇಷನ್ ಮಾಡಿದರೆ ಹಣ ಕೂಡ ಕೊಡ್ತೇವೆ, ಕಾಲು ಕೂಡ ಹಿಡಿತೇವೆ ಅವನದ್ದು. ಅದೇ ನೆರೆಮನೆ ಸ್ವಲ್ಪ ಬ್ಲೇಡ್ ತಾಗಿಸಿದ್ರೆ ಅಂತ ಹೇಳಿದರೆ ಯಾವುದು ಕರ್ಮ ಅದು ತಗೊಳ್ತಿಲ್ಲ. ಕರ್ಮ ತೀಯರ್ ನಿಂತಿರುತ್ತೆ ಅದರ ಮೇಲೆ. ಇಂಟೆನ್ಷನ್ ಏನು ಅದರದ್ದು? ಈಗ ಭರತನದ್ದು ಕತೆ ಬರ್ತದೆ, ಜಡಭರತ ಅಂತ ಕತೆ ಬರ್ತದೆ ಭಾಗವತದಲ್ಲಿ. ಭರತ ಆ ಲೆವೆಲ್ಗೆ ಮುಟ್ಟಿದವ. ಆ ಲಾಸ್ಟ್ ಎಂಡಿಂಗ್ ಬ್ರಹ್ಮಲೋಕದಲ್ಲಿ ಅವನ ಸ್ವಾಗತಕ್ಕೆಲ್ಲ ಸಿದ್ಧತೆ ಆಗ್ತಾ ಉಂಟಂತೆ. ನಾವೆಲ್ಲ ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಅಂತೇಳಿ ನಮ್ಮ ತಲೆಯಲ್ಲಿ ಇರ್ತದೆ, ನಾನು ಒಳ್ಳೆ ದೇವರದ್ದು ಇದು ಮಾಡ್ತಿದ್ದೇನೆ, ನಾನು ದೇವರ ತುಂಬ ಪೂಜೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ. ಪೂಜೆ ಮಾಡೋದೇ ತಪ್ಪಾಗಿರ್ಬೋದಲ್ವಾ? ಮಾಡೋ ವಿಧಾನ ತಪ್ಪ ಅಲ್ಲ, ಪೂಜೆ ಮಾಡಲಿಕ್ಕೆ ಇರಬಾರ್ದಿತ್ತಲ್ವ? ವೇದದಲ್ಲಿ ಪೂಜೆ ಮಾಡೋದೇ ತಪ್ಪು ಅಂತ ಉಂಟು. ಓಕೆ. ಸೊ ನಮಗೆ ಗೊತ್ತಿಲ್ಲ. ಈಗ ಎಲ್ಲ ಪೂಜೆ ಮಾಡಿದ ನಂತರ ಬರ್ತದೆ ಏನು ವೇದಾನ ಮತ್ಲಬ್ ಉಪನಿಷತ್ತು ಕೂಡ ನೀನನ್ನು ವರ್ಣಿಸಲಿಕ್ಕೆ ಆಗುವುದಿಲ್ಲ. ವೇದಾನ ಗಮ್ಯ, ಯಾವುದಕ್ಕೂ ನೀನು ಸಿಗುವವಳಲ್ಲ. ಸೊ ನಿನ್ನನ್ನು ನಾನು ಒಂದು ತಾಯಿಯ ರೀತಿ ನಾನು ಆಪಸ್ಮಗ್ನ ಸ್ಮರಣಂ ತ್ವದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇತಿ, ನಾನು ನಿನ್ನನ್ನೊಂದು ರೂಪದಲ್ಲಿ ನಾನು ಇದು ಮಾಡ್ತಿದ್ದೇನೆ, ನನ್ನ ತಪ್ಪನ್ನು ಕ್ಷಮಿಸಂತ. ನೀವು ಹೇಳ್ತೀರಿ ಪೂಜೆ ಮಾಡಿದ್ದೇನೆ ನನಗೆ ದೇವರೇನು ಕೊಡ್ತಾ ಇಲ್ಲ. ಪೂಜೆ ಮಾಡು ತಪ್ಪು ಅಂತ ಹೇಳ್ತಾ ಉಂಟಲ್ಲಿ. ಅಂತ ಹೇಳಿದರೆ ಆ ಅಪಾರ ಬ್ರಹ್ಮಾಂಡದ ನಾನು ಹೇಳಿದಲ್ಲ 4% ಇರುವುದು, ಉಳಿದ 96% ಅನ್ನೋನ್. ಅದು ಆ 4%ಅಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ. ಅದು ನಮ್ಮ ತಂತ್ರದಲ್ಲಿ ಬರ್ತದೆ, ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ. ವಿಜ್ಞಾನ ಹೀಗೆ ಹೇಳ್ತಾ ಇದೆ. ಸೊ ನಾವೊಂದು ಪ್ರೌಡಲ್ಲಿ ಹೇಳ್ಕೊಳ್ಬೇಕು, ನಮ್ಮ ದೇಶ ಮೊದಲು ಹೇಳಿದ್ದು ಅನೇಕ ಕೋಟಿ ಬ್ರಹ್ಮಾಂಡ ಇದೆ ಅಂತ. ಆಗ ಅಲ್ಲಿ ಕೂಡ ಪೊಲಿಟಿಕ್ಸ್ ಬರ್ತದೆ. ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ದೆ, ಅದಲ್ಲ ನಮ್ಮ ದೇಶ ಹೇಳಿದ್ದಲ್ವಾ, ನಮ್ಮ ಹಿಂದೂ ಧರ್ಮ ಹೇಳಿದ್ದಂತಲ್ಲ, ನಮ್ಮ ದೇಶದಲ್ಲಿ ಮೊದಲು ಹೇಳಿದ್ದು ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಹೇಳಿದರೆ ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ. ಕೋಟಿ ನಾರಾಯಣಾಂಚ ಲಕ್ಷ್ಮೀ ಕೋಟಿ ಸಮೇತಾನಾಂ ನಾರಾಯಣನಾಂಚ ಕೋಟಯ ಬ್ರಹ್ಮಕೋಟಿ ಸಮೇತಾನಾಂ ರುದ್ರಾನಾಮಪಿ ಕೋಟಯ ಅಂತ ಬರ್ತದೆ. ಅಂತ ಹೇಳಿದರೆ ನಮಗೆ ಬ್ರಹ್ಮ ವಿಷ್ಣು ರುದ್ರ ಅಂತ ಒಂದು ಅಂತ ನಮ್ಮ ತಲೆಯಲ್ಲಿ ಇರುವುದು. ಅಲ್ಲಿ ಬರ್ತದೆ
ಅನೇಕ ಕೋಟಿ ಬ್ರಹ್ಮರು ಬಂದಿದ್ರು, ಅನೇಕ ಕೋಟಿ ಸರಸ್ವತಿಯರು ಬಂದಿದ್ರು, ಅನೇಕ ಕೋಟಿ ರುದ್ರರು ಬಂದಿದ್ರು, ಅನೇಕ ಕೋಟಿ ವಿಷ್ಣು ಬಂದಿದ್ರು, ಅನೇಕ ಕೋಟಿ ಲಕ್ಷ್ಮಿ ಬಂದಿದ್ರು ಅಲ್ಲಿ ತಾಯಿಯ ಆಸ್ಥಾನಕ್ಕೆ ಅಂತ ಹೇಳಿದರೆ ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ ಅಂತ. ಎಲ್ಲ ಬ್ರಹ್ಮಾಂಡಕ್ಕೂ ಒಂದು ಅಣುವಿಗೂ ಒಂದು ವಸ್ತುವಿಗೂ ಎಲ್ಲದರೊಳಗೆ ಇರುವುದು ಮೂರೇ. ಯಾವುದು? ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಸತ್ವ, ತಮ, ರಜೋಗುಣ ಮೂರು. ಸೊ ಉಪನಿಷತ್ತು ಇದನ್ನು ಲೆಕ್ಕ ಹಾಕಿತ್ತು. ಏನಂತ ಹೇಳಿದರೆ ಈ ಬ್ರಹ್ಮಾಂಡ ಎಲ್ಲ ಎಲ್ಲಿಂದ ಬಂತು, ಅಲ್ಲಿಗೆ ಪುನಃ ನಾವು ಸೇರುವುದು ಯಾವಾಗ? ವೇದದಲ್ಲಿ ಹೇಳುವುದು ಖಾಲಿ ಖುಷಿಯಾಗಿ ಬದುಕುವುದು, ಸ್ವರ್ಗ ಪ್ರಾಪ್ತಿ, ಸ್ವರ್ಗ ನರಕ ಅಂತ ಹೇಳಿದರೆ ಅದು ನಾನು ಕಾನ್ಸೆಪ್ಟ್ ಆಗಿ ಅರ್ಧದಲ್ಲಿ ನಿಲ್ಲಿಸಿದೆ. ಸ್ವರ್ಗ ನರಕ ಅಂತ ಹೇಳಿದರೆ ನೀವು ಎಚ್ಚರವಾಗಿರುವಾಗ ದೇಹದ ಮೂಲಕ ಅನುಭವಿಸ್ತೀರಿ, ನಿದ್ರೆಯಲ್ಲಿ ನೀವು ಮನಸ್ಸನ್ನು ನೋಡ್ತೀರಿ ನಿಮ್ಮದು. ಹಾಗೆ ನಾವು ಸೈಕಾಲಜಿಕಲ್ ಯಾರನ್ನಾದರೂ ನಿಮಗೆ ಇಂಟರಾಕ್ಟ್ ಮಾಡಲಿಕ್ಕಿದ್ರೆ ನೀವು ಅವರ ಕನಸನ್ನು ಕೇಳಬೇಕು. ಕನಸಲ್ಲಿ ಅವರು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕನಸನ್ನು ನಿಮಗೆ ಡಿಕೋಡ್ ಮಾಡಲಿಕ್ಕೆ ಗೊತ್ತಿದ್ದರೆ ಕನಸಲ್ಲಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ನಿಮ್ಮ ಮನಸ್ಸನ್ನು ಅದು ನೋಡ್ತಾ ಇದೆ, ಆ ಫೀಲಿಂಗನ್ನು ನೋಡ್ತಾ ಇದೆ, ಯಾವ ಫೀಲಿಂಗಿಂದ ನೀವು ಮಾಡಿದ್ದೀರಿ. ನಿಮಗೆ ಒಂದು ಕಡೆ ಹೋಗಲಿಕ್ಕೆ ನಿಮಗೆ ಮನಸ್ಸಿಲ್ಲ, ಮನಸ್ಸಲ್ಲಿ ನಾನು ಹೋಗಬಾರ್ದು, ಹೇಗೆ ತಪ್ಪಿಸುವುದು ಅಂತ ಮನಸ್ಸಲ್ಲಿದ್ದರೆ ಹಂಗೇಸಿಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ. ಅವಳಿಗೆ ಒಟ್ಟಾಸಿ ಅವಳು ಏನು ಹೇಳ್ತಾಳೆ, ನಿಮಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವೇ ಮಹಾರಾಜ ಮಹಾರಾಣಿ. ಅದು ಆಕ್ಸಿಡೆಂಟ್ ಮಾಡಿಸ್ತದೆ ಅಥವಾ ಎಲ್ಲಿಂದಾದ್ರೂ ಬೀಳಿಸ್ತದೆ. ಇದು ಕತೆ ಅಲ್ಲ, ರಿಯಾಲಿಟಿ. ಮೈಂಡ್ ವರ್ಕ್ ಮಾಡೋದೇ ಹಾಗೆ. ಅರ್ಥ ಆಯ್ತಾ? ನಿಮಗೆ ಈಗ ನೀವು ಒಂದು ಭವಿಷ್ಯವನ್ನು ಜ್ಯೋತಿಷವನ್ನು ನಂಬುವರಾದರೆ, ಇದೇ ನಾನು ಕ್ಲಾಸಲ್ಲೆಲ್ಲ ಹೇಳುವುದು ಏನಂತ ಹೇಳಿದರೆ, ಮೊದಲು ನಿಮಗೆ ಫೀಡ್ ಮಾಡ್ತಾರೆ. ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ಕ್ಲಾಸಲ್ಲೆಲ್ಲ. ಏನಂತ ಹೇಳಿದರೆ ಈಗ ನಾನು ಕೆಮ್ಮು ಬರುವಾಗ ಎಲ್ಲ ಮಾಡ್ತೇನೆ ಕೆಲವರಿಗೆ ಜೋರು, ಮತ್ತೆ ಏನಾದರೂ ಕೊಡುವಾಗ ಬಾಬಾಜಿ ಕೊಟ್ರ ಅಂತೇಳಿ ತಿನ್ನಿಸುವಾಗ ಸರಿ ಆಗ್ತದೆ ಅಂತ ಹೇಳಿದ್ರೆ ಇದೆಲ್ಲ ವರ್ಕ್ ಆಗೋದು ನಮಗೆ ಗೊತ್ತಿಲ್ಲ ಅಷ್ಟೇ. ಮೈಂಡ್ ವರ್ಕ್ ಮಾಡೋದು ಮೊದಲು ಫೀಡ್ ಮಾಡೋದು. ನೀವು ನಿಮಗೆ ಶನಿ ದೋಷ ಬರ್ತಾಯಿದೆ, ಅದು ಬರ್ತಾಯಿದೆ, ಇದು ಬರ್ತಾಯಿದೆ, ನಿನ್ನ ಮನೆ ವಾಸ್ತು ಸರಿ ಇಲ್ಲ, ನಿನಗೆ ಗ್ರಹ ದೋಷ ಇದೆ, ನೀನು ನಾಗರಹವನ್ನು ಕೊಂದರೆ ನಿನಗೆ ಈಗ ರೋಗ ಬರ್ತದೆ. ಕೊಲ್ಬೇಕಂತ ಹೇಳುವುದಲ್ಲ, ಬಟ್ ವಿಷಯ ಬೇರೆ ಕಡೆ ಕೊಂದರೆ ಯಾಕೆ ಬರೋದಿಲ್ಲ? ಈಗ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಹಾವಿನ ಮಾಡಿದರೆ ಮೈಯಲ್ಲಿ ಇದು ಬರ್ತದೆ, ಬಂದವರಿದ್ದಾರೆ. ಅದು ಹೇಗೆ ಬರ್ತದೆ ಅಂತ ಹೇಳಿದರೆ ಮೈಂಡ್ ಯಾವಾಗ ಆಕ್ಸೆಪ್ಟ್ ಮಾಡ್ತದಾ, ಆಕ್ಸೆಪ್ಟ್ ಮಾಡಿದಾಗ ಅದು ನಿಮ್ಮ ಮೈಯಲ್ಲಿ ಬರ್ತದೆ. ಇದರ ಬಗ್ಗೆ ತುಂಬ ಸಂಶೋಧನೆ ಎಲ್ಲ ಆಗಿದೆ. ಫ್ರಾನ್ಸಲ್ಲಿ ಒಂದು ಇವರ ಮೇಲೆ ಮಾಡಿದ್ದು ಕೂಡ ಎಲ್ಲರಿಗೂ ಗೊತ್ತಿರ್ಬೋದು. ಮತ್ತು ಇವರಿದ್ದರು ಯಾರು, ನೆನಪಿಲ್ಲ ನನಗೆ ಸರಿ, ಅಲ್ಲ ಕೀತ್ ಬೇರಿ ಅಂತ ಇದ್ದರು. ಅವರು ಇದು ಪ್ಲಸಿಬೋ ಎಫೆಕ್ಟ್ ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ ಅಂತೇಳಿ. ಡ್ರಿಂಕ್ಸ್ ಕೊಡದೆ, ನಾನು ಕೂಡ ಕ್ಲಾಸಲ್ಲಿ ಮಾಡಿಸ್ತೇನೆ, ಡ್ರಿಂಕ್ಸ್ ಕೊಡದೆ ಕೂಡ ಅಮಲ್ ಆಗುವ ರೀತಿ ಅಂತ ಹೇಳಿದೆ. ಮೈಂಡ್ ಯಾವಾಗ ನಿಮಗೆ ಒಪ್ಪಿಕೊಳ್ತದಾ ಬಾಡಿ ಅದನ್ನು ಲಿಟ್ರಲಿ ಫಾಲೋ ಮಾಡ್ತದೆ. ಸೊ ನೀವು ಈಗ ನನಗೆ ಶನಿ ದೋಷ ಬರ್ತುಂಟು, ನನಗೆ ಸರಿ ಇಲ್ಲ ಅಂತ ನಿಮ್ಮ ಮೈಂಡ್ ಒಪ್ಪಿಕೊಂಡ್ರೆ ಆಟೋಮೆಟಿಕಲಿ ನಿಮಗೆ ಗಾಡಿ ಆಕ್ಸಿಡೆಂಟ್ ಆಗ್ತದೆ. ಈಗ ನಮ್ಮಲ್ಲಿ ಸಾಧಾರಣ ಹೇಳ್ತಾರಲ್ಲ, ಒಂದೇ ದೇವರ ಮೇಲೆ ಭಾರ ಹಾಕಿ ಮಾಡು ಅಂದರೆ ಅಷ್ಟು ನಂಬಿಕೆ ಇಡುವ. ದೇವರ ಮೇಲೆ ಭಾರ ಹಾಕುದು ಅಂತ ಹೇಳಿದರೆ ವಿಷಯ ಏನು ಗೊತ್ತಾ, ಖಾಲಿ ಅಷ್ಟು ನೀವು ಅಕ್ಸೆಪ್ಟ್ ಮಾಡಲಿಕ್ಕೆ ಇರೋದು. ಫಾರ್ ಎಕ್ಸಾಂಪಲ್, ನಿಮ್ಮ ದೇಹದಲ್ಲಿ ಪಾಯ್ಸನ್ ಇಲ್ಲದೆ ವಿಷ ತಯಾರಾಗಿದೆ, ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ ಅದನ್ನು. ಪಾಯ್ಸನ್ ಹೊರಗಿಂದ ಹೋಗದೆ ಬಾಡಿ ಪಾಯ್ಸನ್ ತಗೊಂಡಿದೆ ಅಂತ ನಂಬಿ, ಹಾವು ಕಚ್ಚಿದೆ ಅಂತ ನಂಬಿಕೊಂಡವನಿಗೆ ಬಾಡಿಯಲ್ಲಿ ವಿಷ ಬಂದಿದೆ. ಮತ್ತು ಬೇರೆಲ್ಲ ನಾವು ಮೈಂಡ್ ಮೇಲೆಲ್ಲ ವರ್ಕ್ ಮಾಡುವಾಗ ತೋರಿಸ್ತೇವೆ ಎಲ್ಲ ಕ್ಲಾಸಲ್ಲಿ ಕೂಡ. ಅಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಮೈಂಡ್ ಯಾವ ರೀತಿ ವರ್ಕ್ ಮಾಡ್ತದೆ ಅಂತ ಹೇಳಿದರೆ ಟೋಟಲ್ ಅದೇ, ಅದು ಬಾಯಲ್ಲಿ ಹೇಳಿದರೆ ಅರ್ಥ ಆಗುವಂಥದ್ದಲ್ಲ. ಟೋಟಲ್ ಮೈಂಡ್ ತಗೊಳ್ಳೋದು. ಮೈಂಡ್ ಯಾವಾಗ ಒಪ್ಪಿಕೊಳ್ತದೆ ದೇಹದಲ್ಲಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಪ್ರತ್ಯಕ್ಷ ಆಗ್ತದೆ, ಎದುರು ಮಾಯ ಆಗ್ತದೆ, ಇದೆಲ್ಲ ಆಗ್ತದೆ. ಈಗ ಒಂದು ಹೇಳ್ತೀನಿ, ಈಗ ವಿಷ್ಣು ಸಹಸ್ರನಾಮ ಓದಿದರೆ ಏನು ಕ್ಯಾನ್ಸರ್ ಆದವರಿದ್ದಾರೆ. ಹಾಗೇನೆ ಈ ಯೇಸು ಬಳಿಗೆ ಹೋದವರು ಅಲ್ಲಿ ಕ್ಯಾನ್ಸರ್ ಗುಣ ಆದವರಿದ್ದಾರೆ, ಅಥವಾ ಬಾಬಾಜಿ ಹತ್ರ ಹೋದವರು ಇದ್ದಾರೆ, ಅಥವಾ ಅವನೊಂದು ನಂಬುವ ಒಂದು ದೇವರು, ಆಯ್ತಾ, ಅವನೊಂದು ಏನೋ ಒಂದು ಗುಡಿಗೆ, ಸಣ್ಣ ಗುಡಿಗೆ ಹೋಗ್ತಾನೆ, ಅಲ್ಲಿ ಅವನಿಗೆ ಗುಣ. ಅದು ಹೆಂಗೆ? ಅದೇ ಅದು ನೀವು ಎಲ್ಲಿ ದೇವರ ಮೂರ್ತಿ ಆಗಲಿ, ವಿಷ್ಣು ಸಹಸ್ರನಾಮ ಆಗಲಿ, ಜೀಸಸ್ ಆಗಲಿ, ಯಾವುದಲ್ಲ, ಎಲ್ಲಿ ನಿಮ್ಮ ಮೈಂಡ್ ನಿಲ್ತದೆ ಅದು ಮುಖ್ಯ ಅಂತೇಳಿ. ಒಳಗಿಂದ ನೀವು ಹೊರಗಿಂದ ಹೇಳ್ಬೋದು. ಹೊರಗಿಂದ ನಾವೇನು ಹೇಳ್ತೇವೆ, ಐ ಡೋಂಟ್ ಬಿಲೀವ್, ನಾನು ಇದನ್ನು ಭೂತ ಎಲ್ಲ ನಂಬುದಿಲ್ಲ, ಈಗಿನ ಕಾಲದಲ್ಲಿ ದೆವ್ವ ಎಲ್ಲ ನಂಬ್ತಾರ, ಈ ರೀತಿ. ರಾತ್ರಿ ತಗೊಂಡೋಗಿ ಸ್ಮಶಾನದ ಹತ್ರ ಬಿಟ್ಟರೆ ಒಳಗಿಂದ ಏನು ಭಯ ಸ್ಟಾರ್ಟ್ ಆಗ್ತದೆ, ಅದು ನಿಮ್ಮದು ಒಳಗಿದ್ದು, ಅದು ಫೀಡ್ ಇರುವಂಥದ್ದು. ಈಗ ಸ್ವಭಾವ ಅದು. ಅದಕ್ಕೆ ಹೇಳುದು ಏನು ಗೊತ್ತಾ, ರಾಮಚರಿತ ಮಾನಸದಲ್ಲಿ ಲಕ್ಷ್ಮಣ ಕೇಳ್ತಾನೆ ರಾಮನ ಹತ್ರ, ಅನೇಕ ಜನ್ಮಗಳ ತಪಸ್ಸು ಮಾಡಿದ ಫಲವಾಗಿ ಈ ಋಷಿಗಳಿಗೆಲ್ಲ ನಿನ್ನ ದರ್ಶನ ಆಗ್ತಾ ಉಂಟು. ಈಗ ನಿನ್ನ ದರ್ಶನ ಆಯ್ತಲ್ವ ಅವರಿಗೆ, ಅದರ ಫಲ ಏನು ಅಂತ ಕೇಳ್ತಾರೆ.
ಅರ್ಥ ಆಯ್ತಲ್ವಾ? ಅಂತ ಹೇಳಿದ್ರೆ ಅನೇಕ ಜನ್ಮಗಳಿಂದ ತಪಸ್ಸು ಮಾಡಿ ನಿನ್ನ ದರ್ಶನ ಆಗ್ತಾ ಉಂಟು. ಪ್ರತಿ ಕ್ರಿಯೆಗೆ ಪ್ರತಿಕ್ರಿಯೆ ಇದೆ ಅಲ್ವಾ, ಎವ್ರಿ ಆ್ಯಕ್ಷನ್ ರಿಯಾಕ್ಷನ್ ಇದೆ. ಸೊ ಅನೇಕ ಜನ್ಮಗಳ ತಪಸ್ಸಿನ ಫಲವಾಗಿ ನಿನ್ನ ದರ್ಶನ ಆಗ್ತಾ ಉಂಟು. ಈಗ ನಿನ್ನ ದರ್ಶನದ ಫಲ ಏನು ಅಂತ ಹೇಳಿದರೆ, ದೇವರು ಪ್ರತ್ಯಕ್ಷ ಆದಾಗ ದೇವರ ದರ್ಶನದ ಫಲ ಏನು ಅಂತ ಕೇಳಿದ. ಮಮ ದರ್ಶನ ಫಲ ಪರಮ ಅನೋಖ, ಜೀವು ಪಾವು ನಿಜ ಸಹಜ ಸ್ವರೂಪ. ಅದಕ್ಕೆ ರಾಮ ಹೇಳ್ತಾನೆ, ಮಮ ದರ್ಶನ ಫಲ ಪರಮ ಅನೋಖ, ನನ್ನ ದರ್ಶನದ ಫಲ ಒಂದು ಅದ್ಭುತ. ಅದು ಏನು? ಜೀವು ಪಾವು ನಿಜ ಸಹಜ ಸ್ವರೂಪ. ಅವನ ನಿಜವಾದ ಸಹಜ ಸ್ವರೂಪ ಏನಿದೆ ಅವನದ್ದು, ಅವನ ಸೋಲ್ ಎಜೆಂಡಾ ಅದು ಗೊತ್ತಾಗ್ತದೆ ಅವನಿಗೆ. ಈಗ ನನಗೆ ಸಲ್ಮಾನ್ ಖಾನ್ ಥರ ಬಾಡಿ ಮಾಡುವಂಥ ಒಂದು ಪಿಕ್ಚರ್ ನೋಡಿದರೆ ಆಗ್ಬೋದು. 2 ದಿನ ಜಿಮ್ಮಿಗೆ ಹೋಗ್ತೇನೆ, 3ನೇ ದಿನ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ನನ್ನ ಸ್ವಭಾವ ಅಲ್ಲ, ಹೊರಗಿಂದ ಬಂದಂಥದ್ದು. ನಮ್ಮ ಸ್ವಭಾವವನ್ನು ಕಂಡುಹಿಡಿಕಿದೆ. ಅಲ್ಲಿ ಅದೇ ಮಮ ದರ್ಶನ ಫಲ, ಅದೇ ಸಾಧನೆ. ಹೌದಲ್ವಾ? ಅಲ್ಲಿ ನಮಗೆ ಬೇರೆ ಬೇರೆ ಟೆಕ್ನಿಕ್, ನಾನು ಕೂಡ ಕೆಲವೆಲ್ಲ ಟೆಕ್ನಿಕ್ ಎಲ್ಲ ಯೂಸ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಕೇಳಿದ್ದೀನಿ. ಈಗ ಕೆಲವರು ಈಗ ಕೆಲವರು ವರ್ಷಾನುಗಟ್ಟಲೆ ಧ್ಯಾನ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ದೇವರು, ಅವ್ರು ಏನು ಹಾಗೆ ಇರ್ತಾರೆ, ಅವ್ರಿಗೆ ಏನು ವ್ಯತ್ಯಾಸ ಆಗಿರೋದಿಲ್ಲ. ಅದೇ ಇದೆಲ್ಲ ವಿಷಯ ಏನಂತ ಹೇಳಿದ್ರೆ, ವಿಷಯ ಸಿಂಪಲ್ ಅಷ್ಟೇ, ಒಂದು ದಿನದಲ್ಲಿ ಆಗುವಂಥ ವಿಷಯ. ಒಂದು ದಿನದಲ್ಲ, 1 ಸೆಕೆಂಡ್ ಸಾಕು, ವಿಷಯ ಅಷ್ಟೇ. ಈಗ ನಿಮ್ಮ ಈ ದೇಹಕ್ಕೆ ಎಲ್ಲ ಪವರ್ ಇದೆ. ನೀವು ಈ ದೇಹವನ್ನು ಒಪ್ಪಿಕೊಂಡು, ನೀವು ಆಗ ಹೇಳಿದ್ರಲ್ಲ ದೇವರ ಮೇಲೆ ಭಾರ ಹಾಕಿ ಅಂತ, ಈ ದೇಹವನ್ನು ನೀವು ಒಪ್ಪಿಕೊಂಡ್ರೆ ನೋಡಿ, ನಿಮಗೆ ಒಂದು ತುಂಬ ಇಷ್ಟ ಆದವರು ಯಾರಾದರೂ ಇದ್ದರೆ ನೀವು ಅವರಿಗೆ ಒಳ್ಳೆ ಗಿಫ್ಟ್ ಕೊಡ್ತೀರಲ್ವಾ, ಅದು ಬೇಗ ಹಾಳಾಗುವಂಥ ಗಿಫ್ಟ್ ಎಲ್ಲ ಕೊಡ್ತಾರಾ? ಇಲ್ಲ. ಸೊ ನಾನು ಹೇಳುವುದು ಏನಂತ ಹೇಳಿದರೆ, ಶ್ರೀವಿದ್ಯೆಯಲ್ಲಿ ಕೂಡ ಇರುವುದು ಅಷ್ಟೇ ವಿಷಯ. ಅದು ಯಾಕೆ ಅದರಲ್ಲಿ ಭೋಗ ಮತ್ತು ಮೋಕ್ಷ ಎರಡನ್ನು ಮಿಂಗಲ್ ಮಾಡಿದ್ರು ಅಂತ ಹೇಳಿದರೆ, ಇರುವುದೇ ಹಾಗೆ. ಬಟ್ ನಿಮ್ಮ ತಲೆಯಲ್ಲಿ ಈಗ ಆಲ್ರೆಡಿ ಇರುವ ಕಾರಣ ಈ ವಿಷಯಗಳೆಲ್ಲ ನಿಮಗೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ಅದರಲ್ಲಿ ಬರ್ತದೆ ತಂತ್ರ ಗ್ರಂಥಗಳಲ್ಲಿ, ನೀವು ಇದನ್ನು ಮಾಡಿದಾಗ ಅಂತ ಹೇಳಿದರೆ ಹುಡುಗರಿಗೆ ಹೇಳಿರುವ ಕಾರಣ ಅದು ಹುಡುಗರಿಗೆ ಅಂತ ಹೇಳುದು, ಅದು ಯೂನಿವರ್ಸಲ್ ಎಲ್ರಿಗೆ. ನೀವು ಈ ಸಾಧನೆಯನ್ನು ಮಾಡಿದಾಗ ನಿಮಗೆ ಎಲ್ಲರೂ ಹುಡುಗಿಯರು ನಿಮ್ಮ ಹತ್ರ ಚಂದ ಚಂದದ ಹುಡುಗಿಯರು ಅಟ್ರಾಕ್ಟ್ ಆಗ್ತಾರೆ ಅಂತ ಬರ್ತದೆ. ಮತ್ತು ನಿಮಗೆ ಸಂಪತ್ತು ಎಲ್ಲೆಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಣ ನಿಮ್ಮ ಹತ್ರ. ಮತ್ತು ನಿಮ್ಮ ರಾಜ ಮಹಾರಾಜರು ಅಂತ ಹೇಳಿದರೆ ಪೊಲಿಟಿಷಿಯನ್ ಯಾರೆಲ್ಲ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳಿದರೆ, ದೊಡ್ಡ ಮನುಷ್ಯರೆಲ್ಲ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಸಂಪತ್ತು ಎಲ್ಲ ಕಡೆಯಿಂದ ಬರ್ತದೆ. ನಿಮ್ಮ ಮುಖದಲ್ಲಿ ಸೌಂದರ್ಯ ಲಹರಿ ಅಂತ ಹೇಳ್ತಾರೆ. ಸೌಂದರ್ಯ ಲಹರಿ ಅಂತ ಹೇಳಿದರೆ ವೇವ್ಸ್, ಆ ಸೌಂದರ್ಯದ ವೇವ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮುಖದಿಂದ ಅಂತ ಹೇಳಿದರೆ, ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದ ಅಷ್ಟೇ ಅಲ್ವಾ? ಹೌದಲ್ವಾ? ಈಗ ಅದರರ್ಥ ಹುಡುಗರೆಲ್ಲ ಹಿಂದೆ ಬರ್ತಾರೆ ಅಂತ ಹೇಳಿದ್ರೆ ಎಲ್ಲ ಹುಡುಗರೊಟ್ಟಿಗೆ ದೈಹಿಕ ಸಂಬಂಧ ಮಾಡಬೇಕಂತಲ್ಲ. ಬಟ್ ದೈಹಿಕ ಸಂಬಂಧ ವಿಷಯ ಕೂಡ ಅಲ್ಲ. ನೀವು ಸೈಕಾಲಜಿಕಲಿ ನೋಡಿದರೆ, ಈಗ ಒಬ್ಬ ಮನುಷ್ಯ ತುಂಬ ಹುಡುಗಿಯರನ್ನು ಅಥವಾ ತುಂಬ ಹುಡುಗಿಯರು ತುಂಬ ಗಂಡಸರನ್ನು ಬಯಸುವುದು ಯಾಕೆ ಅಂತ ಹೇಳಿದರೆ, ಅದರರ್ಥ ಫಿಸಿಕಲ್ ವಿಷಯ ಅಲ್ಲ. ಫಿಸಿಕಲ್ ಆದರೆ ಒಂದೇ ಹುಡುಗಿ ಸಾಕು. ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ಈಗೋ ಇದೆ ಅಲ್ವಾ? ಅದು ಅಲ್ಲಿ ಹೇಳ್ಬಹುದೇ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಮದುವೆ ಆದವರು, ಅವಳು 2-3 ಮಕ್ಕಳಾಗಿರ್ತದೆ, ಆಂಟಿ ಆಗಿರ್ತಾಳೆ, ಅವಳ ಗಂಡನಿಗೆ ಅವಳ ಹತ್ರ ಬೋರ್ ಆಗ್ತೈತೆ, ಇವನಿಗೆ ಹೇಗೆ ಅಟ್ರಾಕ್ಟ್ ಆಗೋದು ಅವಳು ಅಂತ ಹೇಳಿದರೆ, ಖಾಲಿ ಫಿಸಿಕಲ್ ವಿಷಯ ಅಲ್ಲ, ಅದೊಂದು ಈಗೋ. ಎಲ್ಲ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ. ಈ ಈಗೋ ಬೂಸ್ಟಿಗಾಗಿ ಈ ಏನು ನಿಮ್ಮ ಐಡೆಂಟಿಫಿಕೇಶನ್ ಕ್ರೈಸಿಸ್ ಅಂತ ಹೇಳ್ತಾರಲ್ವಾ, ಅದಕ್ಕೋಸ್ಕರ ಮನುಷ್ಯ ನಾವು ಇಷ್ಟು ಒದ್ದಾಡೋದು. ಅದಕ್ಕೆ ಹೇಳೋದು 3: ಈಶನ, ಲೋಕೇಶನ, ವಿತ್ತೇಶನ, ಪುತ್ರೇಶನ. ಮನುಷ್ಯನಿಗೆ 3 ಇರುವುದಂತ. ಏನಂತೇಳಿದರೆ ಲೋಕೇಶನ ಅಂತ ಹೇಳಿದರೆ ಎಲ್ಲರೂ ನನ್ನನ್ನು ಲೋಕದಲ್ಲಿ ಪ್ರಸಿದ್ಧಿ ಆಗಬೇಕು. ಮತ್ತೊಂದು ವಿತ್ತೇಶನ, ಹಣ ಸಂಪತ್ತು ಬರಬೇಕು. ಇನ್ನೊಂದು ಪುತ್ರೇಶನ ಅಂತ ಹೇಳಿದರೆ ದೈಹಿಕವಾದ ಬಯಕೆಗಳು. ಸೊ ಈ 3ಕ್ಕೆ ಬೇಕಾಗಿ ಎಲ್ಲ ಸ್ಟೋರಿ ಇರುವುದು. ತಪ್ಪೇನು? ಅಲ್ಲಿ ತಪ್ಪಂತ ಯಾರು ಹೇಳ್ತಿದ್ದಾರೆ? ಬಟ್ ನಾವು ಹೇಳ್ತಿದ್ದೇವಲ್ಲ, ಆಧ್ಯಾತ್ಮಿಕ ಹೋದಾಗ ಇದೆಲ್ಲ ತಪ್ಪು ಅಂತ. ಶ್ರೀವಿದ್ಯೆ ಭೋಗ ಮೋಕ್ಷಗಳನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳಿದರೆ, ಅದರ ನೋಡಿ ನಮಗೆಲ್ಲ ಏನಾಗಿದೆ ಗೊತ್ತಾ, ನಾನು ಈಗ ಕಲಿಸಿ ಕೂಡ ನನಗೆ ಕೆಲವು ಸಮಸ್ಯೆ ಆಗ್ತಾ ಉಂಟು. ಯಾಕೆ ಅಂತ ಹೇಳಿದರೆ, ನಾನು ಏನು ಇದನ್ನೆಲ್ಲ ನಿಮ್ಮ ಎಷ್ಟು ಇಡೀ ಜನ್ಮಗಳಲ್ಲಿ ಕಲಿಯುವುದಂಥದ್ದನ್ನು ಸಿಂಪಲ್ ಮಾಡಿ ನಾನು ಕಲಿಸ್ತಾ ಇದ್ದೇನೆ ಕ್ಲಾಸಲ್ಲಿ. ಬಟ್ ಜನರಿಗೆ ಸಿಂಪಲ್ ಇಷ್ಟೇ ಇಲ್ಲ, ಅವರು ಅದಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಟೈಮ್ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಅದನ್ನು ಕೂಡ ತಪ್ಪು ಓದ್ತಾ ಇದ್ದಾರೆ. ನೋಡಿ, ಎಲ್ಲ ದೇವರು ನೋಡ್ಕೊಳ್ತಾನೆ, ದೇವರಿದ್ದಾನೆ ಅಥವಾ ದೇವರಿಗೆ ಅರ್ಥ ಆಗ್ತದೆ, ಇದು ಫೀಲಿಂಗ್ ಭಕ್ತಿ ಮಾರ್ಗ. ನೀವು ಅದು ಮಾಡೋದಾದರೆ ನಿಮ್ಗೆ ಏನು ಗೊತ್ತು ಇಡಬೇಕಂತಿಲ್ಲ. ಗೊತ್ತಿಲ್ಲದಿದ್ದರೆ 1 ಸೆಕೆಂಡಿನ ಕೆಲಸ, ಗೊತ್ತಿದ್ರೆ ಸಮಸ್ಯೆ. ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ ಬ್ಲ್ಯಾಂಕ್ ಪೇಪರ್. ನೋಡಿ, ಜೀಸಸ್ ಕಣ್ಣು ಇಲ್ಲದವರಿಗೆ ಕಣ್ಣು ಕೊಡ್ತಿದ್ರು, ಹೌದಲ್ವಾ? ಅದೇನು ಕತೆ ಅಥವಾ ಸುಳ್ಳಲ್ಲ, ರಿಯಲ್ ಕೊಡ್ತಿದ್ರು ಅವರು. ಹೇಗೆ ಕೊಡ್ತಿದ್ರು ಅಂತ ಹೇಳಿದರೆ, ನೋಡಿ,
ಒಂದು 50 kg ಗೋಣಿಯನ್ನು ಒಂದು ಹುಡುಗಿ ಹತ್ರ ಎತ್ತಲಿಕ್ಕೆ ಹೇಳಿದ್ರೆ ಎತ್ತಾರ? ಎತ್ತುವುದಿಲ್ಲ. ಅದೇ ಒಂದು ಅವರ ಸ್ವಂತ ಮಗು ಆಟೋದ ಕೆಳಗೆ ಬಿದ್ದಿದ್ರೆ ಆಟೋವನ್ನು ಎತ್ತಿ ಬಿಸಾಡಿದವರಿದ್ದಾರೆ. ಆಗ್ತದೆ. ಯಾಕೆಂತ ಹೇಳಿದ್ರೆ ಎಲ್ಲ ಪವರ್ ನಿಮ್ಮಲ್ಲಿ ಇದೆ. ನಾಯಿ ಓಡಿಸುವಾಗ ಎಲ್ಲ ಈ ಹೊಟ್ಟೆ ಇಟ್ಕೊಂಡು ನಾನು ನಾಯಿ ಓಡಿಸಿದ್ರೆ ನಾನು ಓಡುದಿಲ್ವಾ? ಈಗ ಒಂದು 100 ಮೀಟರ್ ಓಡಿ ಅಂತ ಹೇಳಿ ನನಗೆ ಓಡ್ಲಿಕ್ಕೆ ಆಗ್ತದೆ. ನಾಯಿ ಓಡಿಸಿದ್ರೆ ಓಡ್ತೀನಿ. ಎನರ್ಜಿ ಎಲ್ಲ ನಮ್ಮ ಹತ್ರ ಇದೆ. ನೋಡಿ, ರಾತ್ರಿ ನಿಮಗೆ ನಿದ್ದೆ ಬರ್ತಾ ಇದೆ, ಜೋರು ನಿದ್ದೆ ಬರ್ತಾ ಇದೆ, ನಿಲ್ಲಿಕ್ಕೆ ಆಗ್ತಾ ಇಲ್ಲ. 2-3 ದಿನ ಆಗಿದೆ ನಿದ್ದೆ ಮಾಡದೆ. ಮನೆಗೆ ಬರ್ತೀರಿ, ಒಮ್ಮೆ ಬಿದ್ದರೆ ಆಯಿತು, ಯಾವುದು ಬೇಡ, ಏನು ಬೇಡ, ತಿನ್ನುವುದು ಬೇಡ, ಏನು ಬೇಡ ಅಂತ ಆಗ್ತದೆ. ಸೊ ಆ ಸಿಚುವೇಶನಲ್ಲಿ ನೀವು ಹೋದರೆ ನಿಮಗೆ ಏನಾದರೂ ನಾನು ಪ್ರವಚನ ಹೇಳ್ತಾ ಇದ್ದರೆ, ಭಗವದ್ಗೀತೆ ಓದಲಿಕ್ಕೆ ಹೇಳ್ತೀರಿ, ನೀವು ಓದ್ತೀರಾ? ನಾಳೆ ನೋಡುವ ಮೊದಲು ಮಲಗ್ತೇನೆ ಅಂತ. ಅದೇ ನಿಮ್ಮ ಮನೆಯಲ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಯಿತು, ಬೆಂಕಿ ಬಿತ್ತು, ನೀವು ಓಡ್ತೀರಿ, ಎಲ್ಲರನ್ನು ಎಬ್ಬಿಸ್ತೀರಿ, ನೀರು ಹಾಕಿಸ್ತೀರಿ, ಎಲ್ಲ ಮಾಡ್ತೀರಿ, ಮತ್ತೆ ಮಲಗಂತ ಹೇಳಿದ್ರೆ ನಿದ್ದೆ ಬರೋದಿಲ್ಲ. ಎಲ್ಲಿತ್ತು ಎನರ್ಜಿ? ಅಲ್ಲಿದೆ. ಅದಕ್ಕೆ ಬೂಸ್ಟಿಂಗ್ ಬೇಕಿರೋದು ಅಷ್ಟೇ. ಎನರ್ಜಿ ಎಲ್ಲ ನಿಮ್ಮಲ್ಲೇ ಇದೆ, ಎಲ್ಲ ಶಕ್ತಿ ನಿಮ್ಮಲ್ಲೇ ಇದೆ, ಎಲ್ಲ ಸಾಧನೆ ಸಿದ್ಧಿ ನೀವು ಏನು ಮಾಡಲಿಕ್ಕಿಲ್ಲ. ವಿವೇಕಾನಂದರು ಹೇಳ್ದಂಗೆನೆ ಏನು ಮಾಡಲಿಕ್ಕಿಲ್ಲ. ನಾನು ಹೇಳ್ತಿದ್ದೇನಲ್ವಾ, ಏನು ಮಾಡುವ ಅಗತ್ಯ ಇಲ್ಲ ನೀವು. ಬಟ್ ನಿಮಗೆ ತಲೆಗೆ ಹೋಗಿದೆ, ಮಾಡಿದರೆ ಮಾತ್ರ ಆಗೋದು, ಕಷ್ಟಪಟ್ಟರೆ ಮಾತ್ರ ಹಣ ಬರೋದು. ಕಷ್ಟಪಡಬೇಕಂತ ಇಲ್ಲ. ನಮಗೆ ಫೀಡಿಂಗ್ ಆಗಿ ಮಾಡಿದ್ದಾರೆ ಎಲ್ಲ. ಇದನ್ನು ಅದು ಕ್ಲಾಸಲ್ಲಿ ಆದರೆ ನಮಗೆ ಡೀಟೇಲ್ ಆಗಿ ಹೇಳಲಿಕ್ಕೆ ಇಲ್ಲಿ ಟೈಮ್ ಬೌಂಡ್ ಇರ್ತದೆ. ಎಲ್ಲ ಫೀಡಿಂಗಲ್ಲಿ ಇರುವುದು. ಈಗ ರಜನಿಗಂತೂ ಟಿಕೆಟ್ ಕೊಡ್ತಿದ್ರು ಬಸ್ಸಲ್ಲಿ. ನಾವು ಏನು ಲೆಕ್ಕ ಹಾಕ್ತೇವೆ ನಮ್ಮ ಲೈಫಲ್ಲಿ? ನನಗೆ ತಿಂಗಳಿಗೆ 50,000 1,00,000 ಬರ್ತಾ ಇದೆ. ಅದು ಇಂಟು 12 ಮಾಡಿದರೆ 50,000 60 ಎಷ್ಟಾಯಿತು? 6 ಲಕ್ಷ ಆಯಿತು. ಸೊ 6 ಲಕ್ಷ ಇಂಟು 10 ಇಯರ್ಸ್ ಮಾಡಿದರೆ 60 ಲಕ್ಷ. ಸೊ ನಾನು ಯಾವಾಗ ಮನೆ ಕಟ್ಟೋದು? ಈ ರೀತಿ ನಾವು ಮಾಡ್ತೇವಲ್ಲ, ಇದು ನಾವು ಬರೋದು ಮಿಡ್ಲಲ್ಲಿ. ನಮ್ಮದೇ ಒಂದು ಲೆಕ್ಕಾಚಾರ ಬೇರೆ. ಅದಕ್ಕೆ ಏನು ಬೇಕಂತಿಲ್ಲ, ಅದಕ್ಕೆಲ್ಲ ಗೊತ್ತಿದೆ. ಇಷ್ಟು ಬ್ರಹ್ಮಾಂಡವನ್ನೆಲ್ಲ ಉತ್ಪತ್ತಿ ಮಾಡಿದೆ, ಏನೋ ಒಂದು ಇದೆ ಅಲ್ವಾ? ಈಗ ಒಂದು ಉದಾಹರಣೆಗೆ, ಒಂದು ನಾಯಿಯನ್ನು ಎತ್ತಿ ನೀರಿಗೆ ಹಾಕಿದ್ರೆ ಅದು ಈಜ್ತದೆ. ಮನುಷ್ಯನ ಎತ್ತಿ ಎಲ್ಲ ಪ್ರಾಣಿಯನ್ನು ಹಾಕಿದ್ರೆ ಈಜುತ್ತದೆ. ನಾವು ಹಾಕಿದ್ರೆ ಈಜುವುದಿಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತಿದೆ, ಈಜ್ಲಿಕ್ಕೆ ಗೊತ್ತಿಲ್ಲ. ನಮ್ಗೆ ಸತ್ರೆ ಮೇಲೆ ಬರ್ತದೆ, ಅದಕ್ಕೆ ಗೊತ್ತಿಲ್ಲ ಏನಕ್ಕೆ. ನೋಡಿ, 40 ವರ್ಷ ಆಯ್ತಾ, ಶುಗರ್ ಬರ್ತು, BP ಬಂತು, ಬರ್ತದೆ. ಈ ಫುಡ್ ತಿಂದರೆ ಇದರಲ್ಲಿ ಇದುಂಟಂತೆ, ಇದರಲ್ಲಿ ಕ್ಯಾಲ್ಸಿಯಂ ಉಂಟಂತೆ. ನೋಡಿ, ಈಗೆಲ್ಲ ಕ್ವಶನ್ ಮಾಡ್ತಾಯಿರ್ತೀರಿ, ನೀವು ಕೂಡ ಮಾಡ್ತಿರ್ಬೋದು. ಯಾಕೆ ಬೇಗ ಇಷ್ಟೆಲ್ಲ ಮೆಡಿಕಲ್ ಮುಂದುವರಿದು ಕೂಡ ಸಾಮಾನ್ಯರ ವಿಷಯ ಬಿಟ್ಟು ದೊಡ್ಡ ದೊಡ್ಡ ಹೀರೋಗಳು ಅಥವಾ ಎಲ್ಲರೂ ಇಷ್ಟಿಷ್ಟು ದೊಡ್ಡ ಇದ್ದವರು, ಡಯಟಿಷಿಯನ್ಗಳು ದೊಡ್ಡ ಯಾಕೆ ಅಷ್ಟು ಬೇಗ ಸಾಯ್ತಾರೆ ಅಂತೆಲ್ಲ ಕೇಳಿದರೆ, ನಾನು ಸ್ಟಡಿ ಮಾಡಿದ ಪ್ರಕಾರ, ಯಾಕೆಂತೇಳಿದ್ರೆ ನಾನು ನನ್ನ ಬಾಡಿ ನನ್ನ ಮೈಂಡ್ ಮೇಲೆ ವರ್ಕ್ ಮಾಡ್ತಿರ್ತೇನೆ. ಸೊ ನನಗೇನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಮಾತ್ರ ಮಾತಾಡೋದು ನಾನು. ಇಲ್ಲದಿದ್ದರೆ ನನಗೆ ಪುಸ್ತಕ ನೋಡಿ 1000 ಮಾತಾಡ್ಬೋದು. ಬೇಡ, ಇದೆಲ್ಲ ನನಗೆ ನೋಡಿದಾಗ ಮೈಂಡಿಗೆ ನಾವೇ ಫೀಡ್ ಮಾಡ್ತಾ ಇದ್ದೇವೆ. ಒಂದು ತಿನ್ನುವಾಗ ಅದಕ್ಕೆ ಹೇಳಿದ್ದು, ಪುಲಕೇಶಿ ಆಗಿರಬೇಕು. ಪುಲಕೇಶಿಗೆ ವಿಷ ಹಾಕಿಸಿದ್ರಂತೆ ಶತ್ರುಗಳು. ಯಾರ ಮೂಲಕ? ಅವ ಡೈಲಿ ಹೋಗ್ತಾ ಇದ್ದ ದೇವಸ್ಥಾನದಲ್ಲಿ ತೀರ್ಥ ಕೊಡುವ ಬ್ರಾಹ್ಮಣರನ್ನು ಹೆದರಿಸಿ ತೀರ್ಥ ಕೊಡಿಸಿದ್ರು, ಅದರಲ್ಲಿ ವಿಷ ಹಾಕಿ. ಪುಲಕೇಶಿ ರಾಜ ಅಲ್ವಾ? ಅವ್ರು ರಾಜ ಆಗಬೇಕಾದ್ರೆ ಅವನ ಹತ್ರ ಸ್ಪೆಷಾಲಿಟಿ ಇರಬೇಕು, ಅದಕ್ಕೆ ರಾಜ ಆಗಿದ್ದಾನೆ. ಆ ಅಬ್ಸರ್ವೇಷನ್ ಇರಬೇಕಲ್ವ ಅವನಿಗೆ. ಕೈಯಲ್ಲಿ ತೀರ್ಥ ಕೊಡುವಾಗ ಬ್ರಾಹ್ಮಣರ ಕೈ ನಡುಗ್ತಿದ್ದಂತೆ ಸ್ವಲ್ಪ. ಅವ ಅಬ್ಸರ್ವ್ ಮಾಡಿದ. ಯಾಕೆ ಹೇಳಿದ, ರಾಜ ಯಾಕೆ ಅಂತ ಕೇಳುವಾಗ ಇವರಿಗೆ ನಡಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಪ್ಪಿಕೊಂಡ್ರು, ವಿಷ ಹಾಕಿದ್ದೇನೆ, ಹೀಗೆ ತಪ್ಪಿದೆ, ಮನ ತಿನ್ನೋ ಕೆಲಸ ಮಾಡಿದೆ. ನೀವು ತೀರ್ಥ ಅಂತ ಕೊಟ್ರ ವಿಷ ಅಂತ ಕೊಟ್ರ? ನನಗೆ ತೀರ್ಥ ಕುಡಿದ್ರಂತೆ. ಅರ್ಥ ಆಯ್ತಲ್ವ? ಇದೆಲ್ಲ ನಾನು ಪ್ರಾಕ್ಟಿಕಲ್ ನೋಡಿದವಂಥದ್ದು. ಗಂಗಾ ನದಿಯಲ್ಲಿ ಒಬ್ಬರು ಸಾಧು, ಈಗ ಇದ್ದರಲ್ಲೂ ಗೊತ್ತಿಲ್ಲ, ನಾನು ನೋಡಿದ್ದೇನೆ ಅವರನ್ನು. ಅವರು ಇಷ್ಟು ನೀರಲ್ಲಿ ನಿಲ್ತಿದ್ರು, ಹರಿದ್ವಾರದಲ್ಲಿ ಇಷ್ಟು ನೀರಲ್ಲಿ. ಅವರು ಅದನ್ನೇ ಕುಡಿಯುವುದು, ಅಲ್ಲೇ ಸ್ನಾನ ಮಾಡೋದು, ಅಲ್ಲೇ ತಪಸ್ಸು ಮಾಡೋದು, ಎಲ್ಲ ಅಲ್ಲೇ ಮಾಡೋದು ಅವರು. ಸೈನ್ಸ್ ಪ್ರಕಾರ 1 ಚಮಚ ಗಂಗಾ ನದಿಯ ತೀರ್ಥದಲ್ಲಿ ನೀರಲ್ಲಿ ಎಷ್ಟೋ ಕ್ರಿಮಿಗಳಿದೆ ಅಂತೆ. ಅಂತ ಹೇಳಿದ್ರೆ ಕಂಟಿನ್ಯೂಸ್ಲಿ ನೀವು 10 ದಿನ 11 ದಿನ ಕುಡಿದರೆ ನಿಮ್ಗೆ ಇಂಥ ರೋಗ ಬರ್ತದೆ ಅಂತ ಸೈನ್ಸ್ ಹೇಳ್ತಾರೆ. ಅವರು ಎಷ್ಟೋ ವರ್ಷದಿಂದ ಹಾಗೆ ಮಾಡ್ತಿದ್ದಾರೆ, ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಬಾಡಿಗೆ ಆ ಸಿಸ್ಟಮ್ ಇದೆ. ಈಗ ಹಂದಿ ಇದನ್ನೇ ತಿಂದು ಬಾಡಿ ಮಾಡೋದಿಲ್ವಾ? ಅದಕ್ಕೇನು ರೋಗ ಬರ್ತದಾ? ಅಲ್ಲ, ನಾನು ಗಂಗಾ ನದಿ ಅಂದರೆ ಅವರು ಅದನ್ನು ಪವಿತ್ರ ಅಂತ ನಂಬಿದ್ದಾರೆ. ಅದು ನಂಬುದಂತ ಹೇಳಿದರೆ ಹೊರಗಿಂದ ನಮ್ಮದೆಲ್ಲ ಎಷ್ಟೇ ಅರ್ಧ. ಅದೇ ಪಂಡಿತರು ಹೇಳ್ತಾ ಇದ್ರಂತೆ ಪ್ರವಚನದಲ್ಲಿ. ಎಲ್ಲ ಪ್ರವಚನ ಮಾಡುವಾಗ ಮಳೆ ಬರ್ತಾಯಿತ್ತು. ಹಿಂದಿನ ಕಾಲದಲ್ಲಿ TV ಎಲ್ಲ ಇರಲಿಲ್ಲ, ಪಂಡಿತರ ಪ್ರವಚನವೇ ಟೈಮ್ ಪಾಸ್. ಸಂಜೆ ಎಲ್ಲರೂ ಕೂತಿದ್ದಾರೆ, ಮಾಡ್ತಾ ಇರುವಾಗ ಇವರಿಗೆ ಚಹಾ ಕುಡಿಯುವಂತ ಆಯಿತು. ಚಹಾ ಕುಡಿಲಿಕ್ಕೆ ಹಾಲು ಬರಬೇಕು. ಹಾಲಿನವಳು ಒಂದು ತೊರೆ, ನದಿಯಲ್ಲ, ಒಂದು ತೊರೆ ಅಂತ ಇರ್ತದೆ ಅಲ್ವಾ, ಸ್ವಲ್ಪ ನೀರಿದೆ, ಆ ಸೈಡಲ್ಲಿ ಅವಳ ಮನೆ.
ಸೊ ಇವರು ಚಾ ಕುಡಿಯುವಂತ ಆಗ್ತಾ ಉಂಟು, ಮಳೆ ಬರ್ತುಂಟು, ಪ್ರವಚನ ಎಲ್ಲ ಆದ ನಂತರ ಅವಳು ಇಟ್ಕೊಂಡು ಬಂದುವಾಗ ಇಷ್ಟು ಟೈಮ್ ಲೇಟ್ ಮಾಡಿದೆ ಅಲ್ವಾ, ನನಗೆ ಆಗದಿಂದ ಚಾ ಕುಡಿಬೇಕಂತ ಅನ್ನಿಸ್ತಾ ಉಂಟು. ಸೊ ಅವಳು ಹೇಳಿದ್ಲು, ಹೇಗೆ ಬರುವುದು, ನೆರೆ ಇತ್ತು, ಅರ್ಥ ಆಯ್ತಲ್ವಾ. ಅದಕ್ಕೆ ಪಂಡಿತರು ಪ್ರವಚನದ ಮೂಡಲ್ಲಿದ್ದರು. ಕೃಷ್ಣ ಕೃಷ್ಣ ಅಂತ ಹೇಳಿ ಸಂಸಾರ ಸಾಗರವನ್ನೇ ದಾಟ್ತಾರಂತೆ, ನಿನಗೆ ಒಂದು ಇಷ್ಟು ಚಿಕ್ಕ ತೊರೆಯನ್ನು ದಾಟಲಿಕ್ಕೆ ಆಗೋದಿಲ್ವಾ. ಅಲ್ಲಿ ಬಿಲೀವ್ ವರ್ಕ್ ಮಾಡಿತು. ಯಾಕೆಂತ ಹೇಳಿದ್ರೆ ಎಲ್ಲ ಎನರ್ಜಿ ನಮ್ಮ ಹತ್ರವೇ ಇದೆ, ಎಲ್ಲ ಪವರ್ ನಮ್ಮ ಹತ್ರವೇ ಇದೆ. ಬಾಡಿಯನ್ನು ವೆಯ್ಟ್ ಕಮ್ಮಿ ಕೂಡ ಮಾಡ್ಬೋದು. ವೆಯ್ಟ್ ಇದ್ದ ವಸ್ತುವನ್ನು ಗಾಳಿಯಲ್ಲಿ ಹಾರಿಸಿದ್ದಾರೆ ಈ ಮನದಲ್ಲಿ ಅಂತ ಹೇಳಿದ್ರೆ ನಮ್ಮ ದೇಹ ಆರೋದಿಲ್ಲ, ನಾವೇ ಹಾಕಿಕೊಂಡಿದ್ದೇವೆ ಬಾಂಡಿಂಗ್. ಅಂದರೆ ಆಕೆ ಮರುದಿವಸ ಬರ್ತಾಳೆ, ನೀವು ಅದನ್ನು ಕಂಪ್ಲೀಟ್ ಮಾಡಿ. ಅದೇ ನಮ್ಮ ದೇಹಕ್ಕೆ ನಾವೇ ಬಾಂಡಿಂಗ್ ಮಾಡ್ಕೊಂಡಿದ್ದೇವೆ, ನಮ್ಮ ದೇಹ ಆಗುದಿಲ್ಲ ಅಂತ. ಸೊ ನಾನು ಇದರ ಮೇಲೆ ಕೂಡ ಒಂದು ವರ್ಕ್ ಮಾಡ್ತಿದ್ದೆ. ನಮಗೆ ಹಿಪ್ನೋಸಿಸಲ್ಲಿ ನಾವು ಕೈಯನ್ನು ಮೇಲೆ ತಗೊಂಡು ಹೋಗ್ತೇವಲ್ಲ, ಹಾಗೆ ನಾನು ವರ್ಕ್ ಮಾಡ್ತಿದ್ದೇನೆ, ನನ್ನ ಬಾಡಿಯನ್ನು ಮೇಲೆ ಎತ್ತಲಿಕ್ಕೆ ಆಗ್ತದ ಅಂತ. ಸೊ ಕೈ ಎತ್ತದ ರೀತಿ ಆ ಕೈ ಹೇಗೆ ಮೇಲೆ ಹೋಗ್ತದ, ಬಾಡಿಯನ್ನು ಕೂಡ ಮೇಲಿಂದ ಒಂದು ಪ್ರೆಷರ್ ಥರ ಎತ್ತಿದ್ರೆ ದೇಹ ಮೇಲೆ ಹೋಗ್ಬೋದು ಅಂತ ಟ್ರೈ ಮಾಡ್ತಿದ್ದೇನೆ. ಆಲ್ಮೋಸ್ಟ್ ಆಗ್ತಾ ಉಂಟು ನೋಡಿ. ಹಾಗೆ ಮಾಡ್ಬೇಕು ನನಗೆ. ಅಂದರೆ ನೋಡಿ, ಥರ್ಡ್ ಐ ಓಪನ್ ಮಾಡೋದು, ನೋಡೋದು, ಇದೆಲ್ಲ ನ್ಯಾಚುರಲ್. ಕಂಪ್ಲೀಟ್ ಮಾಡಿಬಿಡಿ. ಅಲ್ಲ, ಅದನ್ನು ನಾನು ಹೇಳ್ತೇನೆ, ಅದು ನ್ಯಾಚುರಲ್. ಯಾಕೆ ನ್ಯಾಚುರಲ್ ಅಂತ ಹೇಳಿದರೆ ಅದು ನಿಮ್ಮದೇ ಸ್ವಭಾವ, ನಿಮಗೆ ಇದೆ ಆ ಪವರ್. ಈಗ ನೋಡಿ, ಒಂದು ಎಲ್ಲಿಯೋ ಭೂಕಂಪ ಆದರೆ ಇಲ್ಲಿ ಮೀನುಗಳಿಗೆ, ಇದಕ್ಕೆ, ಹಾವಿಗೆ ಎಲ್ಲ ಗೊತ್ತಾಗ್ತದೆ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಒಂದು ನರ್ಮದಾ ನದಿಯಲ್ಲಿ ಒಂದು ಹಕ್ಕಿ ಇದೆ, ಅದು ಗೂಡು ಕಟ್ತದೆ. ಅದು ಕೆಳಗೆ ಗೂಡು ಕಟ್ಟಿದರೆ ಆ ವರ್ಷ ನೆರೆ ಬರುವುದಿಲ್ಲ ಅಂತ ಲೆಕ್ಕ, ಮೇಲೆ ಕಟ್ಟಿದರೆ ನೆರೆ ಬರ್ತದೆ ಅಂತ ಲೆಕ್ಕ. ಅಥವಾ ಎಲ್ಲೆಲ್ಲಿಂದ ಸೈಬೀರಿಯಾದಿಂದ, ಆಸ್ಟ್ರೇಲಿಯಾದಿಂದ ಎಲ್ಲ ಹಕ್ಕಿಗಳೆಲ್ಲ ಬರ್ತವೆ ನಮ್ಮನ ಇಲ್ಲಿಗೆ ರಂಗನತಿಟ್ಟಿಗೆ, ಅದರದ್ದು ಏನು ಲೊಕೇಶನ್ ಇದೆಯಾ? ಅಥವಾ ಒಂದು ಆಮೆ ಇದೆ, ಅದು ಮೊಟ್ಟೆ ಇಟ್ಟು ಹೋಗ್ತದೆ, 6 ತಿಂಗಳು ಅದು ಮೊಟ್ಟೆ ಮರಿ ಆಗ್ಲಿಕ್ಕೆ ಆಗುವಾಗ ಅದು ವಾಪಸ್ ಬರ್ತದೆ, ಅದರದ್ದು ಯಾವ ಕ್ಯಾಲೆಂಡರ್ ಇದೆ, ಪಂಚಾಂಗ ಇದೆ ಅಂತ ಹೇಳಿದರೆ ಎಲ್ಲ ಗೊತ್ತಿದೆ, ಎಲ್ಲವೂ ಇಂಟರ್ ಕನೆಕ್ಟೆಡ್. ನಮಗೆ ಕೂಡ ಗೊತ್ತಿದೆ. ನಮ್ಗೆ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ, ನಾವು ಸಾಮಾನ್ಯ ಮನುಷ್ಯರು, ನಮ್ಮ ತಲೆಯಲ್ಲಿದೆ. ಯಾವಾಗ ಅವಳಿಗೆ, ಅದೇ ನಾನು ಹೇಳಿದಲ್ವ, ಜೀಸಸ್ ಕಣ್ಣು ಕೊಡ್ತಿದ್ದದ್ದು ಹೇಗೆ ಅಂತ ಹೇಳಿದರೆ, ನಾನು ಕ್ಲಾಸಲ್ಲಿ ಎಲ್ಲ ನಿಮಗೆ ಮಾಡಿ ತೋರಿಸ್ತೇನೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಅವರು ಕಾಲಲ್ಲಿ ಎಲ್ಲ ಓದ್ತಾರೆ ಅಂತ ಹೇಳಿದರೆ ನಮಗೆ 5 ಸೆನ್ಸರ್ ಇದೆ. ಕೆಲವರೆಲ್ಲ ಹೇಳ್ತಾರೆ ಅದು ಸುಳ್ಳು, ಅವರು ನಾಟಕ ಮಾಡಿಸೋದು. ನಮ್ಮ ಹತ್ರ ಹುಡುಗರು ಇದ್ದರೆ ಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ಬೋದು. ಮೊನ್ನೆ ಯಾರು ಹೇಳ್ತಿದ್ರು, ಅದು ಇಲ್ಲ, ಅದು ಅವರೇ ಮೊದಲು ಸೆಟ್ಟಿಂಗ್ ಮಾಡಿರ್ತಾರೆ. ಬೇಕಾದ್ರೆ ನಾನು ಬಿಟ್ಬಿಡ್ತೇನೆ, ನಾನು ಕ್ಲಾಸಲ್ಲೆಲ್ಲ ಬಿಟ್ಬಿಡ್ತೇನೆ ಹುಡುಗ ಮಕ್ಕಳು. ಅದನ್ನು ಗಾಂಧಾರಿ ವಿದ್ಯೆ, ಈ ವಿದ್ಯೆ ಎಲ್ಲ ಹೆಸರು ಕೊಡುದು ಓಕೆ, ನಮ್ಮ ಹತ್ರವೇ ಇದೆ ಅಲ್ಲ. ಈಗ ಗಾಂಧಾರಿ ಮೊದಲು ಇತ್ತಲ್ಲ, ಈಗ ನೀವು ಮಾಡಿ ಗಾಂಧಾರಿ ಅಲ್ಲ, ಸಂಜೆ ಆಕ್ಚುಲಿ ವಿದ್ಯೆ, ಸಂಜೆ ಗಾಂಧಾರಿ ಅಂತ ಹೇಳ್ತಾರೆ. ಗಾಂಧಾರಿ ನೋಡ್ತಾ ಇರಲಿಲ್ಲ. ಅದನ್ನು ಕೂಡ ನಾನು ಬೇರೆ ಸ್ಟೇಜಿಗೆ ತಗೊಂಡು ಹೋಗೋ ಪ್ಲ್ಯಾನಲ್ಲಿ ಇದ್ದೇನೆ. ಅದು ಆದಾಗ ಹೇಳ್ತೇನೆ. ನನಗೆ ಅಂತ ಹೇಳಿದ್ರೆ ಸೈಂಟಿಫಿಕಲಿ ಅದು ಪ್ರೂವ್ ಮಾಡಲಿಕ್ಕೆ ಆಗಬೇಕು. ಈಗ ನಿಮ್ಮ ಹತ್ರ ಮಾತಾಡುವಾಗ ಈಗ ನನಗೆ ಕೂಡ ಸ್ವಲ್ಪ ಕಲ್ತಿದ್ದೇನೆ, ಗೊತ್ತಾಗ್ತದೆ ಒಂದು ಮನುಷ್ಯನ ಹತ್ರ ಮಾತಾಡುವಾಗ. ಅದು ಬೇಡ, ಕ್ಲಿಯರ್ ಆಗಿ ಗೊತ್ತಾಗಬೇಕು. ಈಗ ನೀವು ಮಾತಾಡುವಾಗ ಎದುರಿನಲ್ಲಿ ಯಾರಾದ್ರೂ ಅದು ಸುಳ್ಳು ತಪ್ಪು ಅಂತ ಹೇಳಿದರೆ ಅವನ ಮನೆಯದ್ದು ಕೂಡ ಹೇಳಲಿಕ್ಕೆ ಆಗಬೇಕು. ನನಗೆ ಮೂಡ ಮೇಲೆ ಡಿಪೆಂಡ್ ಆಗಬಾರ್ದು, ಸೈಂಟಿಫಿಕಲಿ ಮಾಡಬೇಕು. ಆ ರೀತಿ ವರ್ಕ್ ಮಾಡ್ತಾ ಇದ್ದೇನೆ ಅದರ ಮೇಲೆ ಅಂತ ಹೇಳಿದರೆ ಸೈಂಟಿಫಿಕಲಿ ಅದು ಕೂಡ ಪ್ರೂವ್ ಆಗಿದೆ. ಮರಗಳು ಕೂಡ ನಮ್ಮನ್ನು ನೋಡ್ತವೆ. ನೀವು ಮರ ಕಡಿದವ ಹತ್ರ ಬಂದರೆ ಅದಕ್ಕೆ ಭಯ ಆಗ್ತದೆ. ಎಲ್ಲ ಥರ್ಮೋಮೀಟರ್ ನೀವು ನೆಟ್ಟಲ್ಲಿ ಬೇಕಾದ್ರೆ ಸರ್ಚ್ ಮಾಡ್ಬೋದು, ಎಲ್ಲ ಚೆಕ್ ಮಾಡಿ ನೋಡಿದ್ದಾರೆ. ಮರ ಕಡಿದವ ನೆಕ್ಸ್ಟ್ ಡೇ ಬಂದಾಗ ಆ ಮರ ಹೆದರ್ತದೆ. ಈ ಕೆಲವರೆಲ್ಲ ಅತಿ ಬುದ್ಧಿವಂತರು ಹೇಳ್ತಾರೆ ನೋಡಿ, ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳೋ, ಮರಕ್ಕೆ ಜೀವ ಇಲ್ವಾ, ಅದಿಲ್ವಾ, ಅದಲ್ಲ. ಅದೇ ಅರ್ಧ ಜ್ಞಾನ ಸಿಗ್ಬಾರ್ದು ಯಾವತ್ತೂ ಕೂಡ. ಪೂರ್ತಿ ಮಲಗಿದವನನ್ನೇ ಎಬ್ಬಿಸ್ಬೋದು, ಮಲಗದವನನ್ನೇ ಎಬ್ಬಿಸ್ಬೋದು. ಮಲಗಿದರೆ ನಾಟಕ ಮಾಡುವವನನ್ನೇ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲಲ್ಲ. ಸೊ ಅದಲ್ಲ, ಮರಕ್ಕೆ ಜೀವನ ಇದೆ, ಜೀವ ಇದೆ, ಎಲ್ಲ ಇದೆ, ಬಟ್ ಅದಕ್ಕೆ ಮೆದುಳಿಲ್ಲ. ನಿಮಗೆ ಮೆದುಳಿನೊಟ್ಟಿಗೆ ನಿಮ್ಮ ನರಮಂಡಲ ಕನೆಕ್ಷನ್, ನರ್ವ್ ಸಿಸ್ಟಮ್ ಕನೆಕ್ಷನ್ ಆದರೆ ಮಾತ್ರ ನೋವಿನ ಅನುಭವ ಆಗೋದು. ಈಗ ನನ್ನ ಉಗುರು ಜೀವ ಅಲ್ವಾ, ಈಗ ಉಗುರನ್ನು ಕಟ್ ಮಾಡಿದ್ರೆ ನನಗೆ ಏನು ಅನ್ನಿಸೋದಿಲ್ಲ. ಕೂದಲು ಇಲ್ಲ ನನಗೆ, ಅದು ಬೇರೆ ವಿಷಯ. ಕೂದಲನ್ನು ಕಟ್ ಮಾಡಿದರೆ ನನಗೆ ನೋವಾಗ್ತದಾ? ಇಲ್ಲ. ಬಟ್ ಹೇಗೆ ಅಂತ ಹೇಳಿದರೆ, ಈಗ ನನ್ನ ಕೂದಲನ್ನು ಯಾರಾದರೂ ಕಟ್ ಮಾಡಿ ತಿಂದರೆ ನನಗೇನು ಸಮಸ್ಯೆ? ನನ್ನ ಉಗುರನ್ನು ಯಾರಾದರೂ ಕಟ್ ಮಾಡಿ ತಿಂದರೆ ನನಗೇನು ಸಮಸ್ಯೆ? ನನ್ನನ್ನು ಕೊಂದರೆ ಸಮಸ್ಯೆ ಅಲ್ವಾ? ಅದೇ ರೀತಿ ನಾವು ಗಿಡ ಮರದ್ದೆಲ್ಲ ಅದರ ಫ್ರೂಟ್ಸ್ ಆಗೋದು ಯಾಕೆ? ಬೇರೆ ಪ್ರಾಣಿಗಳನ್ನು ಅಟ್ರಾಕ್ಟ್ ಮಾಡಲಿಕ್ಕೆ. ಯಾಕೆಂತ ಹೇಳಿದರೆ ಮರ ಇಲ್ಲಿಂದ ಅಲ್ಲಿಗೆ ಹೋಗೋದಿಲ್ಲ, ಫ್ರೂಟ್ಸು ಮಾಡ್ತದೆ. ನೋಡಿ, ಇದನ್ನು ಹೇಳುದು, ಅದನ್ನೆಲ್ಲ ಮಾಡುವಂಥದ್ದೊಂದು ಪ್ರಜ್ಞೆ ಇದೆ ಅಲ್ವಾ, ಆ ಪ್ರಜ್ಞಾನಂ ಬ್ರಹ್ಮ. ನೀವು ದೇವರಂತ ಕೇಳಿದ ಪ್ರಶ್ನೆ ಉತ್ತರ ಇಲ್ಲಿದೆ. ಒಳಗಿಂದ ನಿಮ್ಮನ್ನು ಮಾಡ್ತಾ ಇದೆ, ನಿಮಗೋಸ್ಕರ ಹಸಿವೆ ಉಂಟು ಮಾಡ್ತಾ ಇದೆ, ನಿಮಗೋಸ್ಕರ ಬಾಯಾರಿಕೆ, ಅದು ಹೇಳಿದರೆ ನಿಮಗೆ ಗೊತ್ತಾಗೋದು. ನಿಮಗೆ ಮಲಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಅದು ಹೇಳಿದರೆ ಗೊತ್ತಾಗೋದು. ನೀವು ಇಷ್ಟು ಚಿಕ್ಕ ಇದ್ದವರನ್ನು ಇಷ್ಟು ದೊಡ್ಡ ಮಾಡಿತ್ತು, ಇಡೀ ಬ್ರಹ್ಮಾಂಡವನ್ನು ಮಾಡಿದೆ, ಎಲ್ಲ ಮಾಡಿದ ಒಂದು ಏನೋ ಒಂದು ಇದೆ ಅಲ್ವ ಎನರ್ಜಿ. ಅದನ್ನು ಹೇಳೋದು ಅನಾಥನಾದ, ಅದು ದೇವರು.
ಓಮಿತ್ಯೇತದಕ್ಷರಂ ಉಪಾಸೀತ. ಓಂ ಎನ್ನುವ ಅಕ್ಷರ ಶಬ್ದವನ್ನು ಮಾತ್ರ ಉಪಾಸನೆ ಮಾಡಬೇಕು, ಬೇರೆ ಯಾವ ರೂಪ ಮಾಡಬಾರ್ದಂತ ಇದೆ ವೇದದಲ್ಲಿ, ಉಪನಿಷತ್ತಲ್ಲಿ. ಎಷ್ಟು ಸೈಂಟಿಫಿಕಲಿ ಹೇಳ್ತದೆ ಅಂತ ಹೇಳಿದರೆ, ತದಾತ್ಮಾನಗಂ ಆಕಾಶ ಸಂಭೂತ, ಆಕಾಶದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಆದ್ಯ ಪೃಥಿವ್ಯ, ಪೃಥಿವ್ಯೌಷಧೋ, ಔಷಧಿಭ್ಯೋ ಅನ್ನಂ, ಅನ್ನಾತ್ ಪುರುಷಃ. ಎಲ್ಲೆಲ್ಲಿ ಲಿಂಕ್ ಮಾಡ್ತಾ ಇದ್ದೇನೆ, ಆಗ ಅಲ್ಲಿ ಮಾತಾಡಿದ ವಿಷಯ ಏನಂತ ಹೇಳಿದರೆ, ಉಪನಿಷತ್ತಲ್ಲಿ ಎಷ್ಟು ಕ್ಲಿಯರಾಗಿ ಬರ್ತದೆ ಅಂತ ಹೇಳಿದರೆ, ತದಾತ್ಮಾನಗಂ, ಏನ ಇದೆ ಅಲ್ವಾ, ನೀವು ದೇವರಂತ ಹೇಳ್ಬಾರ್ದು ಅದನ್ನು, ಏನ ಇದೆ ತದಾತ್ಮಾನಗಂ, ಅದರಿಂದ ಆಕಾಶ ಸಂಭೂತ, ಸ್ಪೇಸ್ ಉತ್ಪತ್ತಿ ಆಯಿತು. ಆಕಾಶದ್ ವಾಯು, ಸ್ಪೇಸಿಂದ ವಾಯು, ಹೀಲಿಯಂ ಮತ್ತು ಹೈಡ್ರೋಜನ್ ಉತ್ಪತ್ತಿ ಆಯಿತು. ವಾಯೋರಗ್ನಿ, ಹೈಡ್ರೋಜನ್ ಮತ್ತು ಹೀಲಿಯಂ ಸೇರಿದಾಗ ಅಗ್ನಿ ಉತ್ಪತ್ತಿ ಆಯಿತು. ಅಗ್ನೇರಾಪ, ಆ H2O ದಿಂದ ನಿಮ್ಮ ಹೈಡ್ರೋಜನಿಂದ H2O, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೀರು ಉತ್ಪತ್ತಿ ಆಯಿತು, ಆತ್ಮ. ಆದ್ಯ ಪೃಥಿವ್ಯ, ಆ ನೀರಿಂದ ಪೃಥ್ವಿ ಉತ್ಪತ್ತಿ ಆಯಿತು. ಪೃಥಿವ್ಯೌಷಧವು, ಪೃಥಿವಿಯಲ್ಲಿ ಮರಗಿಡಗಳು ಬಂತು, ಅದರಿಂದಾಗಿ ಔಷಧಿವ್ಯೋ ಅನ್ನಂ, ಅನ್ನ ಅಂತ ಹೇಳಿದರೆ ಆಹಾರ ಉತ್ಪತ್ತಿ ಆಯಿತು. ಅನ್ನಾತ್ ಪುರುಷ, ಆ ಆಹಾರದಿಂದಾಗಿ ಪುರುಷ ಅಂತ ಹೇಳಿದರೆ ಕನ್ನಡದ ಪುರುಷ ಅಲ್ಲ, ಸಂಸ್ಕೃತದ ಪುರುಷ. ಪುರ ಅಂತ ಹೇಳಿದರೆ ದೇಹ. ಈ ದೇಹದಲ್ಲಿ ಯಾರೆಲ್ಲ ಇರ್ತಾರ, ಸೊಳ್ಳೆಯಿಂದ ಹಿಡಿದು ಮನುಷ್ಯನವರೆಗೆ ಎಲ್ಲ ಪುರುಷವೇ. ಅಲ್ಲಿಂದ ಜೀವೋತ್ಪತ್ತಿ ಆಯಿತು. ಎಷ್ಟು ಸೈಂಟಿಫಿಕಲ್ ನೋಡಿ, ಈ ಪುರಾಣದಲ್ಲಿ ಬರುವುದು ಇದೆಲ್ಲ, ಸೃಷ್ಟಿ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಅಂದರೆ ಇದು ಸೈನ್ಸ್, ಇದು ಸೈನ್ಸ್ ಅಂತ ನೀವು ಅದನ್ನು ಡಿಸ್ಕ್ರಿಮಿನೇಟ್ ಮಾಡಲಿಕ್ಕೆ ಇಲ್ಲ. ಅಲ್ಲ ಈಗ ನಮಗೇನಿರುತ್ತೆ ಅಂತಂದರೆ, ಸಾಧಾರಣವಾಗಿ ನಮ್ಮ ಧರ್ಮದ ವಿಚಾರದ ಬಂದಾಗ ಗೊಡ್ಡು ಪುರಾಣಗಳು ಅಂದರೆ ನಮ್ಮನ್ನು ಹೇಳುವಂಥದ್ದು. ಬಟ್ ಈಗ ನೀವು ಹೇಳಿದ್ದೆಲ್ಲ ಪುರಾಣ ಅಲ್ಲ, ನಮಗೆ ಸಿಗ್ಲಿಲ್ಲ ಅದು ಸೈಂಟಿಫಿಕಲ್ ಅಂತ ಹೇಳಿದರೆ ನಿಮಗೆ ಅದೊಂದು ಅಕ್ಷರ ರೂಪ, ಇದರಲ್ಲಿ ಪಿಕ್ಚರ್ ಲ್ಯಾಂಗ್ವೇಜ್ ಆದ ಕಾರಣ ಅದು ಪಿಕ್ಚರ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಉಂಟು, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಏನು ಹೇಳ್ತಾ ಉಂಟು ಅಂತ ಹೇಳಿದೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವಿ ಪ್ರಜಾ ಸೃಜಮಾನಾಂ ಸ್ವರೂಪ ಅಜೋ ಹೇಕೋ ಜುಷಮಾನಾನುಶೇತೆ ಜಹಾತ್ಯೇನಾಂ ಭುಕ್ತ ಭೋಗಾಮಜೋನ್ಯ. ಒಬ್ಬಳು ಇದ್ದಾಳೆ, ಕೆಂಪು, ಕಪ್ಪು, ಬಿಳಿ ಕಲ್ಲರಲ್ಲಿ ಬರ್ತಾ ಇದ್ದಾಳೆ ಅವಳು, ಅರ್ಥ ಆಯ್ತಲ್ವಾ? ಅಜಾಮೇಕಂ, ಆಕೆ ನಿರಂತರವಾಗಿರುವವಳು. ಏಕಂ, ಒಬ್ಬಳು. ಲೋಹಿತ ಶುಕ್ಲ ಕೃಷ್ಣಾಂ, ಲೋಹಿತ ಅಂತ ಹೇಳಿದ್ರೆ ಕೆಂಪು, ಶುಕ್ಲ ಬಿಳಿ, ಕೃಷ್ಣ ಕಪ್ಪು. ಅವಳದ್ದು ಕನ್ನಡ ಚೇಂಜ್ ಆಗ್ತಾ ಉಂಟಂತೆ, ಕಪ್ಪು, ಬಿಳಿ, ಕೆಂಪು. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವಿ ಪ್ರಜಾ ಸೃಜಮಾನಾಂ ಸ್ವರೂಪ. ಆಕೆ ಹೆರಿಗೆ ಆಗ್ತಿದ್ದೆ, ನಿರಂತರವಾಗಿ ಆಕೆ ಹೆರಿಗೆ ಮಾಡ್ತಾ ಇದ್ದಾಳೆ. ಯಾರನ್ನು? ಸೃಜಮಾನಾಂ ಸ್ವರೂಪ, ನನ್ನ ರೀತಿಯೇ ರೂಪ ಇರುವಂಥ ಇದನ್ನು ಸೃಷ್ಟಿ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಹೆರ್ತಾ ಇದ್ದಾಳೆ. ಅಜೋ ಹೇಕೋ ಜುಷಮಾನಾನುಶೇತೆ ಜಹಾತ್ಯೇನಾಂ ಭುಕ್ತ ಭೋಗಾಮಜಾನ. ಒಬ್ಬ ಅವಳಿಗೆ ಆಸೆ ಬರ್ತಿದ್ದಾನೆ ನಿಂತ್ಕೊಂಡು, ಒಬ್ಬ ಅವಳನ್ನು ಅನುಭವಿಸಿಯಾಗಿ ದೂರದಲ್ಲಿ ನಿಂತಿದ್ದಾನೆ ಅಂತ ಬರ್ತದೆ. ಇದು ಒಂದು ಮೆಟಫರ್ ಇದು ಅಂತ ಹೇಳಿದರೆ, ನೀವು ಒಂದು ಆಗ ಕ್ವಶನ್ ಕೇಳಿದ್ರಿ ನೋಡಿ, ಇದರೆಲ್ಲ ಹೇಗೆ ಗೊತ್ತಾದ ಅಂತ ಹೇಳಿದರೆ, ಈ ದೊಡ್ಡ ದೊಡ್ಡ ಜ್ಞಾನಿಗಳು ಮನುಷ್ಯನ ಈ ಬ್ರಹ್ಮಾಂಡದ ಸೃಷ್ಟಿ ವಿಜ್ಞಾನಿಗಳು ಏನು ಲ್ಯಾಬಲ್ಲಿ ಹುಡುಕ್ತಿದ್ರೆ, ಇವರು ಅದನ್ನು ತಮ್ಮೊಳಗೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನಾಗ ನಿಲ್ಲಿಸಿದೆ ಅನ್ಬೇಕು, ಅದು ಓಡ್ತಾ ಇದೆ, ಅದನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ 4% ಇರುವುದೇ ಇಷ್ಟು ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ. ಅರ್ಥ ಆಯ್ತಲ್ವಾ? ಅಲ್ಲೊಂದು ಅದ್ಭುತ ಶ್ಲೋಕ ಹೇಳ್ತೀರಿ ನೀವು, ಎಲ್ಲಿ ಇದು ಅದು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ, ಇಲ್ಲಿ ಒಳಗೆ ಅದೇ ತದೇ ಜತಿ ತನ್ನೈ ಜತಿ, ಅದು ಓಡ್ತಾ ಇದೆ, ಅದು ಇಲ್ಲೇ ಇದೆ. ತದ್ದೂರೇ, ಅದು ತುಂಬ ದೂರ ಇದೆ, ಅದನ್ನು ನೀವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನಿಗಳು ಅದನ್ನು ಮುಟ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಇವರು ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ತದೇ ಅದು ತದ್ದೂರೇ, ತದ್ವಂತಿಕೆ. ಇಲ್ಲಿ ಕೂಡ ಅದೇ ಅಲ್ವ ಇರೋದು. ನೀವು ಇದನ್ನು ಬೇರೆ ಬೇರೆ ಮಾಡಲಿಕ್ಕಿಲ್ಲ, ಎಲ್ಲ ಅದೇ. ತದಂತರಸ್ಯ ಸರ್ವಸ್ಯ, ಅದು ಎಲ್ಲದರ ಒಳಗೆ ಇದೆ. ತದು ಸರ್ವಸ್ಯ ಬಾಯತ, ಅದು ಎಲ್ಲದರ ಹೊರಗೆ ಇದೆ. ಅರ್ಥ ಆಯ್ತಲ್ವಾ? ಸೊ ಋಷಿಗಳು ತಮ್ಮೊಳಗೆ ಅದನ್ನು ನೋಡಿದರು. ಇದನ್ನು ಕೂಡ ಸೈಂಟಿಫಿಕಲ್ಲಿ ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡ್ಬೋದು. ಹೇಗೆ ಬ್ರಹ್ಮಾಂಡ ಇದೆ ಹಾಗೆ ನಮ್ಮ ಒಳಗಿನ ಸೆಲ್ಸ್ ಕೂಡ ಇದೆ ಅಂತ. ಸೊ ಇದು ಟೋಟಲ್ ಏನಂತ ಹೇಳಿದರೆ 4% ಇಷ್ಟೆಲ್ಲ ಬ್ರಹ್ಮಾಂಡ ಇರೋದು. ಅದರಲ್ಲಿ ಎಷ್ಟೋ ಗ್ಯಾಲಕ್ಸಿಗಳು ಆ ಬ್ರಹ್ಮಾಂಡದೊಳಗೆ, ಒಂದು ಬ್ರಹ್ಮಾಂಡದೊಳಗೆ. ಆ ಗ್ಯಾಲಕ್ಸಿಯಲ್ಲಿ ನಮ್ಮದು ಒಂದು ಮಿಲ್ಕಿ ವೇವ್ ಗ್ಯಾಲಕ್ಸಿ, ಅದರಲ್ಲಿ ಒಂದು ನಮ್ಮ ಸೂರ್ಯ, ಚಿಕ್ಕದು ಸೂರ್ಯ. ಎಷ್ಟು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಫಾಸ್ಟಲ್ಲಿ ಬರೋ ಬೆಳಕು ಭೂಮಿಯನ್ನು ಮುಟ್ಲಿಕ್ಕೆ 27 ವರ್ಷ ಬೇಕಂತೆ ನಮ್ಮ ಹತ್ತಿರದ ನಕ್ಷತ್ರದಿಂದ.
ಅಂತ ಹೇಳಿದರೆ ನಮ್ಮ ಹತ್ತಿರದ ನಕ್ಷತ್ರ 27 ವರ್ಷಕ್ಕೆ ಮುಂಚಿನದು ನಮಗೆ ಕಾಣ್ತಿದ್ದೆ. ಈಗ ಒಂದು ವೇಳೆ ಈಗ ಅದು ಬ್ಲಾಸ್ಟ್ ಆದರೆ ನಾವು 27 ವರ್ಷದವರೆಗೆ ಅದನ್ನು ನೋಡ್ತಾ ಇರ್ತೇವೆ. ನಂತರ 27 ವರ್ಷ ನಂತರ ಬ್ಲಾಸ್ಟ್ ನಕ್ಷತ್ರ ಬ್ಲಾಸ್ಟ್ ಆಯ್ತು ಅಂತ ಹೇಳ್ತೇವೆ. ಅದು 27 ವರ್ಷಕ್ಕೆ ಮೊದಲಾಗಿರ್ತದೆ. ಯಾರಿಗೆಲ್ಲ ನಿಮಗೆ ಭೂತಕಾಲ ನೋಡ್ಬೇಕಂತಿದ್ರೆ ಆಕಾಶ ನೋಡಿದರೆ ಆಯಿತು. ನೀವು 27 ವರ್ಷಕ್ಕಿಂತ ಮೊದಲ ಬ್ರಹ್ಮಾಂಡ ನೋಡ್ತಿದ್ದೀರಿ. ಸೊ ಅಷ್ಟು ವಾಸ್ಟ್ ಯೂನಿವರ್ಸ್ ಅದು. ಅದರಲ್ಲಿ ಒಂದು ಚಿಕ್ಕ ಭೂಮಿ ಸೂರ್ಯ, ಅದರಲ್ಲಿ 9 ಗ್ರಹಗಳಲ್ಲಿ ಒಂದು ಭೂಮಿ, ಅದರಲ್ಲಿ 3/4 ಭಾಗ ನೀರು 70%, 1/4 ಭಾಗ ಭೂಮಿಯಲ್ಲಿ ಅಂಟಾರ್ಟಿಕಾ ಆರ್ಕಟಿಕ ವೇಸ್ಟ್, ಉಳಿದ 5 ಖಂಡಗಳು, ಅದರಲ್ಲಿ ಏಷ್ಯಾ ಖಂಡದಲ್ಲಿ ಒಂದು ಭಾರತದಲ್ಲಿ ಒಂದು ಕರ್ನಾಟಕ, ಅದರಲ್ಲಿ ಬೆಂಗಳೂರು, ಅದರಲ್ಲಿ ಒಂದು ಆಫೀಸ್, ಅದರಲ್ಲಿ ಒಂದು ಚಾರಳಿ ಕೂತು ನಮಗೆಲ್ಲ ಗೊತ್ತಿದೆ. ಸೊ ಅಷ್ಟು ಅದು ಆದ್ದರಿಂದ ಅದನ್ನು ಹೊರಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಹುಡುಕ್ಬೋದು, ಯಾಕೆಂದರೆ ಇದು ನಿಮ್ಮದು ಪರ್ಸನಲ್. ಸೊ ಇಲ್ಲಿ ಹುಡುಕ್ಲಿಕ್ಕೆ ನೀವು ಫೋಕಸ್ ಮಾಡಿದಾಗ ಅದೇ ಹೇಳಿದ್ದು ನಾನು ಅಬ್ಸರ್ವರ್ ಇಫೆಕ್ಟ್ ಅಂತ. ನೀವು ಯಾವುದನ್ನು ನೋಡ್ತೀರಾ ಅದು ಮೆಟೀರಿಯಲೈಸೇಷನ್ ಆಗ್ತದೆ. ಸೊ ನೀವು ಒಳಗೆ ಕ್ವಶನ್ ಆಗಿದಾಗ ಇಲ್ಲಿ ಇರುವ ಇನ್ಫಾರ್ಮೇಷನ್ ಬಂದದ್ದವರಿಗೆ. ಹೇಗೆ ನೀವು ರೇಡಿಯೋದಲ್ಲಿ ಚಾನೆಲ್ ಮಾಡ್ತೀರಾ 98.3, 97 ವಾಟ್ ಎವರ್ ಮೇ ಬಿ, ಅದು ಕರೆಕ್ಟ್ ಬಂದಾಗ ನಿಮಗೆ ನೆಟ್ವರ್ಕ್ ಸಿಗ್ತದಲ್ವಾ. ಆಚೆ ಹೋದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ಸ್ವಲ್ಪ ಪುನಃ ಟರ್ನ್ ಮಾಡಿದಾಗ ಬೇರೆ ಸಿಗ್ತದೆ ಚಾನೆಲ್. ಸೊ ಇವರು ಕೂತು ಇದು 28ನೇ ಕಲಿಯುಗ, ನೀವು ಸಂಕಲ್ಪ ಎಲ್ಲ ಮಾಡುವಾಗ ಪೂಜ್ಯದ್ದೆಲ್ಲ ಬರ್ತದೆ. ಅದ್ಯ ಶ್ರೀ ಬ್ರಹ್ಮಣೋ ದ್ವಿತೀಯ ಪ್ರಾರ್ಧೆ ಶ್ವೇತವರ ಕಲ್ಪೆ ವಯಸ್ವತಮನಂತರೆ ಅಷ್ಟಾವಿಂಶತಮೇ ಕಲಿಯುಗಿ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋರ್ ದಕ್ಷಿಣ ಪಾರ್ಶ್ವೆ ಗೋದಾವರಿಯ ದಕ್ಷಿಣ ತೀರೆ ಗೋಕರ್ಣ ಮಂಡಲೆ ಪರಶುರಾಮ ಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಷಷ್ಠ ಸಂವತ್ಸರ ಆಯನ ಋತು ಮಾಸ ಪಕ್ಷ ತಿಥಿ ವಾರ ನಕ್ಷತ್ರ ಯೋಗ ಕರಣ. ಬ್ರಹ್ಮಾಂಡ ಉತ್ಪತ್ತಿ ಆದ್ದರಿಂದ ಈ ಕ್ಷಣದವನಿಗೆ ಅಡ್ರೆಸ್ ಅದು. ಬ್ರಹ್ಮನಿಗೆ ದ್ವಿತೀಯ ಪ್ರಾರ್ಧೆ, ಅವನಿಗೆ 50 ವರ್ಷ ಆಗಿದೆ. ನಾವು ನೋಡುವಾಗ ನಾವು ಅಂತ ಹೇಳಿದ್ರೆ ಯಾವಾಗ ಈ ಬ್ರಹ್ಮಾಂಡ ಉತ್ಪತ್ತಿ ಆಯ್ತಾ ಆಗ ಅವನಿಗೆ 50 ವರ್ಷ ಆಗಿದೆ ಆಲ್ರೆಡಿ, ಅದರಿಂದ ಅವ ಮುದುಕ. ಅಂದ್ರೆ ಋಷಿಗಳು ನೋಡುವಾಗ ಅವನಿಗೆ 50 ವರ್ಷ ಆಗಿದೆ, ಅಂದ್ರೆ ಮನುಷ್ಯ ಹುಟ್ಟುವಾಗ ಅಷ್ಟ ಆಗೋಗಿತ್ತು ಅಂತ ಹೇಳಿದ್ರೆ ಬ್ರಹ್ಮ ಅಂತ ಹೇಳಿದ್ರೆ ಯಾರು ಇದ್ದಾನೆ ಅಂತಲ್ಲ, ಏನು ಸೃಷ್ಟಿ ಇದ್ದಾರೆ ಬ್ರಹ್ಮಾಂಡ, ಅದಕ್ಕೆ 50 ವರ್ಷ ಆಗಿದೆ. ಇದು 28ನೇ ಕಲಿಯುಗ, ಅಷ್ಟಾವಿಂಶತಿತಮೇ ಕಲಿಯುಗಿ ಅಂತ ಹೇಳಿದ್ರೆ 27 ಕಲಿಯುಗ ಆಗಿದೆ. ಸೊ 27 ಕಲಿಯುಗ ಸೃಷ್ಟಿಯನ್ನು ಚಕ್ರ. ನಾವೇನು ತಿಳ್ಕೊಂಡಿದ್ದೇವೆ ಈಗ, ಮೊದಲಿನವ್ರಿಗೆ ಏನು ಗೊತ್ತಿರಲಿಲ್ಲ, ಈಗ ಮೇಲೆ ಹೋಗ್ತಿದ್ದೇವೆ ಅಂತ. ಇದು ಸೃಷ್ಟಿ ಚಕ್ರ. ನೀವು ಪಿರಮಿಡ್ ನೋಡಿದರೆ, ಗೀಜಾ ಪಿರಮಿಡ್ ಮೋಸ್ಟ್ಲಿ ಈಜಿಪ್ಟಿದು ದೊಡ್ಡ ಪಿರಮಿಡ್ ಇದೆ, ನಾನು ಹೋಗಲಿಲ್ಲ, ಇದು ಮಾಡಿದೆ, ದೊಡ್ಡ ಪಿರಮಿಡ್ ಇದೆ ಅಂತೆ. ಅದರ ಸೈಡಲ್ಲಿ ಚಿಕ್ಕ ಚಿಕ್ಕ ಪಿರಮಿಡ್ಸ್. ಸೈಂಟಿಸ್ಟ್ ಎಲ್ಲ ಇಷ್ಟರವರೆಗೆ ಏನು ತಿಳ್ಕೊಂಡಿದ್ರು, ಚಿಕ್ಕ 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 ಚಿಕ್ಕದೆಲ್ಲ ಮಾಡಿ ನಂತರ ಅದನ್ನು ಫೈನಲ್ ಆಗಿ ಮಾಡಿದ್ದಾರೆ ಅಂತ. ಲೇಟೆಸ್ಟ್ ಸಂಶೋಧನೆ ಏನು ಹೇಳ್ತುಂಟು, ಮೊದಲಿದ್ದದ್ದು ಅದನ್ನು ಕಾಪಿ ಮಾಡಲಿಕ್ಕೆ ಹೋಗಿ ಆಗದೇ ಇಷ್ಟು ಚಿಕ್ಕ ಚಿಕ್ಕ ಮಾಡಿದ್ದಂತೆ. ಕೈಲಾಸ ಪರ್ವತ ಕೂಡ ಪಿರಮಿಡ್ ಅಂತ ಕೆಲವು ವಾದ ಇದೆ. ಇನ್ ಟೋಟಲ್ಲಿ ಕೆಲವೆಲ್ಲ ನೀವು ಸ್ಟಡಿ ಮಾಡುವಾಗ, ಇವನ್ ಎಲ್ಲರದ್ದು ಕೈಲಾಸ ಟೆಂಪಲ್ ಇದೆ ಅಲ್ವಾ, ಅದು ಮೇಲಿಂದ ಕೊರ್ಕೊಂಡು ಹೋದದ್ದು ಬಂಡೆಯನ್ನು, ಕೆಳಗಿಂದ ಕೆತ್ತಿದ್ದಲ್ಲ. ನೀವೊಂದು ಲೆಕ್ಕ ಹಾಕಿ, ನಾವು ತಿಳ್ಕೊಂಡಿದ್ದೇವೆ ಏನು, ನೀವು ಖಾಲಿ ಬೇಲೂರಿಗೆ ಹೋದರೆ ಅಲ್ಲೇ ಪಿಲ್ಲರ್ ಎಲ್ಲ ಈಗ ಕೂಡ ಎಷ್ಟು ಶೈನಿಂಗ್ ಇದೆ, ಆ ಶೈನಿಂಗನ್ನು ನಿಮಗೆ ಈಗಿನ ಮೆಷಿನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅದು ಒರಿಜಿನಲಲ್ಲಿ ಎಷ್ಟು 1000 ವರ್ಷಕ್ಕೆ ಮೊದಲು ಹೇಗಿರ್ಬೋದು ಅದು ಅಂತ ಹೇಳಿದರೆ, ಮೆಷಿನ್ ಎಲ್ಲ ಇಲ್ಲದೆ ಮಾಡಲಿಕ್ಕೆ, ಖಾಲಿ ಉಳಿಯಲ್ಲಿ ಮಾಡಲಿಕ್ಕೆ ಆಗೋದು. ನಾವು ತಿಳ್ಕೊಂಡಿದ್ದೇವೆ ಅವರು ಉಳಿಯಲ್ಲಿ ಮಾಡಿದ್ದಂತ. ಅವ್ರ ಹತ್ರ ಟೆಕ್ನಾಲಜಿ ಇತ್ತು ಅಷ್ಟೆಲ್ಲ, ಆ ಟೆಕ್ನಾಲಜಿ ಎಲ್ಲ ನಾಶ ಆಯಿತು, ಅದು ಬೇರೆ ವಿಷಯ. ಅಂತ ಹೇಳಿದರೆ ಪಿರಮಿಡ್ ಮೊದಲಿತ್ತು, ಅದು ನಾಶ ಆದ ಬ್ರಹ್ಮಾಂಡ ಭೂಮಿ ಒಮ್ಮೆ ಜಲಪ್ರಳಯ ಎಲ್ಲ ಆದದ್ದು ಎಲ್ಲ ಇದೆ, ಒಂದು ಜ್ವಾಲಾಮುಖಿ ಸ್ಫೋಟ ಆದದ್ದು, ಡೈನೋಸರ್ ಎಲ್ಲ ಸತ್ತು, ಕೆಲವು ಥಿಯರಿ ಎಲ್ಲ ಇದೆ. ಸೊ ಇನ್ ಟೋಟಲಲ್ಲಿ ಏನಂತ ಹೇಳಿದರೆ, ಮೊದಲನ ಇತ್ತು, ನಂತರ ಪುನಃ ಡೌನ್ ಪುನಃ ಪೀಕ್, ಪುನಃ ಡೌನ್ ಚಕ್ರ. ಅದು 27 ಕಲಿಯುಗದಲ್ಲಿ ಆಗಿ ಹೋಗಿದೆ. ಈಗ ನೀವು ಅಲ್ಲಿಂದ ಏನು ಪೆಟ್ರೋಲು ಡೀಸೆಲ್ ಕಲ್ಲಿದ್ದಲು ಏನು ಕಬ್ಬಿನ ಅಂತ ತೆಗಿತಿದ್ದೀರಾ, ಅದು 27ನೇ ಕಲಿಯುಗದವರದ್ದು ಅಡಿಗೆ ಹೋದದ್ದು. ಈಗ ನಾವು ಏನೆಲ್ಲ ಮಾಡ್ತಿದ್ದೇವೆ ಇದು ಕೂಡ ಇನ್ನು ಅಡಿಗೆ ಹೋಗ್ತದೆ. ನೆಕ್ಸ್ಟ್ ಜನ್ರೇಷನ್ ಅವರು ತೆಗಿತಾ ಇರ್ತಾರೆ. ಭೂಮಿಗೆ ಏನು ದೊಡ್ಡ ವಿಷಯ ಅಲ್ಲ, ಹೊಸ ಮಣ್ಣು ಮೇಲೆ ಬರ್ತದೆ. ಆದರೆ ಎಲ್ಲರೂ ಕೂಡ ಇದನ್ನೇ ಪದೇ ಪದೇ ಹೇಳಿದೆ. ಈಗ ಒಂದು ನಮ್ಮಲ್ಲಿ ರಾಮ ಕೃಷ್ಣ ಅಥವಾ ಪುರಾಣಗಳ ಪ್ರಕಾರ, ಅಥವಾ ಜೀಸಸ್ ಇರ್ಬೋದು, ಅಥವಾ ನಮಗೆ ಬಸವಣ್ಣ ಇರ್ಬೋದು, ಇತ್ತೀಚೆಗೆ ಎಲ್ಲ ಅದೇ ವಿಚಾರಗಳನ್ನು ಹೇಳಿದೆ. ಈಗ ಬಸವಣ್ಣ ಹೇಳ್ತಾರೆ, ನನ್ನ ಕಾಲೇ ಕಂಬ ನೀನು ಹೊರಗಡೆ ಹಾಕಿ ಹುಡುಕ್ತಿ, ಅದರ ಅರ್ಥ ಏನು ಆ ಥರ? ಅಲ್ಲಿ ಬಸವಣ್ಣನವರು ನನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ಹೇಳಿದ್ದು ಅದು ನಾನು ವಿಷಯ ಏನಂತ ಹೇಳಿದರೆ, ಕೆಲವೆಲ್ಲ ನಮ್ಮ ಮೈಂಡಲ್ಲಿ ಮೊದಲೇ ಪೀಡ ಆಗಿರೋ ಕಾರಣ ನಾವು ಮಾತಾಡಿದರೆ ಅದು ಏನು ಸಮಸ್ಯೆ ಆಗ್ತದೆ.
ವಿಷಯ ಏನಂತ ಹೇಳಿದರೆ ಬಸವಣ್ಣನವರು ಕನ್ನಡದಲ್ಲಿ ಹೇಳಿದ್ರಿಂದ ನಮಗೆ ಅವರು ಹೇಳಿದ್ರು ಅಂತ ಅನಿಸುಂಟು. ಆ್ಯಕ್ಚುಲಿ ಅದು ಸಂಸ್ಕೃತದಲ್ಲಿ ಮೊದಲೇ ಇದೆ. ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್. ಈ ದೇಹವೇ ದೇಗುಲ, ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ. ಒಳಗೆ ಏನು ನೀನಂತ ಇದೆಯಲ್ವಾ ಅದೇ ನೀನು ದೇವರು. ಸೊ ಪೂಜೆ ಮಾಡೋ ಮೊದಲು ನಿರ್ಮಾಲ್ಯ ವಿಸರ್ಜನೆ ಅಂತ ಬರ್ತದೆ, ಹೂವನ್ನು ಹೀಗೆ ತೆಗಿಬೇಕಂತ. ದೇಹವೇ ದೇಗುಲ, ಒಳಗಿರುವ ಆತ್ಮನೇದು ತ್ಯಜೇದ್ ಅಜ್ಞಾನ ನಿರ್ಮಲ್ಯಂ. ಏನು ನಿನ್ನಲ್ಲಿ ನೀನು ತಗೊಂಡು ನಾನು ಮನುಷ್ಯ, ನಾನು ನನ್ನಿಂದ ಆಗೋದಿಲ್ಲ, ಈ ಅಜ್ಞಾನ ಇದನ್ನು ತೆಗೆದರೆ ಸೋಹಂ ಭಾವೇನ ಪೂಜೆಯೇತ್, ನೀನೇ ಅದು. ಅದನ್ನೇ ನಾನು ಹೇಳಿದ್ದು, ಅದು ಒಂದು ಸೆಕೆಂಡ್ನ ಕೆಲಸ, ಬಟ್ ಅದು ಹೋಗುವುದಿಲ್ಲ ನಮಗೆ. ಯಾಕೆಂದರೆ ನಾವು ಅದನ್ನು ನಂಬಿ ಆಗಿದೆ, ಇದನ್ನು ಬಿಲೀವ್ ಸಿಸ್ಟಮನ್ನು. ಅದನ್ನೇ ಜೀಸಸ್ ಏನು ಹೇಳ್ತಿದ್ರು ಅಂತ ಹೇಳಿದರೆ, ನೀನು ನನ್ನನ್ನು ಭಗವಂತನ ದೇವರ ಮಗ ಅಂತ ನಂಬ್ತೀಯ ಇಲ್ವಾ? ನಿಮ್ಮನ್ನು ನಂಬ್ತೇನೆ ಪ್ರಭುವೇ, ನೀವೇ ನಮ್ಮನ್ನು ಉದ್ಧರಿಸಲು ಬಂದವರು, ನನಗೆ ಕಣ್ಣು ಕೊಡಿ. ಅಷ್ಟು ನಂಬ್ತಾನೆ ಅವನಿಗೇನು ಗೊತ್ತಿಲ್ಲ, ದೇವರ ಮಗ ಬಂದಿದ್ದಾನೆ ನನ್ನನ್ನು ಸರಿ ಮಾಡಲಿಕ್ಕೆ, ಹೌದಲ್ವಾ? ಹಾಂ, ಹಾಗೆ ಹೇಳ್ತಾರೆ. ಇದು ನೋಡಿ, ಇದರಲ್ಲಿ ಮೈಂಡಿಗೆ ಕಮಾಂಡ್ ಕೊಡೋದು ಮೈಂಡಿಗೆ ನೀವು ಯಾವತ್ತೂ ಕೂಡ ಆಯ್ತಾ, ಹೋಯ್ತಾ, ಆಗ್ತುಂಟಾ, ಹೇಗೆ ಅನ್ನಿಸ್ತು ಈಗ ಕೇಳಬಾರ್ದು, ನೇರವಾಗಿ ಕಮಾಂಡ್ ಕೊಡ್ಬೇಕು. ನೋಡಿ, ನಾವು ಈಗ ಕ್ಲಾಸಲ್ಲೆಲ್ಲ ಮಾಡುವಾಗ ಹೇಗೆ ಹೇಳ್ತೇವೆ, ಕಣ್ಣು ಬಿಡ್ಲಿಕ್ಕೆ ಆಗ್ತಾಯಿಲ್ಲ ನೋಡು, ಹಾಗೆ ಹೇಳ್ತೇವಲ್ಲ. ಸೊ ಜೀಸಸ್ ಹೇಳ್ತಿದ್ದ ಸ್ಟೈಲ್ ಹಾಗೆ. ಅವ್ರೇನು ಹೇಳ್ತಿದ್ರು, ಕಣ್ಣು ಬಂತು ನೋಡು, ಆಗ ಅವನಿಗೆ ಕಾಣ್ತಿತ್ತು, ಕಣ್ಣು ಬರ್ತಿತ್ತು. ಅದರರ್ಥ ಕಣ್ಣು ಬರ್ತಾ ಇರಲಿಲ್ಲ. ಇದಕ್ಕೆ ನಾನು ಕಣ್ಣು ಕಟ್ಟಿ ನಿಮಗೆ ತೋರಿಸೋದು ಏನಂತ ಹೇಳಿದರೆ, ನಮಗೆ ಆ ಎಲ್ಲ ಪವರ್ ಇದೆ, ಕಾಣ್ತದೆ. ಕ್ಲಿಯರ್ ಓದುವುದಿಲ್ವ ಮಕ್ಕಳೆಲ್ಲ, ನೋಡಲಿಲ್ವಾ ಎಷ್ಟು ಕ್ಲಿಯರ್ ಕಾಣ್ತದೆ. ಕಣ್ಣಲ್ಲಿ ನೋಡ್ಬೇಕಂತ ಇಲ್ಲ, ಮೂಗಿಂದ ಸ್ಮೆಲ್ಲಿಂದ ಗೊತ್ತಾಗ್ತದೆ, ಟಚ್ಚಿಂದ ಗೊತ್ತಾಗ್ತದೆ, ನಾಲಗೆಯಿಂದ ಟೇಸ್ಟ್. ಪ್ರಾಣಿಗಳೆಲ್ಲ ಈಗ ನಕ್ಕಿ ನೋಡುವುದು, ನೆಕ್ಕಿ, ಹೌದಲ್ವಾ? ಸೊ ಶಬ್ದದಿಂದ ಗೊತ್ತಾಗ್ತದೆ, ಎಲ್ಲ ರೀತಿ ಬೇರೆ ಬೇರೆ ಪರ್ಸೆಪ್ಷನ್. ಕಣ್ಣು ಕೂಡ ಒಂದು ಸ್ಕಿನ್ನೇ, ನಮಗೆ ಅದರಿಂದ ನೋಡಿ ನೋಡಿ ಅಭ್ಯಾಸ ಆಗಿದೆ, ಹಾಗೆ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೇವೆ. ಕಣ್ಣು ಇಲ್ಲದೆ ಕೂಡ ನೋಡ್ಬೋದು. ನಾನು ಹಾಗೆ ಹೇಳಿದೆ ಅಲ್ವಾ, ಈ ಮರಕ್ಕೆ ಅದು ನೋಡ್ತದೆ ನಮ್ಮನ್ನು, ಅದಕ್ಕೆ ಕಣ್ಣಿಲ್ಲ, ನಾವು ತಿಳ್ಕೊಂಡಿದ್ದೆ ಅದು ನೋಡ್ತಾ ಇಲ್ಲ ಅಂತ. ಸೊ ಅದು ಜೀವ ಕೂಡ ಹಾಗೆ, ಅದಕ್ಕೆ ಜೀವ ಎಲ್ಲ ಇದೆ, ಬಟ್ ನರಮಂಡಲ ಇಲ್ಲದ ಕಾರಣ ಅದಕ್ಕೆ ನೋವಾಗುವುದಿಲ್ಲ. ಅದು ಹಣ್ಣು ಮಾಡೋದು ಕೂಡ ಅದಕ್ಕೆ, ಅದು ಬೇರೆ ಪ್ರಾಣಿಗಳು ಬಂದು ತಿಂದು ಅದನ್ನು ತಗೊಂಡೋಗಿ ಬೇರೆ ಕಡೆ ಅದು ಒಂದು ಮಲ ವಿಸರ್ಜನೆ ಮಾಡ್ತೇವೆ ಅಥವಾ ಬೀಜ ಬೀಸಾಡ್ತೇವೆ, ಆಗ ಅದು ಪ್ರಸಾರ ಆಗಲಿ ಅಂತ. ಸೊ ಸಸ್ಯಾಹಾರ ಮಾಂಸಾಹಾರ ಹೇಳುವಾಗ ಕೆಲವರೆಲ್ಲ ಅಂದರೆ ಆ ಬಿಲೀಫ್ ಸಿಸ್ಟಮ್ ಒಂದಿದ್ರೆ ಆಗತ್ತೆ ಅಂತಿದ್ರೆ ಆಗ್ತದೆ ಅಂತ ಹೇಳಿದ್ರೆ ಆಗ್ತದೆ ಅಂತ ನಿಮ್ಗೆ ಬಂದ್ರೆ ಇದೇ ನಿಮ್ಮಲ್ಲಿ. ಬಾವಲಿಗೆ ಅದೇ ನಾನು ಹೇಳಿದ್ರು, ಬಾವಲಿಗೆ ರೆಕ್ಕೆ ಬಂದದ್ದು, ಜಿರಾಫೆ ಕೂದಲು ಕುತ್ತಿಗೆ ದೊಡ್ಡದಾದದ್ದು, ಮತ್ತು ಒಂದು ಸೀ ಹಾರ್ಸ್ ಅಂತಿದೆ, ಅದು ಹುಡುಗಿಯ ಹೆಣ್ಣು ಕಮ್ಮಿ ಇದ್ದರೆ ಅದು ಗಂಡು ಹೆಣ್ಣಾಗಿ ಬದಲಾಗ್ತದೆ, ಗಂಡು ಕಮ್ಮಿ ಇದ್ದರೆ ಹೆಣ್ಣು ಗಂಡಾಗಿ ಬದಲಾಗ್ತದೆ. ಸೊ ಈ ಊಸರವಳ್ಳಿ ಕಲರ್ ಚೇಂಜ್ ಮಾಡ್ತದೆ, ಈ ನಿಮ್ಮ ಮಿನುಕುಳು ಏನು ಚಾರ್ಜಿಂಗ್ ಇಲ್ಲದೆ ಲೈಟ್ ಆಗ್ತದೆ ಅಂತ ಹೇಳಿದರೆ ಯಾವುದು ಆಗೋದಿಲ್ಲ ಅಂತ ಇಲ್ಲ. ಇನ್ನೊಂದು ಸ್ಟ್ರಿಂಗ್ ರೇ ಅಂತ ಏನೋ ಒಂದು ಇದೆ, ಅದು ಶಾಕ್ ಕೊಡ್ತದೆ ಮೀನು ಅಂತ, ಅದಕ್ಕೆ ಕರೆಂಟ್ ಎಲ್ಲಿಂದ ಬರ್ತದೆ. ಸೊ ಎಲ್ಲ ಪ್ರಕೃತಿಗೆ ಯಾವುದು ಕೂಡ ಆಗೋದಿಲ್ಲ ಅಂತಿಲ್ಲ, ನಾವು ಅದನ್ನು ಬ್ಲಾಕ್ ಮಾಡ್ತೇವೆ. ಇವರಿಗೇನಾದ್ರು ನೀನು ಜೀಸಸ್ ನಮಗೆ ನೋಡು ಅಂತ ಹೇಳಿದಾಗ ನೋಡ್ಲಿಕ್ಕೆ ಆಗ್ತದೆ, ಕಣ್ಣಿಲ್ಲದೆ ಕೂಡ ಅದೇ ಆಕ್ಟಿವೇಟ್ ಆಯಿತು, ಅವನಿಗೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಈಗ ಧ್ಯಾನ ಎಲ್ಲ ನಮ್ಮ ಸಾಧನೆ ಎಲ್ಲ ನನ್ನ ಅನುಭವ ಹೇಳೋದು ಅಂತೇಳಿ ನಾನು ಹೇಳುವುದಿಲ್ಲ, ಅದನ್ನೆಲ್ಲ ಹೇಳ್ಬಾರ್ದು. ಅದು ಹೇಳಿದರೆ ನಾಟಕ ಮಾಡ್ತಿದ್ದೇನೆ, ಸ್ಟೋರಿ ಹೇಳ್ತಿದ್ದೇನೆ ಅಂತೇಳಿ ನನ್ನ ಒಂದು ಅನುಭವ ಹೇಳೋದು. ನಾವೊಂದು ಮಾಡ್ತಾ ಇರುವಾಗ ಒಂದು ಸಾಧನೆ ಮಾಡ್ತಿದ್ದೆ, ನಾನು ಕಣ್ಣು ಮುಚ್ಚಿದ್ದೆ, ನನಗೆ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಕಾಣಲಿಕ್ಕೆ ಸ್ಟಾರ್ಟ್ ಆದಾಗ ನನಗೆ ಅರ್ಥ ಆಗಲಿಲ್ಲ ಅದು ಏನಂತ. ಮತ್ತೆ ನೋಡೋ ಹಿಂದಿದ್ದು ಕೂಡ ಕಾಣ್ತಿದೆ, ಆಗ ನಂಗೆ ಗೊತ್ತಾಯ್ತು ನಾನು ಕಣ್ಣು ಮುಚ್ಚಿದ್ದೆ ಅಂತ. ಸೊ ಅದರ ಅರ್ಥ ನಮಗೆ ಎಲ್ಲರೂ ಇಂಟರ್ ಕನೆಕ್ಟೆಡ್, ಎಲ್ಲ ಗೊತ್ತಿದೆ ನಮಗೆ, ನಾವು ಬ್ಲಾಕ್ ಮಾಡಿದ್ದೇವೆ. ಯಾಕೆ ಅದು ಆ ಥರ ಆಗೋದು? ಅದೇ ಬಿಲೀವ್ ಸಿಸ್ಟಮ್ ನಮ್ಮದು. ನಾವು ಏನಂತ ನಮಗೆ ಇದನ್ನೆಲ್ಲ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಅದು ಮಾಡಿ ತಪ್ಪು, ಇದು ಮಾಡಿದರೆ ತಪ್ಪು ಅಂತ ಹೇಳುವಾಗ ನಮಗೆ ಚಿಕ್ಕಂದಿನಿಂದ ಏನು ಬಂದಿದೆ, ನಾವು ತಪ್ಪು ಮಾಡಿದವರು, ನಾವು ಪಾಪಿಗಳು. ನ್ಯಾಚುರಲ್ ಆಗಿ ನಮಗೆ ಹೇಗೆ ಮಾಡಬೇಕಂತ ಹೇಳಲೇ ಇಲ್ಲ, ಏನಿದೆ ಅದನ್ನು ಅದೇ ಹೇಳಿದ್ವು. ವೇದದಲ್ಲೆಲ್ಲ ಬರುವ ವಿಷಯ ನೋಡಿದರೆ ನೀವು, ಈಗ ಬರುತ್ತಲ್ಲ ಮ್ಯಾನಿಫೆಸ್ಟೇಷನ್, ಐ ಆಮ್ ದ ಬೆಸ್ಟ್, ಐ ಕ್ಯಾನ್, ಅದು ಎಲ್ಲ ವರ್ಕ್ ಆಗೋದಿಲ್ಲ ನನ್ನ ಲೆಕ್ಕದಲ್ಲಿ. ಯಾಕೆ ಅಂತ ಹೇಳಿದರೆ, ಐ ಆಮ್ ಹೆಲ್ದಿ, ಐ ಆಮ್ ರಿಚ್ ಅಂತ ಹೇಳಿದರೆ, ಈಗ ನಿಮ್ಮ ಹತ್ರ ₹1 ಕೂಡ ಇಲ್ಲದಿದ್ದರೆ ಐ ಆಮ್ ರಿಚ್ ಅಂತ ಹೇಳಿದರೆ, ಫೀಲಿಂಗ್ ಒಟ್ಟಿಗೆ ಇಮೋಷನ್ ಒಟ್ಟಿಗೆ ಕನೆಕ್ಟ್ ಆದರೆ ಆಗ್ಬೋದು ಕೆಲವರಿಗೆ, ಒಂದೆರಡು ಜನರಿಗೆ. ಬಟ್ ಬಾಡಿ ಕಾನ್ಷಿಯಸ್ ಮೈಂಡ್ ಅದನ್ನು ರಿಜೆಕ್ಟ್ ಮಾಡ್ತದೆ. ಅದಕ್ಕೆ ಗೊತ್ತಿದೆ ಹಣ ಇಲ್ಲ ಇವನ ಹತ್ರ, ನಾನು ಐ ಆಮ್ ಹೆಲ್ದಿ ಅಂತ ಹೇಳಿದೆ, ಅವನಿಗೆ ಇಲ್ಲಿ ನೋವಾಗ್ತಾ ಉಂಟು ತುಂಬ, ಅದು ಮೈಂಡ್ ರಿಜೆಕ್ಟ್ ಮಾಡ್ತದೆ. ಅದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು, ಹೇಳುವುದಾದರೆ ಕೂಡ, ಅಫರ್ಮೇಷನ್ ಕೊಡೋದಾದರೆ ಕೂಡ
ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅಂತ ಹೇಳಿದರೆ ನಾನು ಇಲ್ಲಿ ಬೆಂಗಳೂರಲ್ಲಿದ್ದೇನೆ, ನಾನು ಮಂಗಳೂರಲ್ಲಿದ್ದೇನೆ ಅಂತ ಹೇಳಿದ್ರೆ ಮೈಂಡ್ ರಿಜೆಕ್ಟ್ ಮಾಡ್ತದೆ. ನಾನು ಮಂಗಳೂರಿಗೆ ಹೋಗ್ತಾ ಇದ್ದೇನೆ, ನಾನು ರಿಚ್ ಆಗ್ತಾ ಇದ್ದೇನೆ, ನಾನು ಹೆಲ್ದಿ ಆಗ್ತಾ ಇದ್ದೇನೆ ಡೇ ಬೈ ಡೇ, ಈಗ ಹೇಳಿದರೆ ಮೈಂಡ್ ತಗೊಳ್ತದೆ. ಅದು ಹೇಳೋದಕ್ಕಿಂತ ನಾನು ಹೇಳೋದು, ಅದು ಸಜೆಷನ್ ಮಾಡೋದಿಲ್ಲ ನಾನು ಹೇಳೋದನ್ನು, ಅಪರ್ಮಿಷನನ್ನು ನಾನು ಹೇಳೋದು, ನೀವು ನೋಡಿ ಪಿಕ್ಚರನ್ನು. ನಿಮಗೆ ಒಂದು ಯು ಎಸ್ಸಿಗೆ ಹೋಗ್ಲಿಕ್ಕಿದೆಯಾ, ಯು ಎಸ್ ಅಲ್ಲಿ ನೀವು ಆ ರೋಡಲ್ಲಿ ಹೋಗ್ತಾ ಇರುವುದು, ಮೈಂಡಿಗೆ ಅದು ಅರ್ಥ ಆಗೋದು. ಅದೇ ಹೇಳಿದಲ್ವಾ, ನೀವು ಒಂದು ದುಃಖದ ಪಿಕ್ಚರನ್ನು ನೋಡ್ತಾ ಇದ್ದರೆ ನೀವು ಹೇಳ್ತೀರಿ ನಾನು ಯಾರದ್ದು ದುಃಖವನ್ನು ಅಟ್ರಾಕ್ಟ್ ಮಾಡ್ತಾರಾ ಅಂತ. ಬಟ್ ನೀವು ದುಃಖದ ಪಿಕ್ಚರನ್ನೇ ನೋಡ್ತಾ ಇದ್ದರೆ ಅದನ್ನು 300 ರೂಪಾಯಿ ಕೊಟ್ಟು ಪಿಕ್ಚರ್ ನೋಡಿ 10 ಬರ್ತೀರಿ 3 ಗಂಟೆ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡ್ ತಿಳ್ಕೊಳ್ತದೆ ಇವನಿಗೆ ದುಃಖ ಇಷ್ಟ ಅಂತ, ಅಥವಾ ಇವನಿಗೆ ಬಡತನ ಇಷ್ಟ. ಸೊ ನಮಗೆ ಗೊತ್ತಿಲ್ಲದೆ ಇದನ್ನೆಲ್ಲ ಬ್ಲಾಕೇಜಸನ್ನು ಮಾಡ್ಕೊಂಡಿದ್ದೇವೆ. ಏನೋ ಒಂದು ಮನುಷ್ಯನಲ್ಲಿ ಹಾರ್ಮೋನ್ ತಯಾರಾದಾಗ ಒಂದು ಟೈಮ್ ಇರ್ತದೆ, ಆ ಟೈಮಲ್ಲಿ ಅವನಿಗೆ ಒಂದು ಅಟ್ರಾಕ್ಟ್ ಆಗೋದು ಇದೆಲ್ಲ. ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳಿದ್ದಾರೆ ಅಂತ ಹೇಳಿದರೆ, ಸನ್ಯಾಸಿ ಕೂಡ 3 ಕ್ಷಣ ಹೆಣ್ಣನ್ನು ನೋಡ್ಬೋದು, ನಂತರ ಕಾಲು ನೋಡಬೇಕಂತ ಉಂಟು ಅಂತ ಹೇಳಿದರೆ ಅದು ನ್ಯಾಚುರಲ್. ಯಾಕೆಂತ ಹೇಳಿದರೆ ತಾಯಿಯ ಇಲ್ಲಿಂದ ಅವನಿಗೆ ಆಹಾರ ಸಿಕ್ಕಿರ್ತದೆ ಎದೆಭಾಗದಿಂದ. ಒಂದು ಮಗು ಆ ಎದೆಭಾಗ ನೋಡಿದ್ರೆ ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಚಿಕ್ಕ ಮಕ್ಕಳನ್ನೇ ಯಾವ ಹೆಂಗಸಿನ ಹತ್ರ ಮಲಗಿಸಿದ್ರೆ ಕೂಡ ಅದು ಇಲ್ಲಿ ಕೈ ಹಾಕೋದು. ಯಾಕೆಂತ ಹೇಳಿದರೆ ನಮ್ಮ ಪ್ರೋಗ್ರಾಮಿಂಗ್ ಇರೋದೇ ಹಾಗೆ. ಬಟ್ ಇವನಿಗೆ ಒಂದು ಹಾರ್ಮೋನ್ಸ್ ಎಲ್ಲ ಬಂದಾಗ ಇವನು ತಪ್ಪಿ ಏನಾದರೂ ಇದು ಮಾಡಿದರೆ ಅಂದರೆ, ಏನೋ ತಪ್ಪು ಮಾಡಿದೆ, ನಾನು ಇಂಥ ಮಾಡಿದೆ, ಅದು ಬರಬಾರ್ದು, ಅತ್ತಿಗೆ ಅಂತ ಹೇಳಿದೆ ತಾಯಿ, ಅತ್ತಿಗೆ ನಾಗಿ ನಡೆಸಬಾರ್ದು, ಇದೆಲ್ಲ ನಾವು ಹಾಕ್ಕೊಳ್ಳೋದು. ಅದರ ಅರ್ಥ ಅದು ಮಾಡಿ ಅಂತಲ್ಲ, ಬಟ್ ಆ ಪಾಪ ಭಾವ ಬರ್ತದೆ ಅಲ್ವಾ, ಅದರಿಂದ ನಾವು ಮನುಷ್ಯರು ನಾವು ಪಾಪ ಮಾಡಿದ್ದೇವೆ, ನಾವು ತಪ್ಪು ಮಾಡಿದ್ದೇವೆ ಅಂತ ನಾವು ಹಾಗೆ ಆಗಿ ನಮಗೆ ಅದು ನಮ್ಮದೆಲ್ಲ ಆಗುವಂಥದ್ದಲ್ಲ. ಈಗ ನಾವು ಕಲಿಸಿದರೆ ಕೂಡ ಅದು ನಮಗೆಲ್ಲ ಆಗುವಂಥದ್ದಲ್ಲ ಹೇಳ್ತಾರೆ ಸರ್, ಪರ್ಸನಲ್ ಮಾಡಿ ಇಷ್ಟೇ ಬೇಕಿರುವುದು. ಕೃಷ್ಣ ಯಾಕೆ ಧರ್ಮರಾಯನಿಗೆ ಹೇಳಲಿಲ್ಲ ಭಗವದ್ಗೀತೆಯನ್ನು? ನಿಜವಾಗಿ ಧರ್ಮರಾಯನಿಗೆ ಹೇಳಬೇಕಿತ್ತಲ್ವಾ, ಧರ್ಮ ಎಲ್ಲ ಗೊತ್ತಿದ್ದವನು ಅವನಲ್ವಾ, ಯಾಕೆ ಹೇಳಲಿಲ್ಲ ಅಂತ ಹೇಳಿ? ಧರ್ಮರಾಯನಿಗೆ ಎಲ್ಲ ಗೊತ್ತಿದೆ. ಈಗ ಕ್ರಿಶ್ಚಿಯನ್ನಲ್ಲಿ ನೀವು ಹೇಳಿದ್ರಿ, ಕ್ರಿಶ್ಚಿಯಾನಿಟಿ ಅವರೆಲ್ಲ ಹೀಲಿಂಗ್ ಮಾಡ್ತಾರೆ, ಹೌದು ಮಾಡ್ತಾರೆ, ಸರಿ ಮಾಡ್ತಾರೆ. ಅದೇ ಪೋಪಿಗೆ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ, ಪಾರ್ಕಿನ್ಸನ್ಗೆ. ಯಾಕೆಂದರೆ ಪೋಪಿಗೆ ಎಲ್ಲ ಗೊತ್ತಿದೆ. ನಿಮಗೆ ಯಾವ ಗೊತ್ತಿಲ್ಲ ಅವನಿಗೆ ಸುಲಭ ಹೀಲಿಂಗ್ ತಗೊಳ್ಳೋದು. ನೋಡಿ ಭೀಮನಿಗೆ ಒಂದು ಭಯಂಕರ ಭೀಮನಷ್ಟು ಮೋಟಿವೇಶನ್ ಯಾರಿಲ್ಲ. ಅಯ್ಯೋ ರಾಮ ಯಾವಾಗ ನೋಡಿದ್ರು ನಾವು ಬೊಬ್ಬೆ ಹೊಡಿದು ನಮಗೆ ಅದಿಲ್ಲ ಇದಿಲ್ಲ. ಭೀಮ ಆ ಕಾಡಲ್ಲಿ ಎಲ್ಲ ಹೋಗಿ ಅಲ್ಲಿ ಕೂತಿದ್ದಾರೆ, ಎಲ್ಲರೂ 5 ಜನರನ್ನು ಎತ್ತಿಕೊಂಡು ಬಂದದಂತೆ ಭುಜದಲ್ಲಿ ಎತ್ತಿಕೊಂಡು ಬಂದು ಇವ ಹೋಗುವ ಸ್ಪೀಡಿಗೆ ಅವರಿಗೆ ಸಾಕಾಗಿ ಬಿದ್ದಿದ್ದಾರೆ ಎಲ್ಲ. ಅವರಿಗೆ ನೀರೆಲ್ಲ ತಗೊಂಡು ಬಂದು ಕುಡಿಸಿ ಮಲಗಿದ್ದಾರೆ, ಕಾದು ನಿಂತಿದ್ದಾನೆ ಅವರನ್ನು ಎತ್ಕೊಂಡು ಬಂದವನು ಇವನು. ಆಗ ಅವನಿಗೆ ಅಳ್ಳಿಕೆ ಬರ್ತದೆ ಭೀಮನಿಗೆ, ನ್ಯಾಚುರಲ್ ಅಲ್ವಾ. ಅಳ್ಳಿಕೆ ಬರುವಾಗ ಕೂಡ ಭೀಮನೊಂದು ಇದು ನೋಡಿ ಸ್ಟೈಲ್. ಅವ ಹೇಳ್ತಾನೆ, ಭೀಮ ಕಷ್ಟವನೆಸಗಿದನು ಎಂದಿರಾದೊಡೆ ಮುಸುಡ ನಮರಾದ್ರಿಯಲ್ಲಿ ತೇವೇನು ದೇವ ಸಂತತಿ ಅಂತ. ದೇವತೆಗಳಿಗೆ ಧಮಕಿ ಕೊಡುದವ. ಭೀಮ ಕಷ್ಟ ಬರ್ತಾ ಇದ್ದಾನೆ ಪಾಪ ಅಂತ ಏನಾದರೂ ಹೇಳಿದರೆ, ನಿಮ್ಮ ಮುಸುಡನ್ನು ತೆಗೆದು ಅಮರಾದ್ರಿಯಲ್ಲಿ ತೇಯ್ತೇನೆ ಅಂತ ಹೇಳಿದರೆ ಅವನಿಗೆ ಇದು ಬೇಡ, ವಿಕ್ಟಿಮ್ ಗಾರ್ಡ್ ಬೇಡ. ಅರ್ಥ ಆಯ್ತಾ? ಸೊ ಅವನಿಗೆ ದೇಹ ಬಲ ಅವನಿಗೆ ಗೊತ್ತುಂಟು, ನಾನು ಹೇಗೆ ಮಾಡಬೇಕು. ಅವನಿಗೆ ಭಗವದ್ಗೀತೆ ಅಗತ್ಯ ಇಲ್ಲ. ಧರ್ಮರಾಯನಿಗೆ ಎಲ್ಲ ಗೊತ್ತಿದೆ, ಅವನಿಗೆ ಅಗತ್ಯ ಇಲ್ಲ. ಓಕೆ, ಅರ್ಜುನ ಮಾಮೂಲಿ ಮನುಷ್ಯ, ಲವ್ ಮಾಡ್ತಾನೆ ಅವ. ಭಗವದ್ಗೀತೆ ಆದ ನಂತರ ಕೂಡ ಮದುವೆ ಆಗಿದ್ದಾನೆ ತುಂಬ. ಅವನಂತರ ಅವನಿಗೆ ಫೀಲಿಂಗ್ಸ್ ಇದೆ, ಇಮೋಷನ್ಸ್ ಇದೆ. ಅವನಿಗೆ ಕೃಷ್ಣ ಹೇಳ್ತಾನೆ ಹೇಗೆ ಯುದ್ಧದಲ್ಲಿ ಕೃಷ್ಣ ಹೇಳ್ಬೋದಲ್ಲ, ಎಲ್ಲರನ್ನು ತಡ್ಕೊಂಡು ಇರು. ನಮ್ಮ ಭಾರತದಲ್ಲೆಲ್ಲ ಕಲಿಸಿದ ಹಾಗೆ ನಮಗೆ, ಈ ಸೈಡಿಗೆ ಹೊಡೆದ್ರೆ ಈ ಸೈಡಿಗೆ ಪೆಟ್ಟು ತಿನ್ನಬೇಕು. ನಮ್ಮಲ್ಲಿ ಅದೆಲ್ಲ ಇಲ್ಲ. ಕೃಷ್ಣನಿಗೆ ಹೇಳ್ಬೋದಿತ್ತಲ್ವಾ, ಸೊ ಹೊಂದ್ಕೊಂಡು ಹೋಗು, ಏನಾದರೂ ಮನುಷ್ಯನ ನಶ್ವರ. ಹಾಗೆ ಹೇಳಲಿಲ್ಲವ, ಯುದ್ಧ ಮಾಡು ನೀನು ನಿನ್ನ ಅಧಿಕಾರಕ್ಕೆ. ಹಾಗೆ ಹೇಳುವಾಗ ಅರ್ಜುನನಿಗೆ ಮತ್ತೆ ಇಂಟ್ರೆಸ್ಟ್ ಬಂತು. ಮಾತಾಡ್ತಾ ಲಾಸ್ಟಿಗೆ ಅರ್ಜುನ ಹೇಳ್ತಾನೆ, ನೀನು ಹೇಗೆಲ್ಲ ಇದ್ದಿ ನನ್ನನ್ನು ವಿವರವಾಗಿ ಹೇಳಂತ. ಆಗ ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳ್ತಾನೆ ಅವನಿಗೆಲ್ಲ, ನಾನು ಅಗ್ನಿ, ನಾನು ವಾಯು, ನಾನು ಆಕಾಶ, ನೀನು ತಿಳ್ಕೊಂಡಾಗಿ ದೇವರು ನಾನಲ್ಲ, ನಾನು ಅದೇ ಎಲ್ಲವೂ. ತ್ವಮರ್ಕಸ್ತ್ವಂ ಇಂದುಸ್ತ್ವಂ ಅಗ್ನಿಸ್ತ್ವಂ ಆಪಸ್ತ್ವಂ ಆಕಾಶ ಭೂವಾಯುಸ್ತ್ವಂ ಮಹತ್ವಂ, ಇದೆಲ್ಲ ನಾನೇ. ಅರ್ಥ ಆಯ್ತಲ್ವಾ? ಸೊ ಇದನ್ನೆಲ್ಲ ತೋರಿಸ್ತಾನೆ, ಇದೆಲ್ಲ ನಾನೇ ಅಂತ ಹೇಳ್ತಾನಲ್ವಾ. ಆಗ ಅರ್ಜುನ ಹೇಳ್ತಾನೆ, ನಿನ್ನನ್ನು ಆ ರೂಪವನ್ನು ನಾನು ನೋಡ್ಬೇಕಂತ. ಆಗ ಕೃಷ್ಣ ನೋಡಿ, ಇದೆಲ್ಲ ಸೈಕಾಲಜಿಕಲ್. ಕೃಷ್ಣನಷ್ಟು ದೊಡ್ಡ ಸೈಕ್ರೆಟಿಸ್ಟ್ ಯಾರು ಇಲ್ಲ ಅಂತ ಹೇಳೋದು ಅದಕ್ಕೆ. ಕೃಷ್ಣ ಹೇಳ್ತಾನೆ, ನಿನ್ನ ಕಣ್ಣಿಂದ ಇದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ನಾನು ನಿನಗೆ ಜ್ಞಾನಕರ್ಣವನ್ನು ಕೊಡ್ತೇನೆ, ಜ್ಞಾನ ಚಕ್ಷುಸನ್ನು ಕೊಡ್ತೇನೆ ಅಂತ ಹೇಳಿದ ಕೂಡಲೇ ಕೃಷ್ಣ ಏನು ಹೇಳ್ತಾನೆ, ನೋಡು ನನ್ನಲ್ಲಿ ಅದನ್ನು ನೋಡು ಅಂತ ಹೇಳಿದಾಗ ಅವನಿಗೆ ಏನು ಕಾಣಲಿಕ್ಕೆ ವಿಶ್ವರೂಪ ಕಂಡಿತ್ತು. ಯಾಕೆ ಅಂತೇಳಿ ಮೊದಲು ವಿಭೂತಿಯಾಗಿ ಹೇಳಿದ್ದಾನೆ, ತಲೆಗೆ ತುಂಬಿಸುವುದು ನಾವೇ. ಮನಸ್ಸು ನೋಡ್ತದೆ ಅದನ್ನೆಲ್ಲ, ಮನಸ್ಸಿಗೆ ಆ ಪವರ್ ಇದೆ. ದೇವರನ್ನು ಪ್ರತ್ಯಕ್ಷ ಮಾಡ್ತೇನೆ. ನಾನು ಸ್ಟೇಜಲ್ಲೆಲ್ಲ ತೋರಿಸ್ತೇನೆ ನೋಡಿ, ನಾನು ಸ್ಟೇಜಲ್ಲಿ ಇರ್ತೇನೆ, ಅವರಿಗೆ ಕಾಣೋದಿಲ್ಲ.
ಮತ್ತು ಕೆಲವರಿಗೆ ಬೆಕ್ಕು ಅದು ಇದೆಲ್ಲ ಕಾಣ್ತದೆ. ನೆಗೆಟಿವ್ ಇಲ್ಯೂಷನ್, ಪಾಸಿಟಿವ್ ಇಲ್ಯೂಷನ್, ಇದೆಲ್ಲ ಮೈಂಡಲ್ಲಿ 6th ಲೆವೆಲ್ ಇದೆ ಮೈಂಡಿಗೆ. ಮಹೇಶ್ ಬಾಬು ಅಂದರೆ ನಮಗೆ ಗೊತ್ತಿಲ್ಲ ಮೈಂಡಿಗೆ ಆ ಪವರ್ ಇದೆ, ಅದೆಲ್ಲ ನೋಡ್ತದೆ. ನಾವು ಏನೆಲ್ಲ ಅಧ್ಯಾತ್ಮ ಗುರುಗಳೆಲ್ಲ ಮಂಗಳ ಗ್ರಹದಿಂದ ಬಂದವರು ಮಾತಾಡ್ತಾರೆ, ನಾನು ಅವರನ್ನು ನೋಡಿದೆ, ನಾನು ಇವರನ್ನು ನೋಡಿದೆ, ನಾನು ಶಿವನನ್ನು ನೋಡಿದೆ, ಇದೆಲ್ಲ ಚಿಕ್ಕ ವಿಷಯ. ನಾನು ಹೇಳಿದಲ್ವಾ, ನೀವು ಬ್ಲ್ಯಾಂಕ್ ಮೈಂಡಲ್ಲಿ ಬಂದರೆ ನಿಮಗೆ ಒಂದೇ ದಿನದಲ್ಲಿ ತೋರಿಸ್ತೇನೆ ನಾನು. ಈಗ ನೆಕ್ಸ್ಟಲ್ಲಿ ನಾನು ಪ್ಲ್ಯಾನಲ್ಲಿ ಇದ್ದೇನೆ, ನಿಮ್ಮ ಹಿಂದಿನ ಜನ್ಮ ತೋರಿಸ್ಬೇಕಂತ ಬೇರೆ ರೀತಿ ಅಂತ ಹೇಳಿದರೆ ಇದೆಲ್ಲ ಮೂಢನಂಬಿಕೆ ಅದಲ್ಲ, ನಿಮ್ಮ ಅನುಭವ ಆಗಬೇಕು ನಿಮಗೆ, ಅದು ಅರ್ಥ ಆಯ್ತಲ್ವಾ? ಸೊ ಯಾವಾಗ ನಾವು ಬ್ಲ್ಯಾಂಕ್ ಆಗ್ತೇವೆ ಎಲ್ಲ ಪವರ್ ನಮ್ಮ ಹತ್ರ ಇದೆ. ನೀವು ಏನು ಹೊಸತು ಸಿದ್ಧಿ ಸಾಧನೆ ಮಾಡಲಿಕ್ಕಿಲ್ಲ. ಯಾಕೆ ನಿಮಗೆ ಅಷ್ಟೆಲ್ಲ ಕಠಿಣ ಸಿದ್ಧಿ ಸಾಧನೆ ಎಲ್ಲ ಮಾಡಿಸ್ತಾರೆ ಅಂತ ಹೇಳಿದರೆ, ನಿಮ್ಮ ಮೈಂಡ್ ಒಪ್ಪಿಕೊಳ್ಬೇಕು, ನಾನು ದೈವಿಕ ಶಕ್ತಿ, ನಾನು ದಿನಕ್ಕೆ 6-7 ಗಂಟೆ ಜಪ ಮಾಡ್ತೇನೆ, ತಿಂತೆಲ್ಲ, ಉಪವಾಸ ಕೂರಿಸ್ತೇನೆ. ದೇಹಕ್ಕೆ ಟೆನ್ಷನ್ ಮಾಡಿಸೋದು, ದೇಹಕ್ಕೆ ಅದೆಲ್ಲ ಇರುವುದು. ಇಷ್ಟೆಲ್ಲ ಮಾಡಿದ ನಂತರ ಏನು ಬರ್ತದೆ ಅಂತ ಫಲ ಇರುವುದು? ನಿನ್ನ ಹತ್ರ ಎಲ್ಲ ಹುಡುಗಿಯರು ಅಟ್ರಾಕ್ಟ್ ಆಗ್ತಾರೆ, ನಿಮಗೆ ಸೌಂದರ್ಯ ಬರ್ತದೆ, ಹಣ ಬರ್ತದೆ, ಋಷಿಗಳು ಬರ್ತಾರೆ, ನೀವು ರಾಜ ಮಹಾರಾಜರು ನಿನ್ನ ಹತ್ರ ಬರ್ತಾರೆ ಅಂತ ಹೇಳಿದರೆ ನೀನು ಖುಷಿಯಲ್ಲಿ ಬದುಕ್ತಿ. ಅರ್ಥ ಆಯ್ತಾ? ಖುಷಿಯಲ್ಲಿ ಬದುಕಿದಾಗ ನಿಮ್ಮ ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ಹೋಗ್ತದೆ. ನೀವು ಪೂರ್ವಜನ್ಮದ ಜನ್ಮಾಂತರದ ಬಗ್ಗೆ ಹೇಳುವುದಾದರೆ, ನೀವು ಯಾಕೆ ಇನ್ನೊಂದು ದೇಹಕ್ಕೆ ಬರಬೇಕಂತ ಹೇಳಿದರೆ, ಈ ದೇಹದಲ್ಲಿ ಯಾವುದು ಬಾಕಿ ಉಳಿದಿದೆ ಅದನ್ನು ಪಡೀಲಿಕ್ಕೆ ಇನ್ನೊಂದು ದೇಹಕ್ಕೆ ಬರಬೇಕು. ನಮ್ಮದೆಲ್ಲ ಸಮಸ್ಯೆ ಏನಂತ ಹೇಳಿದರೆ, ಅಲ್ಲ ನಾನು ಹೇಳೋದನ್ನು ನೀವು ಮೆಚುರಿಟಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ಆ ರೀತಿ ಹೇಳ್ತಾ ಇಲ್ಲ. ಈಗ ನಿಮ್ಮ ಹತ್ರ ಎಲ್ಲ ಹುಡುಗಿ ಬರುವಾಗ ಅದು ತಪ್ಪು, ಅರ್ಥ ಆಯ್ತಾ? ನಂತರ ಮುದುಕಿ ಎಲ್ಲ ಅಲ್ಲೆಲ್ಲ ಬೀಳಲಿಕ್ಕೆ ಆಗುವಾಗ ಮತ್ತೆ ಎಲ್ಲ ಸ್ಟೈಲ್ ಮಾಡಲಿಕ್ಕೆ ಹೋಗೋದು, ಜಿಮ್ ಮಾಡಲಿಕ್ಕೆ ಹೋಗೋದು, ವಾಕಿಂಗ್ ಮಾಡಲಿಕ್ಕೆ ಹೋಗೋದು, ಚೆನ್ನಾಗಿ ಕಾಣಬೇಕು, ನನ್ನನ್ನು ಯಾರು ಚಂದ ನೋಡ್ತಾ ಇಲ್ಲ. ತಿನ್ನೋ ಟೈಮಲ್ಲಿ ಅದು ತಿನ್ನಬಾರ್ದಂತೆ, ಇದು ತಿನ್ನಬಾರ್ದಂತೆ, ಅದು ಮತ್ತೆ ಇದು ಮತ್ತೆ ತಿನ್ನೋದಂತೆ, ನಂತರ ಅದು ತಿನ್ನಲಿಕ್ಕೆ ಆಗ್ತಿಲ್ಲ. ಹಾಗೆಲ್ಲ ಇರುವವರೆಗೆ ದೇಹ ನಿಮಗೆ ಎಷ್ಟು ಹೇಳ್ತದೆ, ನಂತರ ಅದೇ ಕಮ್ಮಿ ಮಾಡ್ತಾ ಹೋಗ್ತದೆ. ಅದನ್ನು ನಿಮ್ಮ ಕಣ್ಣು ಡಲ್ ಆಗ್ತದೆ, ಕಿವಿ ಡಲ್ ಆಗ್ತದೆ, ತಿನ್ನುವುದು ಬೇಡ ಅಂತ ಆಗ್ತದೆ, ಯಾವುದು ಬೇಡ ಅಂತ ಬಾಡಿಯಲ್ಲಿ ಹಾರ್ಮೋನ್ಸ್ ನಿಲ್ತದೆ. ಆಗ ನೀವು ಅದಕ್ಕೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಕೊನೆಗೆ ಕೊಟ್ಟದ್ದು ಅದಕ್ಕೆ. ದೇಹ ನಿಲ್ಲಿಸ್ತದೆ ಅದನ್ನೇ. ದೇಹವನ್ನು ಫಾಲೋ ಮಾಡಿ, ಅದರರ್ಥ ಬೇಡದೆಲ್ಲ ಮಾಡಿ ಅಂತಲ್ಲ. ಕರ್ಮ ಸಿದ್ಧಾಂತವನ್ನು ಖಾಲಿ ಅರ್ಥ ಮಾಡ್ಕೊಳ್ಬೇಕಂತಿದ್ರೆ ಇಷ್ಟೇ ಇರುವುದು ವಿಷಯ. ಏನಂತ ಹೇಳಿದರೆ, ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇತ್. ಇಷ್ಟು ತಿಳಿದ್ರೆ ಸಾಕು, ಬೇರೆ ಎಲ್ಲ ಗ್ರಂಥ ಓದಬೇಕಂತಿಲ್ಲ. ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇತ್, ಇಷ್ಟೇ ಗೊತ್ತಿರಬೇಕಾದದ್ದು ನಿಮಗೆ. ಆತ್ಮನ ನನಗೆ ಯಾವುದು ಇಷ್ಟ ಆಗೋದಿಲ್ವೋ ಮತ್ತೊಬ್ಬರಿಗೆ ಮಾಡಬಾರ್ದು. ಮತ್ತೊಬ್ಬರಿಗೆ, ಮನುಷ್ಯರಿಗೆ ಅಂತಲ್ಲ, ಯಾವುದಕ್ಕೂ. ಈಗ ನನ್ನನ್ನು ಕೊಲ್ಲಬಾರ್ದು ಯಾರ, ನನಗೆ ಕೊಯ್ದರೆ ನೋವಾಗ್ತದಾ, ನಾನು ಕೂಡ ಬೇರೆದನ್ನು ಕೊಯ್ಯಬಾರ್ದು. ಯಾವ ರಿಯಾಕ್ಷನ್ಗೆ ರಿಯಾಕ್ಷನ್ ಇದೆ, ಇಷ್ಟೇ ಸಿಂಪಲ್ ಕರ್ಮ ಸಿದ್ಧ. ಮತ್ತೊಬ್ಬನಿಗೆ ಸುಳ್ಳು ಯಾರಾದ್ರೂ ನನಗೆ ಸುಳ್ಳು ಹೇಳಿದ್ರೆ ನನಗೆ ಇಷ್ಟ ಆಗದಿದ್ರೆ ನೀವು ಮಾಡಬಾರ್ದು. ನಾನು ಮತ್ತೊಬ್ಬರು ಸುಳ್ಳು ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಕರ್ಮದ ಅಧಿಕಾರ ಪೂರ್ತಿ ಇದೆ ನಿಮಗೆ, ಏನು ಬೇಕಾದರೂ ಮಾಡ್ಬೋದು. ಫಲದ ಅಧಿಕಾರ ಇಲ್ಲ. ಮೇಲೆ ಕಲ್ಲು ಬೀಸಾಡಿದರೆ ಅದು ಬೀಳ್ತದೆ, ಅದು ನ್ಯಾಚುರಲ್. ಕಲ್ಲು ಬೀಸಾಡುವ ಅಧಿಕಾರ ನಿಮಗೆ, ತಲೆಗೆ ಬೀಳಬಾರ್ದು ಅಂತ ನೀವು ಹೇಳ್ಬಾರ್ದು. ಅರ್ಥ ಆಯ್ತಾ? ಸೊ ಅದೇ ರೀತಿ ಯಾವುದನ್ನು ಬೇಕಾದರೂ ಮಾಡ್ಬೋದು. ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚಾರ. ನಿಮಗೆ ಅದು ಯಾವುದು ಬೇಡ ಅಂತ ಅನಿಸ್ತದೆ ಅದನ್ನು ನೀವು ಬೇರೆಯವರಿಗೆ ಮಾಡಬಾರ್ದು. ಇಷ್ಟೇ ಕರ್ಮ ಸಿದ್ಧಾಂತ. ಮತ್ತು ಏನು ಬೇಕಾದ್ರೂ ನಿಮಗೆ ಮಾಡ್ಬೋದು. ಇನ್ನೊಂದು ಮಾತು ಬರ್ತದೆ, ಯದ್ಯಪಿ ಶುದ್ಧಂ ಲೋಕ ವಿರುದ್ಧಂ ನಾ ಕರಣೀಯಂ. ನಿಮಗೆ ಸರಿ ಅಂತ ಗೊತ್ತಿದೆ, ಅದು ಬೇಕಾದದ್ದು. ನಾನು ಹೇಳೋದ್ರ ಉದ್ದೇಶ ನಿಮಗೆ ಗೊತ್ತಿರಬೇಕು ಇದು ಸರಿ ಅಂತ. ಬಟ್ ಲೋಕ ವಿರುದ್ಧವಾಗಿದ್ದರೆ ನಾ ಕರಣೀಯಂ. ಗೊತ್ತಾಯ್ತು. ಈಗ ನಮಗೆ ಆಸೆ ಇರ್ತದೆ, ಅಲ್ಲಿ ಕಾನೂನು ಬೇರೆ ಇದೆಯಲ್ಲ. ಹಾಗೆ ಅರ್ಥ ಆಯ್ತಾ? ಸೊ ಇಷ್ಟ ಆದಾಗ ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ಹೋಗ್ತದೆ. ಈಗ ನೋಡಿ, ನಮಗೆ ಎಷ್ಟು ಒಳಗಿಂದ ಆಸೆ ಇರ್ತದೆ. ಒಂದು ಗೃಹಿಣಿ ಇರ್ತಾಳೆ, ಒಳ್ಳೆ ಗೃಹಿಣಿ, ಯಾರೊಟ್ಟಿಗೆ ಮಾತಾಡಿರೋದಿಲ್ಲ, ಎಲ್ಲ ಇರ್ತಾಳೆ. ಬಟ್ ಮನಸ್ಸಲ್ಲಿ ಯಾವಾಗ ನೋಡಿದ್ರು ಅವರೆಲ್ಲ ಜಾಲಿಯಲ್ಲಿದ್ದಾರೆ, ನಾನು ಇಷ್ಟು ಮಾಡ್ತಿದ್ದೇನೆ, ಇಷ್ಟು ಗಂಡನ ಇದು ಅಸಮಾಧಾನದಲ್ಲಿ ಇರುವುದಲ್ವಾ. ಒಬ್ಬ ಪೂಜೆ ಮಾಡೋ ಬ್ರಾಹ್ಮಣ, ಜಾತಿ ಬಗ್ಗೆ ಮಾತಾಡ್ತಿಲ್ಲ, ಒಂದು ವೃತ್ತಿ, ಬ್ರಾಹ್ಮಣ ವೃತ್ತಿ, ಅವರೆಲ್ಲ ಎಷ್ಟು ಪಬ್ಬಿಗೆ ಹೋಗ್ತಾರೆ, ಜಾಲಿಯಲ್ಲಿದ್ದಾರೆ, ನನ್ನದೊಂದು ಇದು ಜನ್ಮ, ಈ ರೀತಿ ಹೇಳ್ತಾ ನೆಕ್ಸ್ಟ್ ಜನ್ಮದಲ್ಲಿ ಫಾರ್ವರ್ಡ್ ಆಗ್ತದೆ ಅಂತ ಹೇಳಿದರೆ, ಈ ಪ್ರಜ್ಞೆಗೆ ಅದೇ ನಾನು ಹೇಳಿದೆ ಮಾಂಡಕ್ಯ ಉಪನಿಷತ್ತಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ, ನಿದ್ರೆಯಲ್ಲಿ, ಸ್ವಪ್ನದಲ್ಲಿ, ಸುಷುಪ್ತಿಯಲ್ಲಿ ಎಲ್ಲರ ಅನುಭವ ಒಂದೇ. ಸ್ವಪ್ನದಲ್ಲಿ ಬೇರೆ, ಮನಸ್ಸಲ್ಲಿರುವಾಗ ಬೇರೆ, ದೇಹದಲ್ಲಿರುವಾಗ ಬೇರೆ. ಮೂರನೇದೊಂದು ಸ್ಟೇಜ್ ಇದ್ದಲ್ವ, ಅದರಲ್ಲಿ ಕನಸು ಬೀಳುವುದಿಲ್ಲ, ಏನಿಲ್ಲ, ಖಾಲಿ ಒಂದು ಎದ್ದಾಗ ನಿಮಗೆ ರಾತ್ರಿ 9 ಗಂಟೆ ಮಲಗಿದೆ, ಬೆಳಿಗ್ಗೆ 4 ಗಂಟೆವರೆಗೆ ನಿದ್ದೆ ಬಂತು, ಭಾರಿ ಖುಷಿ ಆಯಿತು. ಆ ಭಾರಿ ಖುಷಿಯಾದ ಅನುಭವ ಅದು ನಿಮ್ಮದು ಪ್ರಜ್ಞಾನ, ಅದು ಆನಂದಂ ಬ್ರಹ್ಮ. ಅದು ಎಲ್ಲರ ಮಿನಿಸ್ಟರ್ ಇದ್ದು, ಅವನ ಪಿ ಎದ್ದು, ಸೆಕ್ಯೂರಿಟಿ ಅವನದು ಎಲ್ಲರ ಅನುಭವ ಅದೇ. ಅದರ ನಂತರ ಒಂದು ಸ್ಥಿತಿ ಇದೆ,
ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯ ಅಂತ. ಅದರಲ್ಲಿ ಏನಂತ ಹೇಳಿದರೆ ಸುಷುಪ್ತಿಯದ್ದೇ ಅನುಭವ ಅದು, ಬಟ್ ಅದರಲ್ಲಿ ನೀವು ಇರ್ತೀರಿ. ಇದು ಎಲ್ಲರಿಗೆ ಆಗುವಂಥದ್ದಲ್ಲ, ಧ್ಯಾನದಲ್ಲಿ ಸ್ವಲ್ಪ ಮೇಲೆ ಹೋದಾಗ ಆಗುವಂಥದ್ದು. ಈ ಮೂರು ಸ್ಥಿತಿಯಲ್ಲಿ ಇದ್ದದ್ದನ್ನೇ ದೇಹದಲ್ಲಿ ಕೂಡ ನಾವು ಇರುವಾಗ, ಈಗ ದೇಹದಲ್ಲಿದ್ದೇವೆ, ಅನುಭವಿಸ್ತಿದ್ದೇವೆ, ಸಾಯ್ತೇವೆ. ಸತ್ತಾಗ ಹೇಗೆ ನೀವು ಒಳ್ಳೆ ಕೆಲಸ ಮಾಡಿ ಖುಷಿಯಲ್ಲಿದ್ದಾಗ ಮಲಗಿದ್ರೆ ನಿಮಗೆ ಖುಷಿಯಾದ ಸ್ವಪ್ನ ಬೀಳ್ತದ? ನೀವು ಏನಾದರೂ ನೀವು ಸಾಲದವರ ಟೆನ್ಷನ್, ಭಯ, ಹೆದರಿಕೆಯಲ್ಲಿ ಮಲಗಿದ್ರೆ ಯಾರಾದರೂ ಓಡಿಸುವುದು, ಚಾಕು ಹಾಕುವುದು, ಇದು ಎಲ್ಲ ಕನಸು ಬೀಳ್ತದೆ. ಅದೇ ರೀತಿ ಸತ್ತಾಗ ಕೂಡ ನೀವು ಇಡೀ ಜೀವನದಲ್ಲಿ ಏನು ಖುಷಿಯಲ್ಲಿದ್ದರೆ ನಿಮಗೆ ಖುಷಿ ಸ್ವರ್ಗದಲ್ಲಿ ಫೀಲಿಂಗ್, ಅದು ಪ್ರಜ್ಞೆ. ಸ್ವರ್ಗದಲ್ಲಿ ಏನಿರ್ತದೆ? ಚೆನ್ನಾಗಿ ತಿನ್ನಲಿಕ್ಕೆ ಇರ್ತದೆ, ಅಲ್ಲಿ ಯಾರು ಕಿರಿಕಿರಿ ಮಾಡೋದಿಲ್ಲ, ಅಲ್ಲಿ ಏಜ್ ಆಗೋದಿಲ್ಲ. ನರಕದಲ್ಲಿ ಫ್ರೈ ಮಾಡೋದು, ನೋವು ಮಾಡೋದು, ದುಃಖ, ಸಂಕಟ, ಇದು ಅನುಭವ. ಮೂರನೇ ಅನುಭವದಲ್ಲಿ ಆತ ಪುನಃ ತಾಯಿಯ ಗರ್ಭಕ್ಕೆ ಬರ್ತಾನೆ ಅಂತ ಹೇಳ್ತದೆ. ನಂತರ ಸ್ವಪ್ನದಲ್ಲಿ ನೀವು ಅದೇ ದೇಹದಲ್ಲಿ ಕಣ್ಣು ಬಿಡ್ತೀರಿ, ನಿದ್ರೆಯಲ್ಲಿ. ಜೀವನದಲ್ಲಿ ನೆಕ್ಸ್ಟ್ ದೇಹದಲ್ಲಿ ಕಣ್ಣು ಬಿಡ್ತೀರಿ. ಯಾಕೆ ಆ ನೆಕ್ಸ್ಟ್ ದೇಹ ಸಿಗ್ತದೆ ಅಂತ ಹೇಳಿದ್ರೆ, ನಾನು ಹಾಗೆ ಹೇಳಿದ್ದೆ, ಜಡಭರತನ ಕತೆ. ಆತನಿಗೆ ಬ್ರಹ್ಮಲೋಕದಲ್ಲಿ ಸ್ವಾಗತಕ್ಕೆ ಎಲ್ಲ ವ್ಯವಸ್ಥೆ ಆಗಿತ್ತು. ಅಂಥ ಜಡಭರತ ಸಂಜೆ ಹೋಗಿ ನದಿಯಲ್ಲಿ ಅರ್ಘ್ಯ ಕೊಡ್ತಾ ಇದ್ದಾನೆ. ಒಂದು ಜಿಂಕೆ ನೀರು ಕುಡಿತಾ ಇದೆ, ಗರ್ಭಿಣಿ ಜಿಂಕೆ. ಹಿಂದಿನಿಂದ ಒಂದು ಹುಲಿ ಹಾರಿತ್ತು ಅದರ ಮೇಲೆ. ಜಿಂಕೆ ಭಯದಿಂದ ನೀರಿಗೆ ಹಾರಿತು. ಹಾರುವಾಗ ಅಲ್ಲೇ ಅದಕ್ಕೆ ಹೆರಿಗೆ ಆಯಿತು. ಜಿಂಕೆ ಸತ್ತಿತ್ತು. ಆ ಮರಿ ನೀರಲ್ಲಿ ಬಂತು. ಈಗ ಕೈಯಲ್ಲಿ ನೀರಿಟ್ಟು ಕೈಗೆ ಬಂತು. ಅವು ಅದನ್ನು ಮನೆಗೆ ತಗೊಂಡು ಬಂದ. ಚಿಕ್ಕ ಇದನ್ನು ಏನು ಮಾಡಲಿಕ್ಕೆ ಆಗ್ತದೆ? ಅದಕ್ಕೆ ಎಲ್ಲ ಏನೇನು ನೀರು ಕೊಡೋದು, ಹುಲ್ಲು ಹಾಕೋದು, ಇದನ್ನು ಮಾಡಿದ. ಆಚೆ ಹೋಗುವಾಗ ಅದನ್ನು ಇಟ್ಕೊಂಡು ಹೋಗೋದು. ಅದರೊಟ್ಟಿಗೆ ಇಮೋಷನಲ್ ಬಾಂಡಿಂಗ್ ಬಂತು. ಇವನಿಗೆ ಯಾವಾಗ ನೋಡಿದ್ರು ಅದರದ್ದೇ ಚಿಂತೆ. ಅದು ಕೂಡ ಇವನನ್ನು ತುಂಬ ಪ್ರೀತಿ ಮಾಡೋದು, ಒಟ್ಟಿಗೆ ಮಲಗೋದು, ಎಲ್ಲ ಮಾಡೋದು. ನಂತರ ಸಾಯುವಾಗ ಕೂಡ ಇವನಿಗೆ ಅದೇ ಚಿಂತೆ. ಈ ಜಿಂಕೆಗೆ ಇನ್ನು ಯಾರಿದ್ದಾರೆ, ಹುಲಿ ಬರ್ಬೋದಾ, ಅದು ಪಾಪ ಎಲ್ಲಿ ಹೋಗ್ಬೋದು, ನನ್ನೊಟ್ಟಿಗೆ ಮಲಗ್ತಿತ್ತು. ಈಗ ಆಗಿ ಅವ ಜಿಂಕೆಯಾಗಿ ಹುಟ್ಟಿದಂತೆ. ಯಾವ ಸಾಧಕನಿಗೆ ಬ್ರಹ್ಮಲೋಕದಲ್ಲಿ ಸ್ವಾಗತಕ್ಕೆ ಸಿದ್ಧತೆ ಆಗಿತ್ತು, ಅವ ಜಿಂಕೆ ಆಗಿ ಹುಟ್ಟಿದ. ಅದರ ಅರ್ಥ ಜಿಂಕೆಯನ್ನು ಸಾಕಿದ್ದು ತಪ್ಪ ಅಂತ ಕೇಳಿದರೆ ತಪ್ಪ, ಸರಿಯ ಪ್ರಶ್ನೆ ಇಲ್ಲ. ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವ ಇದು ಕೊಡ್ತಾ ಇದ್ದೀರಿ ಸಿಗ್ನಲ್? ಅದು ಕೇಳುದು. ಸಾಯುವಾಗ ದೇವರ ಹೆಸರು ಹೇಳಿದರೆ ದೇವಲೋಕ ಸಿಗ್ತದೆ, ದೇವರ ಲೋಕ ಸಿಗ್ತದೆ ಅಂತ. ಆಗ ನಾವೆಲ್ಲ ಅತಿ ಬುದ್ಧಿವಂತಿಕೆ ಮಾಡ್ತೇವೆ. ಸಾಯುವಾಗ ಹೇಳ್ಬೋದಲ್ವ? ಸಾಯುವಾಗ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಜೀವನ ಹೇಗೆ ಬದುಕ್ತಿರ್ತೀರ ನೋಡಿ. ದಶರಥ ಕೂಡ ರಾಮ 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 ಅಂತ ಸತ್ತದ್ದು, ಬಟ್ ದಶರಥ ಮಗನ ಹೆಸರು ಕರೆದದ್ದು. ಅವನಿಗೆ ತಲೆಯಲ್ಲಿದ್ದದ್ದು ಮಗ ಅಲ್ಲ. ನನ್ನ ತಂದೆ ಹೇಳ್ತಾ ಇದ್ರು ಅದಕ್ಕೆ. ನನ್ನ ತಂದೆ ಹೇಳ್ತಾ ಇದ್ರು, ಮಕ್ಕಳ ಹೆಸರನ್ನು ದೇವರ ಹೆಸರು ಯಾಕೆ ಇಡ್ತಾ ಇದ್ರು ಅಂದರೆ, ಸಾಯುವತ್ತಲ್ಲಿ ಕರೀತಾರೆ ನಾರಾಯಣ ಅಂತ ಮಗನನ್ನೇ ಕರೆಯುದಲ್ವಾ? ಒಬ್ಬ ಹೇಳಿದಂತೆ ಹಾಗೆ ಅತಿ ಬುದ್ಧಿವಂತಿಕೆ ಮಾಡಿ ಹೆಸರಿಟ್ಟಿದ್ದಂತೆ ಎಲ್ಲ. ನಾರಾಯಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಅಂತ ಮಕ್ಕಳಿಗೆ ಹೆಸರಿಟ್ಟಿದ್ದ. ಸೊ ಇವ ಸಾಯುವಾಗ ಏನಾಯಿತು? ನಾರಾಯಣ ಎಲ್ಲಿದ್ಯಪ್ಪ? ಇಲ್ಲಿದ್ದೇನೆಪ್ಪ ಅಂತ ಹೇಳಿದವ. ವಾಸುದೇವ ನಾನು ಇಲ್ಲಿದ್ದೇನೆ, ಪ್ರದ್ಯುಮ್ನ ಇಲ್ಲಿದ್ದೇನೆ, ಅನಿರುದ್ಧ ಇಲ್ಲಿದ್ದೇನೆ. ಎಲ್ಲ ಇಲ್ಲೇ ಇದ್ರೆ ಅಂಗಡಿಯಲ್ಲಿ ಯಾರಿದ್ದಾರಪ್ಪ ಅಂತ ಹೇಳಿದಂತೆ, ಸದ್ದು ಹೋದ. ನೆಕ್ಸ್ಟ್ ಸೀನ್ ಕಟ್ಟಾದಾಗ ಅಂಗಡಿಯಲ್ಲಿ ಇದು ಇಲಿಯಾಗಿ ಕೂತಿದ್ದಾನಂತೆ, ಮಗನೇ ಓಡಿಸ್ತಿದ್ದಾನೆ ಅಂತ ಹೇಳಿದರೆ ಅದು ಇದೆಯಾ ಇಲ್ವೋ ಅದೆಲ್ಲ ಅಗತ್ಯ ಇಲ್ಲ. ಬಟ್ ನಮಗೆ ಜೀವನದಲ್ಲಿ ಏನಂತ ಹೇಳಿದ್ರೆ ಅನ್ರಿಸಾಲ್ವ್ಡ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಬೇಕು. ಆಗ ನಮಗೆ ಬೇರೆ ದೇಹದ ಅಗತ್ಯ ಇರೋದಿಲ್ಲ. ಆಗ ನಾವು ಯಾವುದರಲ್ಲಿ ಆ ಸೌಂದರ್ಯ ಲೇಯರನ್ನು, ಆ ದೇವಿಯನ್ನು, ಆ ಲಲಿತೆಯನ್ನು, ಯಾವ ರೀತಿ ಆ ಅಬಂಡೆನ್ಸನ್ನು, ಆ ಪ್ರಾಸ್ಪರಿಟಿಯನ್ನು ಅದರಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದರೆ, ನಮ್ಮ ಯಾವಾಗ ಫೋಕಸ್ ಮಾಡ್ತೇವೋ ನಾವು ಅದರ ಕಡೆ ಫೋಕಸ್ ಮಾಡಿದಾಗ ನಮಗೆ ಏನೋ ಅಫರ್ಮೇಷನ್ ಹೇಳಬೇಕಂತಿಲ್ಲ. ಮೈಂಡ್ ತಗೊಳ್ತದೆ ಇವನಿಗೆ ಏನು ಬೇಕು. ಏನು ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಆಕೆ ಸಿಂಹಾಸನೇಶ್ವರಿ, ಆಕೆ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ. ಆಕೆ ಇಡೀ ಮೂರು ಲೋಕದ ಬ್ರಹ್ಮಾಂಡದ ಅಧಿಪತಿ ಆಕೆ. ಆದರೆ ಆಕೆ ಶ್ರೀಮಾತಾ, ನನ್ನ ತಾಯಿ. ಸೊ ನನ್ನ ತಾಯಿ ಆಗಿರಬೇಕಾಗೋ ನಾನು ಹೇಗಿರಬೇಡ? ಸೊ ನೀವು ಒಂದು ಒಳ್ಳೆ ಗಿಫ್ಟ್ ಕೊಟ್ಟರೆ ಯಾರಿಗೆ ಅದು ತುಂಬ ಇಷ್ಟದವರಿಗೆ ಒಳ್ಳೆ ಒಳ್ಳೆ ಗಿಫ್ಟ್ ಕೊಡ್ತೀರಲ್ವ, ಪಕ್ಕ ಹಾಳಾಗೋ ಗಿಫ್ಟ್ ಕೊಡ್ತೀರಾ? ಸೊ ನಮಗೆ ಕೂಡ ಈ ದೇಹ ಕೊಟ್ಟದ್ದು ಆಕೆ. ಸೊ ಎಂಥ ಒಳ್ಳೆ ಸೈಂಟಿಸ್ಟ್ ಹೇಳ್ತಾರೆ, ಒಂದು 500 ಕೋಟಿ ಉಂಟಂತೆ ಇದಕ್ಕೆ, ಪೂರ್ತಿ ದೇಹಕ್ಕೆ. ಸೊ ನಾವೇನು ಬೆಳಿಗ್ಗೆ ಎದ್ದು ಇದು ನೀನು ಕೊಟ್ಟ ಗಿಫ್ಟು, ನನಗೆ ಗೊತ್ತು ನೀನು ನನಗೆ ಅಂಥ ಗಿಫ್ಟ್ ಎಲ್ಲ ಕೊಡೋದಿಲ್ಲ ಅಂತ ಈ ರೀತಿ ಹೇಳಿದಾಗ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಮತ್ತೆ ರೋಗ ಬರೋದಿಲ್ಲ. ಅದಕ್ಕೆ ರಿಪೇರಿ ಮಾಡೋದು ಆಗತ್ತಿದ್ದೆ. ಅದಕ್ಕೆ ಇದು ಬೇಗ ಹೋಗುವಂಥದ್ದಲ್ಲ, ಯಾಕಂದರೆ ಅಲ್ಲಿ ಇಮೋಷನಲ್ ಬಾಂಡಿಂಗ್ ಮಾಡಿದ್ರಲ್ವ ನೀವು. ಸೊ ಶ್ರೀವಿದ್ಯೆ, ಭೋಗ ಮತ್ತು ಮೋಕ್ಷ ಎರಡನ್ನೂ ಕೊಡ್ತಾನೆ ಅಂತ ಹೇಳಿದ್ದು ಇದಕ್ಕೆ. ಯತ್ರಾಸ್ತಿ ಭೋಗೋ ನಚ ತತ್ರ ಮೋಕ್ಷ, ಯತ್ರಾಸ್ತಿ ಮೋಕ್ಷೋ ನಚ ತತ್ರ ಭೋಗ. ಶ್ರೀ ಸುಂದರಿ ಸೇವ ತತ್ಪರಾಣಾಂ ಭೋಗಶ್ಚ ಮೋಕ್ಷಶ್ಚ ಕರಸ್ತೇವ. ಅದು ಕೈಯಲ್ಲಿ ಇದೆ ಭೋಗ ಮತ್ತು ಮೋಕ್ಷಗಳು ಎರಡು ಕೂಡ. ಹೇಗೆ ಅಂತ ಹೇಳಿದರೆ,
ಭೋಗ ಹೇಗೂ ಬರ್ತದೆ, ನೀವು ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು, ಆಟೋಮೆಟಿಕಲ್ ಬರ್ತದೆ. ಅರ್ಥ ಆಯ್ತಲ್ವಾ? ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ. ಈಗ ನನ್ನ ಹತ್ರ ಇಷ್ಟಪಡ್ಲಿಕ್ಕೆ ಏನಿದೆ? ಕೂದಲಿಲ್ಲ, ಇಷ್ಟು ದೊಡ್ಡ ಹೊಟ್ಟೆ ಇಟ್ಕೊಳ್ತೀರ ಜನರಿಗೆ ಉಂಟಲ್ವಾ, ಇಷ್ಟಪಡ್ತಾರೆ ಆಟೋಮೆಟಿಕಲಿ. ನಿಮಗೆ ಗೊತ್ತಾಗೋದಿಲ್ಲ ಅದು. ಇದನ್ನೇ ಹೇಳಿದ್ದು ದಾಸರು, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿಯುಂಟೆ ನಿನ್ನದೇ ಸಕಲ ಸಂಪತ್ತು. ಯಾಕೆ ಅಂತ ಹೇಳಿದರೆ ಅವರು ಪ್ರಯತ್ನ ಮಾಡಿದ್ದಾರೆ ಲೈಫಲ್ಲಿ. ಅವ್ರು ಹೇಳ್ತಾರೆ, ನನಗೆ ಅದು ಪದ್ಯ ಪೂರ್ತಿ ಬರ್ತಾ ಇಲ್ಲ, ಬಟ್ ಅವರ ಇಂಟೆನ್ಷನ್ ಹಾಗೆ ಏನಂತ ಹೇಳಿದರೆ, ಸಂಜೆಯವರೆಗೂ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದ್ದೇನು. ನಾನೆಲ್ಲೋ ಇದ್ದದ್ದಾಗ, ನಿನ್ನ ಸಾಧನೆ ಮಾಡೋ ಮೊದಲು ನನ್ನಿಂದ ಅದು ಆಗೋದಾದರೆ ಆಗ ಸಿಗಬೇಕಿತ್ತಲ್ವಾ. ಸಂಜೆವರೆಗೂ ಇದ್ದು ಒಂದು ಸೌಟು ಅನ್ನ ಸಿಗಲಿಲ್ಲ ಅಂತೆ ಅವರಿಗೆ. ಅವ್ರು ಹೇಳ್ತಾರೆ, ಒಂದು ಸಂಧಿ ಈಗ ನೋಡಿದರೆ ಪಂಚಭಕ್ಷ ಪರಮಾನ್ನ ಭೋಜನಗಳು ಎಲ್ಲಿಂದ ಬಂತು? ಅವರಿವರ ಸಿಕ್ಕಿದವರ ಕಾಲೆಲ್ಲ ಹಿಡಿದು ಒಂದು ಆನೆ ನನಗೆ ಸಿಗಲಿಲ್ಲ, ಆನೆ ಅಂತ ಹೇಳಿದರೆ ₹1. ಈಗ ಹಣ ಎಲ್ಲ ಕಡೆಯಿಂದ ಬರ್ತುಂಟು. ಎಲ್ಲಿಂದ ಬರ್ತುಂಟು? ನಿನ್ನ ಒಲುಮೆಯಿಂದ. ಅರ್ಥ ಆಯ್ತಲ್ವ? ಸೊ ಆ ಬಾಂಡಿಂಗಲ್ಲಿ ನೀವು ಮಾಡಿದರೆ, ನಿಮ್ಮ ಒಬ್ಸರ್ವೇಷನನ್ನು ಆ ತಾಯಿಯ ಮೇಲೆ, ಆಕೆಯ ರೂಪದ ಮೇಲೆ ತಗೊಂಡ್ರೆ ಅದಕ್ಕೆ ಸೌಂದರ್ಯ ಲಹರಿ ಅಂತ ಹೇಳೋದು. ಅಲ್ಲಿಂದ ಸೌಂದರ್ಯದ ವೇವ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆನಂದ ಲಹರಿ, ಅಲ್ಲಿಂದ ಆನಂದದ ವೇವ್ಸ್ ಬರಲಿಕ್ಕೆ. ಸೊ ಆಟೋಮೆಟಿಕಲಿ ನಿಮಗೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನಿಮಗೆ ಖುಷಿಯಾಗಿರ್ತೀರಿ, ತಲೆಯಲ್ಲಿ ಏನೂ ಇರೋದಿಲ್ಲ, ಟೆನ್ಷನ್. ಈಗ ಕೃಷ್ಣ ಹೇಳ್ತಾನೆ, ಅರ್ಜುನ ಕೇಳ್ತಾನೆ, ಒಂದು ವೇಳೆ ನಾನು ಇದನ್ನೆಲ್ಲ ಬಿಟ್ಟು ಸಾಧನೆ ಮಾಡಲಿಕ್ಕೆ ಹೋಗಿ ಅರ್ಧ ಸಾಧನೆ ಮಾಡುವಾಗ ನಾನು ಸತ್ತರೆ ನನಗೆ ಅದೂ ಇಲ್ಲ ಇದು ಇಲ್ಲ ಆಯ್ತಲ್ವಾ? ಆಗ ಕೃಷ್ಣ ಹೇಳ್ತಾನೆ, ನನ್ನ ಸಾಧನೆ ಯಾವತ್ತೂ ಕೂಡ ವೇಸ್ಟ್ ಆಗುವುದಿಲ್ಲ. ನೀನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಅಥವಾ ಶ್ರೀಮಂತರು ಯೋಗಿಗಳು ಆಗಿರುವವರ ಮನೆಯಲ್ಲಿ ಹುಟ್ಟಿ ಇಂಥ ಜನ್ಮ ಲೋಕದಲ್ಲಿ ದುಸ್ತರ ಅಂತ. ಯಾಕೆ ಅಂತ ಹೇಳಿದರೆ ನಿಮಗೆ ಟೆನ್ಷನ್ ಇಲ್ಲ, ಲೈಫಲ್ಲಿ ಸೆಟ್ಲ್ ಆಗೋ ಟೆನ್ಷನ್ ಇಲ್ಲ, ಹಣ ಎಲ್ಲ ಇದೆ, ಯೋಗಿಗಳ ಮನೆಯಲ್ಲಿ ಇರ್ತಾರೆ ಗೊತ್ತಿದ್ದವರು. ಸೊ ಅದು ಕೂಡ ನಿಮಗೆ ಚಿಕ್ಕಂದಿನ ಸಿಗ್ತದೆ. ಆಗ ನೀವು ಅಧ್ಯಾತ್ಮವೇ ಪ್ರಧಾನ ಆದ ಕಾರಣ ಅದರಲ್ಲಿ ಹೋಗ್ಬೋದು ಅಂತ ಹೇಳಿದರೆ, ಕೆಲವರೆಲ್ಲ ನಾನು ತುಂಬ ಕಷ್ಟದವರಿಗೆಲ್ಲ ಇದು ಇರುವುದು ಪಾಶಿಗಳಿಗೆ, ಅವರೊಟ್ಟಿಗೆ ಕನೆಕ್ಷನ್ ಇರುವವರಿಗೆ. ಒಂದು ಚಿಕ್ಕ ನೋಡಿ ಮನುಷ್ಯರದೆಲ್ಲ ಬಾಂಡಿಂಗ್ ಹೇಗೆ, ಈಗ ನಿಮಗೆ ಕೂಡ ಕೆಲವರು ಹೇಳ್ತಾರೆ ಬಕೆಟ್ ಇಡ್ತಾನೆ ಬಕೆಟ್. ನಾನು ಕಮೆಂಟ್ ಎಲ್ಲ ಓದಿದ್ದೆ, ಅವರ ಮನೆಗೆ ಒಂದು ಕಾರ್ಪೊರೇಟರ್ ಬಂದರೆ ಒಂದು 10 ದಿನ ಸ್ಟೇಟಸ್ ಆಗ್ತಾನೆ. ನಿಮ್ಮ ಹತ್ರ ಮುಖ್ಯಮಂತ್ರಿಗಳು ಅವರು ಇವರೆಲ್ಲ ಕೈ ಹಾಕ್ತಾರೆ, ನೀವು ಬಕೆಟ್ ಇಡುವುದು. ಅರ್ಥ ಆಯ್ತಲ್ವಾ? ಅಂತ ಹೇಳಿದರೆ ಅವ ಕೂಡ ಹಣಕ್ಕೆ ಬೇಕಾಗಿ ಮಾಡ್ತಾನೆ, ಅವನಿಗೆ ಅಷ್ಟು ಇದೆ. ಒಂದು ಈ ಹೀರೋಯಿನ್ಗಳೆಲ್ಲ ಏನೇನು ಕಮೆಂಟ್ ಹಾಕ್ತಾರೆ, ಅದೇ ಹೀರೋಯಿನ್ ಸಿಕ್ಕಿದ್ರೆ ಸೆಲ್ಫಿಗೆ ಹೋಗ್ತಾನೆ ಅಂತ ಹೇಳಿದರೆ ಎಲ್ಲರಿಗೆ ಬೇಕಾದೇ ರಿಜೆಕ್ಟ್ ಮಾಡೋದು. ಅದಕ್ಕೆ ನಮ್ಮಲ್ಲಿ ಅದೇ ಇಲ್ಲ. ಕಾಮದೇವ ಮಹಾಲಕ್ಷ್ಮಿ ಹಣಕ್ಕೆ ಮೆಟಫರ್ ಹೇಗೆಲ್ಲ ಕೊಟ್ಟಿದ್ದಾರೆ ನೋಡಿ. ಕಾಮ ರಾಕ್ಷಸ ಅಂತ ಹೇಳಿಲ್ಲ, ದೇಹದಲ್ಲಿ ಇದ್ದರೆ ಅದು ಇರಬೇಕು, ತಲೆಗೆ ಹೋಗಬಾರ್ದು. ನಮ್ಮ ದೇಹದಲ್ಲಿಲ್ಲ, ಎಲ್ಲರ ತಲೆಯಲ್ಲಿ 24 ಗಂಟೆ ಅದೇ ಯೋಚನೆ ಮಾಡೋದು. ನನ್ನ ಹತ್ರ ನಾನು ಮಾತಾಡಿದೆ ಕೇಳಿದ್ರು, ನಾವು ಈ ಮೈಂಡ್ ಇದ್ದೆಲ್ಲ ಇದು ಮಾಡುವಾಗ ನೀವು ದೊಡ್ಡ ಅಂತ ಹೇಳುವವರೆಲ್ಲ ಗುರುಗಳು ನನ್ನ ಹತ್ರ ಕೇಳಿದ್ದಾರೆ. ನಾನು ಕೇಳಿದನ್ನೇ ಹೇಳೋದು. ಬೇಕಾದ್ರೆ ನನ್ನ ಹತ್ರ ಮೆಸೇಜ್ ಕೂಡ ಇದೆ ಅವರು ಹಾಕಿದ್ದು, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು. ನೀವೆಲ್ಲ ತಿಳ್ಕೊಳ್ತೀವಿ ಅವರೆಲ್ಲ ಬಿಟ್ಟವರು, ಎಲ್ಲ ಬಿಡುವವರಲ್ಲ, ಬಿಡುವ ವಿಷಯವಿಲ್ಲ. ಏನು ಬಿಡುವುದು? ಈಗ ನೀವು ಊಟ ಮಾಡಿದರೆ ಏನು ಸಮಸ್ಯೆ? ದೇವರು ನಿಮಗೆ ಊಟ ಮಾಡಬೇಡಿ ಅಂತ ಹೇಳ್ತಾರಾ? ಪರೇಶ ಅನ್ನೋ ಸಮಾಚಾರ ಇತ್ತು, ಮತ್ತೊಬ್ಬನಿಗೆ ತೊಂದರೆ ಆಗಬಾರ್ದು ನಿಮ್ಮಿಂದಾಗಿ. ಸೊ ಹೀಗೆ ಬದುಕಲಿಕ್ಕೆ ಇರುವುದಷ್ಟೇ. ಬಟ್ ಹಾಗೆ ಹೇಳಿದ ಒಳ್ಳೆ ಮೈಂಡು ಅದು ತಪ್ಪು, ಅದು ಮಾಡಬಾರ್ದು, ಇದು ಹಾಗೆಲ್ಲ. ನೀವು ಈ ರೀತಿ ಇದ್ದರೆ ನಿಮಗೆ ಮೈಂಡಲ್ಲಿ ಏನು ಇರೋದಿಲ್ಲ, ನಿಮ್ಮಲ್ಲಿ ಹಣ ಸಂಪತ್ತು ಬರ್ತಾ ಇರ್ತದೆ, ನಿಮ್ಮಲ್ಲಿ ಆಕರ್ಷಣೆ ಇರ್ತದೆ, ನೀವು ಆ ಖುಷಿಯಲ್ಲಿ ಇರ್ತೀರಿ. ಅಥವಾ ನಿಮಗೆ ಏನು ಅನ್ರಿಸಾಲ್ವ್ಡ್ ಇಶ್ಯೂಸ್ ಇರುವುದಿಲ್ಲ ಇಲ್ಲಿ, ಹೌದಲ್ವಾ? ಮೈಂಡಲ್ಲಿ ಯಾವಾಗ ನಡೆಯೋದು ನಿಜ. ಹಾಗಾದರೆ ಎಲ್ಲರಾಗ್ಬೋದು. ಮಾಮೂಲಿ ಮನುಷ್ಯನಿಗೂ ಸಾಧಕನಿಗೂ ಏನು ವ್ಯತ್ಯಾಸ ಅಂತ ಹೇಳಿದೆ, ಸಾಧಕ 8 ಗಂಟೆ ಜಪ ಮಾಡ್ತಾನೆ, ಅವ ಮೈಂಡ್ ಕಂಟ್ರೋಲಲ್ಲಿ ಇರ್ತಾನೆ, ಖುಷಿಯಲ್ಲಿ ಇರ್ತಾನೆ. ಅವ ನಿಮಗೆ ಸೀರಿಯಲ್ ನೋಡ್ತಾ ಇರೋದಿಲ್ಲ, ಅವ ಏನಾದರೂ ಉಪನಿಷತ್ತು ಅಧ್ಯಯನ ಮಾಡ್ತಾ ಇರ್ತಾನೆ. ಇದೇ ವ್ಯತ್ಯಾಸ. ನೀವು ಅದನ್ನೆಲ್ಲ ಬಿಟ್ಟು ಅವ ಲಂಗೋಟಿ ಕಟ್ಟಬೇಕು, ಹೌದಲ್ವಾ? ಸೊ ಈ ಕಾನ್ಸೆಪ್ಟ್ ಇಲ್ಲ ನಮ್ಮದ್ರಲ್ಲಿ. ಅದಕ್ಕೆ ನೀವು ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿದಾಗ ಮರಣದ ನಂತರ ಕೂಡ ನಿಮ್ಮ ಪ್ರಜ್ಞೆ ಅಲ್ಲೇ ನಿಲ್ತದೆ. ಇದು ಭೋಗ ಮತ್ತು ಮೋಕ್ಷ ಕೊಡುವುದು ಹೇಗೆ ಅಂತ. ಅದೇ ಬೇರೆದ್ರಲ್ಲೆಲ್ಲ ಅದನ್ನು ರಿಜೆಕ್ಟ್ ಮಾಡ್ತಾ ಬಂದರು. ಶಕ್ತಿ ಪರಂಪರೆಯಲ್ಲಿ ಇದನ್ನು ಸೇರಿಸಿದ್ರು. ನನಗೆ ಒಂದು ಇದು ಹೇಳಿ, ಅಂದರೆ ಇದು ನನಗೆ ಭಾಳ ಇದಾಯಿತು. ಅಂದರೆ ಅದು ಸ್ವಲ್ಪ ಫಸ್ಟ್ ಟೈಮ್ ನೋಡೋಕ್ಕೆ ತಲೆ ಮೇಲೆ ಹೋಗ್ತಾ ಇದೆ. ಅಂದರೆ ಸಬ್ಜೆಕ್ಟ್ ನಾನು ಹೇಳಿದ್ದು, ಅಂದರೆ ಈಗ ನನಗೆ ಎಕ್ದಮ್ ನನ್ನ ಕಾನ್ಸಂಟ್ರೇಷನ್ ಇರೋದು ಫಸ್ಟ್ ನೋಡಿದವನಿಗೆ ಅವನು ಯಾವ ಥರ ಅರ್ಥ ಆಗ್ತದೆ ಅಂತೇಳಿ. ರೀಚ್ ಆಗ್ತಾನೆ ಇದಕ್ಕೆ, ಆ ಥರ ಇರುವಂಥದ್ದು. ನಿಜವಾಗ್ಲೂ ಅದು ಒಂದು 10 ಗಂಟೆ ಮಾತಾಡುವಂಥ ಸಬ್ಜೆಕ್ಟ್ ಅದು ಹಾಗೆ ಅಲ್ಲ. ಅಂದರೆ
ಇದೆಲ್ಲ ಕತೆ ಅಲ್ಲ, ನಾವು ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೇವೆ. ಯಾಕೆ ಅಂತ ಹೇಳಿದರೆ ಮೈಂಡ್ ಇರುವುದೇ ಹಾಗೆ. ಅದು ನೋಡಿ, ದೊಡ್ಡ ದೊಡ್ಡ ಗುರುಗಳಂತ ಏನೆಲ್ಲ ತಿಳ್ಕೊಂಡಿದ್ದೇವೆ ನಾವು, ಅವ್ರು ಯಾಕೆ ಅಲ್ಲಿ ಸ್ಟಕ್ ಆಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಮೈಂಡ್ ಬಗ್ಗೆ ಗೊತ್ತಿಲ್ಲ. ಅವರಿಗೆ ಅನುಭವ ಆಗಿದೆ, ಅವರು ಸುಳ್ಳು ಹೇಳ್ತಾ ಇಲ್ಲ, ಅವರಿಗೆ ಅನುಭವ ಆಗಿದೆ, ಅವ್ರು ನೋಡಿದ್ದಾರೆ, ಅವರನ್ನೇ ಅದನ್ನೇ ಹೇಳ್ತಾ ಇದ್ದಾರೆ. ಅದು ಚಿಕ್ಕ ವಿಷಯ ಅಂತ ನಾನು ಹೇಳುದು. ನೋಡುದನ್ನು ನಿಮ್ಗೆ ಇಲ್ಲಿ ಲೈಟ್ ಎಲ್ಲ ಆಗಿರುವಾಗ ವಾಲಲ್ಲಿ ಬೆಕ್ಕನ್ನು ತೋರಿಸ್ತೇನೆ ನಾನು ಅಂತ ಹೇಳಿದರೆ, ನೀವು ಕತ್ತಲೆ ಮಾಡಿ ಸ್ಮಶಾನದಲ್ಲಿ ಕೂತು ಕಾಳಿಯನ್ನು ಮಾಡುವ ಕಾಳಿ ಕಾಣುವ ದೊಡ್ಡ ವಿಷಯವಾ? ಮೈಂಡ್ ಪ್ರೊಜೆಕ್ಟ್ ಮಾಡ್ತದೆ ಅಷ್ಟು ಕ್ಲಿಯರ್ ಆಗಿ. ಹಾಗಾದರೆ ದೇವರು ಪ್ರತ್ಯಕ್ಷ ಆಗಿ ನಿಮಗೆಲ್ಲ ಕೊಡಾಗ ನಿಮಗೆ ಪವರ್ ಹೇಗೆ ಬರೋದು ಅಂತೇಳಿ? ಪವರ್ ಎಲ್ಲ ನಿಮ್ಮ ಹತ್ರವೇ ಇದೆ. ಮೈಂಡ್ ಯಾವಾಗ ಒಪ್ಪಿಕೊಂಡಿತ್ತಲ್ಲ ಅವ್ರಿಗೆ ಗೊತ್ತೇ, ಅದು ಭಕ್ತಿ ಮಾರ್ಗ. ತಂತ್ರ ಅದಲ್ಲ. ತಂತ್ರ ಅಂತ ಹೇಳಿದರೆ ಟೆಕ್ನಿಕ್. ಅಲ್ಲಿ ನೀವು ಹಾಲಿನ ಎದುರು ಕೂತು ತುಪ್ಪ ತುಪ್ಪ ಅಂತ ಹೇಳಿದರೆ ಹಾಲು ಬರೋದಿಲ್ಲ. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ಅದನ್ನು ನೀವು ರಾವಣ ಮಾಡಿದರೂ ಬರ್ತದೆ ತುಪ್ಪ, ರಾಮ ಮಾಡಿದರೂ ಬರ್ತದೆ. ಸೊ ತಂತ್ರದಲ್ಲಿ ಕೆಲವು ಬೀಜಾಕ್ಷರಗಳನ್ನೆಲ್ಲ ಹಾಕಿ, ಈಗ ಲಲಿತಾ ಸಹಸ್ರನಾಮವನ್ನೇ ಏನೇನೇನೆಲ್ಲ ಓದ್ತಾರೆ. ಯಾಕೆಂತ ಹೇಳಿದ್ರೆ ಕನ್ನಡದಲ್ಲಿ ಟೈಪ್ ಆಗಿರ್ತದೆ, ಇವರು ತಿಳ್ಕೊಂಡಿರ್ತಾರೆ ಸಂಸ್ಕೃತದಲ್ಲಿ. ಮೊದಲು ಇದ್ದದ್ದು ಏನು ಗೊತ್ತಾ, ಯಾವುದಾದ್ರೂ ವಿದ್ಯೆ ಕಲಿಸುವಾಗ ಎದುರಿನವನಿಗೆ ಅರ್ಥ ಆಗದಿದ್ದರೆ ಗುರು ಅಂತೇಳಿದರೆ ಯಾರು ಕಲಿಸುವವ, ಟೀಚರು, ಅವನೇನು ಹೇಳುದು ಅಂತೇಳಿ, ಅದೇನು ದೊಡ್ಡ ಬ್ರಹ್ಮವಿದ್ಯೆಯಾ ಅಂತ ಹೇಳಿದರೆ, ಅರ್ಥ ಆಗದಿರ್ಲಿಕ್ಕೆ ಅದೇನು ಬ್ರಹ್ಮವಿದ್ಯೆಯಾ ಅಂತ ಹೇಳಿದರೆ, ನಿಮ್ಮ ವಿಮಾನ ಓಡಿಸುವುದು, ಪೈಲಟ್, ಕಾರ್ ಓಡಿಸುವುದು, ಅಥವಾ ನಿಮ್ಮ ಆ್ಯಂಕರಿಂಗ್ ಮಾಡೋದು, ಅಥವಾ ಏನೆಲ್ಲ ಬಿಸ್ನೆಸ್ ಮಾಡೋದು ಏನೆಲ್ಲ ಇದೆ, ಇದೆಲ್ಲ ಲೌಕಿಕ ವಿದ್ಯೆಗಳಂತ, ಇದು ಕಲಿಬೋದು ಎಲ್ಲರೂ ಅಂತ. ಬ್ರಹ್ಮವಿದ್ಯೆ ಸ್ವಲ್ಪ ತಲೆಗೆ ಹೋಗೋದು ಕಷ್ಟ ಅಂತ. ಬಟ್ ನಮಗೆ ಈಗ ಬ್ರಹ್ಮವಿದ್ಯೆ ಭಾರಿ ಸುಲಭ, ಒಂದು ಬುಕ್ ನೋಡಿ ಕೂಡ ಲಲಿತಾಸನ ಮಾಡ್ತಾರೆ. ಅದಲ್ಲ, ಅದರಲ್ಲಿ ಅಷ್ಟು ದೊಡ್ಡ ತಲೆ ಇರುವಂಥ ಋಷಿಗಳು, ಅದರಲ್ಲಿ ಸೈಂಟಿಸ್ಟ್ಗಳು ತಲೆ ಹಾಕಿದ್ದಾರೆ. ಇದು ಯಾವ ರೀತಿ ಮೈಂಡ್. ಈಗ ನಾನು ಕೂಡ ಕೆಲವೆಲ್ಲ ನಾನು ಮಾಡ್ತೇನೆ ನಿಮಗೆ ಅಂತ ಹೇಳಿದರೆ ನಿಮಗೆ ಕೂಡ ಗೊತ್ತಿರ್ಬೋದು. ನಾನು ಕ್ಲಾಸಲ್ಲೆಲ್ಲ ಅದನ್ನು ಅವರಿಗೆ ಎಂತೆಂಥ ಅನುಭವ ಎಲ್ಲ ಆಗ್ತದೆ. ಇದು ಆನ್ಲೈನ್ ಕ್ಲಾಸಲ್ಲೂ ಮಾಡಿಸ್ತೇನೆ. ಯಾಕೆಂತ ಹೇಳಿದರೆ ನನಗೆ ಅದರ ಸೀಕ್ರೆಟ್ ಗೊತ್ತಾಗಿದೆ. ನಾನು ಅದನ್ನು ಬೇರೆ ರೀತಿಯಲ್ಲಿ ನಾನು ಮಾಡಿ ಏನು ನಾವೇನು ದೊಡ್ಡ ಜನ ಅಂತಲ್ಲ, ಆದರೂ ಋಷಿಗಳು ಮಾಡಿದ ಸ್ವಲ್ಪ ಕೆಲಸ ನಾವು ಕೂಡ ಮಾಡ್ತೇವೆ. ಯಾಕೆಂತ ಹೇಳಿದರೆ ಅವರು ನಮ್ಮ ಮೈಂಡ್ನ ಮೇಲೆ ವರ್ಕ್ ಮಾಡಿ ಆ ಬೀಜಾಕ್ಷರಗಳನ್ನೆಲ್ಲ ಹಾಕಿದ್ದಲ್ಲಿ ಅದಕ್ಕೆ ಒಂದು ಧ್ವನಿ ಅಂತ ಕೊಟ್ಟಿದ್ದಾರೆ, ಛಂದಸ್ಸು ಅಂತ. ಅದೇ ರೀತಿ ಉಚ್ಚಾರ ಮಾಡಿದಾಗ ರಿಪಿಟೇಷನ್ ಮಾಡಿದಾಗ ಬ್ರೈನ್ನ ವೇವ್ಸ್ ಚೇಂಜ್ ಆಗ್ತದೆ. ಆಗ ನಿಮಗೆ ಅಲ್ಲಿ ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ವೈಬ್ರೇಷನ್ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟ್ರ್ ನಿಮ್ಮ ಹತ್ರ ಅಟ್ರಾಕ್ಟ್ ಆಗ್ತದೆ. ಲೈಕ್ ಮೈಂಡೆಡ್ ಪೀಪಲ್ಸ್ ನಿಮ್ಮ ಹತ್ರ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದೆಲ್ಲ ಅದರ ಲಾಜಿಕ್. ನೀವು ಅದನ್ನು ಗೊತ್ತಿದೆ, ದೇವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಒಮ್ಮೆ ಬೆಳಗ್ಗೆದ್ದು ಅಮ್ಮ ಅಂತ ಹೇಳಿದರೆ ಸಾಕು, ಅಷ್ಟು ಸಾಕು. ಆದರೆ ನೀವು ತಪ್ಪು ಓದುವ ಅಗತ್ಯೇನಿದೆ? ಕಲಿಬೇಕು. ಒಂದು ಇದು ಕಾರ್ ಓಡಿಸ್ಲಿಕ್ಕೂ ಕಲಿಬೇಕು, ಇಲ್ಲದಿದ್ದರೆ ಕಾರ್ ಎಲ್ಲೆಲ್ಲಿ ಇರ್ತದೆ. ಒಂದು ಅಡಿಗೆ ಮಾಡಲಿಕ್ಕೂ ಕಲಿಬೇಕು. ಸೊ ಎಲ್ಲವನ್ನು ಕಲಿಬೇಕು. ಬ್ರಹ್ಮವಿದ್ಯೆ ಮಾತ್ರ ಕಲಿಬೇಕಂತಿಲ್ಲ. 5 ರೂಪಾಯಿ ಪುಸ್ತಕ ತಗೊಂಡು ಬಂದು ಓದುದಾ? ಕಲಿಬೇಕು. ಅದನ್ನು ಕರೆಕ್ಟ್ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ ನೀವು ಕರೆಕ್ಟಾಗಿ ಮಾಡಿದರೆ ಆಟೋಮೆಟಿಕಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವ್ದು ಮಂತ್ರದಿಂದ ಮಾವಿನಕಾಯಿ ಉದುರುದಿಲ್ಲ ಅಂತ ಹೇಳ್ತಾರಲ್ವ, ಎಲ್ಲ ಉದುರ್ತದೆ. ಬಟ್ ನಿಮಗೆ ಅದನ್ನು ಪ್ರಯೋಗಿಸಲಿ, ಅದರ ಹೆಸರು ನೋಡಿ, ಪ್ರಯೋಗ ಅಂತ ಹೇಳಿದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಬೇರೆಯವರ ಮೇಲೆ ಪ್ರಯೋಗ ಮಾಡಬೇಕು. ಮಂತ್ರ, ತಂತ್ರ, ಯಂತ್ರ ಅಂತ ಹೇಳಿದರೆ ಅದೇ. ಮಂತ್ರ ಅಂತ ಹೇಳಿದರೆ ಆ ವೈಬ್ರೇಷನ್ ಕ್ರಿಯೇಟ್ ಮಾಡೋದು, ತಂತ್ರ ಅಂತ ಹೇಳಿದರೆ ಟೆಕ್ನಿಕ್, ಯಂತ್ರ ಅಂತ ಹೇಳಿದರೆ ಒಂದು ಮೆಷಿನ್. ಆ ಮೆಷಿನಿಗೆ ಆ ವೈಬ್ರೇಷನನ್ನು ಆ ಟೆಕ್ನಿಕ್ನ ಮೂಲಕ ಹಾಕೋದು. ಸೊ ಆ ಟೆಕ್ನಿಕ್ ನೀವು ತಂತ್ರ ಗ್ರಂಥಗಳನ್ನು ಮುಟ್ತೀರಾದರೆ ಅದನ್ನು ಗೊತ್ತಿದ್ದೇ ಮುಟ್ಟಬೇಕು. ಮಂತ್ರ ಮಾಡ್ತಿರೋ ಗೊತ್ತಿ ಎಷ್ಟೋ ಜನರಿಗೆ ಉಂಟಲ್ಲ, ಅದು ಏನೇನು ಉಲ್ಟಾ ಮಾಡಿ ಅವ್ರಿಗೆ ಉಲ್ಟಾ ರಿಸಲ್ಟ್ ಬರ್ತದೆ. ಈಗ ನಾವು ಇಷ್ಟು ಕ್ಲಾಸ್ ಮಾಡುವಾಗ ಇಷ್ಟು ಜನ ಎಲ್ಲ ಬಿಡ್ಬೇಕು. ಕೆಲವರು ಹೇಳ್ತಾರೆ ನನಗೆ ಏನಾಗಲಿ, ನನಗೆ ಹೀಗೆ ಆಗ್ತದೆ, ನಾನು ಅದು ಮಾಡಿದ ಕೂಡಲೇ ನನಗೆ ಮನೆಯಲ್ಲಿ ಹುಷಾರಿಲ್ಲದಾಗ್ತದೆ, ಈ ರೀತಿಯೆಲ್ಲ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಅವ್ರು ತಿಳ್ಕೊಂಡಿದ್ದಾರೆ ನನಗೆ ಗೊತ್ತಿದೆ ಅಂತ. ಒಂದೊಂದು ಶಬ್ದಗಳನ್ನು ಸಂಸ್ಕೃತದಲ್ಲಿ ಉಚ್ಚಾರ ಮಾಡುವಾಗ ಭಾರಿ ಅದೊಂದು ವೈಬ್ರೇಷನ್ ಇರ್ತದೆ. ಅದೇ ರೀತಿ ಮಾಡಿದರೆ ಆ ವೈಬ್ರೇಷನ್ ರಿಸಲ್ಟ್ ಬರೋದು. ಆ ಋಷಿ ಯಾವುದು ರಿಸಲ್ಟ್ ಕೊಡ್ತೇನೆ ಅಂತ ಹೇಳ್ದಾನ, ಅದನ್ನು ನೀವು ಉಲ್ಟಾ ಮಾಡಿದರೆ ರಿಸಲ್ಟ್ ಉಲ್ಟಾ ಕೂಡ ಬರ್ಬೋದು. ಆದ್ದರಿಂದ ಅದೊಂದು ಟೆಕ್ನಿಕ್, ಅದು ತಂತ್ರ ಎನ್ನುವುದು. ಇಲ್ಲ ನಿಮಗೆ ಅದೆಲ್ಲ ಬೇಡ, ಏನು ಗೊತ್ತಿಲ್ಲ, ಖಾಲಿ ಭಕ್ತಿಯಲ್ಲಿ ಇದು ಕೂಡ ಇಮೋಷನ್ ಕೂಡ ವರ್ಕ್ ಮಾಡ್ತದೆ. ಬಟ್ ಗೊತ್ತಿರಬಾರ್ದು ಏನು. ನಿಮಗೆ ಎಲ್ಲ ಗೊತ್ತಿದ್ದು ನೀವು ಭಕ್ತಿ ಮಾಡಲಿಕ್ಕೆ ಹೋದರೆ ಭಕ್ತಿ ವರ್ಕ್ ಆಗೋದಿಲ್ಲ. ನೀವು ಹೇಳಿದ್ರಲ್ಲ ಎಲ್ಲ ಕೆಲಸ ಎಲ್ಲೆಲ್ಲಿ ಆಗೋದಂತ, ಅದು ಹೇಗೆ ಆಗೋದು ಅಂತ ಹೇಳಿದರೆ ಅವನಿಗೆ ಬ್ಲೈಂಡ್, ಅವನಿಗೆ ಅಲ್ಲಿ ನಿಂತಿದೆ, ಅವನದು ನಿಂತಾಗ ಆಗ್ತದೆ. ಈಗ ನಿಮಗೆ ನಾನೇ ದೇವರಂತ ಒಪ್ಪಿಕೊಳ್ಳಿ ಕಷ್ಟ ಆದರೆ ನೀವು ಬೇರೆ ಒಂದು ದೇವರನ್ನು ಇಟ್ಕೊಂಡು ಅವರು ಮಾಡ್ತಾರೆ ಅಂತ ಮಾಡಿದರೆ ಅಲ್ಲೇ ಆಗ್ತದೆ. ಅಥವಾ ಒಬ್ಬ ಗುರುವಿನ ಮೇಲೆ ಒಪ್ಕೊಂಡು ಅವನು ಮಾಡ್ತಾನೆ ಅಂತ ಹೇಳಿದರೆ ಅದೇ ಆಗ್ತದೆ. ಸೊ ಈ ರೀತಿ ವರ್ಕ್ ಆಗುವಂಥದ್ದು. ಬೇರೆ ಏನೆಲ್ಲ ಇಲ್ಲ. ಏನು ಈ ಧರ್ಮಗ್ರಂಥಗಳು ಅದು ಏನೆಲ್ಲ ಬರೆದಿದೆ ಎಲ್ಲ ಇರುವುದು ಅಷ್ಟೇ. ಅವರಿಗೆ ಅದ ಅನುಭವ. ಬಟ್ ಅವರಿಗೆ ಅದನ್ನು ಅರ್ಥ ಮಾಡಿಸಲಿಕ್ಕೆ ಕಷ್ಟ ಆಗಿದೆ ಜನರಿಗೆ. ಅವರು ಹೇಳಿದರು ಅದು ನಾನು ಈಗ ನಿಜವಾಗಿ ನೋಡಿದರೆ ಎಲ್ಲರ ಅನುಭವ ಒಂದೇ ಇರಬೇಕಿತ್ತಲ್ವ. ನಿಜವಾಗಿ ಒಂದು ಕೈಲಾಸ ವೈಕುಂಠ ಇದೆ ಅಂತ ಹೇಳಿದರೆ ಎಲ್ಲರ ಅನುಭವ ಒಂದೇ ಆಗಿರಬೇಕಿತ್ತು. ಒಬ್ಬ ಅಲ್ಲನನ್ನು ನೋಡಿದ್ದೇನೆ ಅಂತ ಹೇಳ್ತಾರೆ, ಒಬ್ಬರು ಗಾಡನ್ನು ನೋಡಿದೆ, ಒಬ್ಬರು ಶಿವನನ್ನು ನೋಡಿದೆ, ಒಬ್ಬರು ವಿಷ್ಣುವನ್ನು ನೋಡಿದೆ. ಜೈನರು ಹೇಳ್ತಾರೆ ಅಲ್ಲಿ ಎಲ್ಲ ಜಿನಾಲಯಗಳೆಲ್ಲ ಇದೆ ದೊಡ್ಡ ದೊಡ್ಡ. ಅದು ಬೇರೆ ಬೇರೆ ಬಂದದ್ದು ಹೇಗೆ ಬಂದದ್ದು ಇಲ್ಲಿ.
ನಿಜವಾಗಿ ಸತ್ಯ ಒಂದು ಇರ್ತಿದ್ರೆ ಎಲ್ಲರೂ ಒಂದೇ ನೋಡಬೇಕಿತ್ತಲ್ವಾ. ಈಗ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ಕೆಲವರು ನಮ್ಮ ಭಾರತದವರು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅವರನ್ನೆಲ್ಲ ಕೆಲವು ದೊಡ್ಡ ಚಾನೆಲ್ಗಳೆಲ್ಲ ಇಂಟರ್ವ್ಯೂ ಮಾಡ್ತಾರೆ. ಅವರು ಹೇಳುವಾಗ ನನಗೆ ನಗಲಿಗೆ ಬರ್ತದೆ ಅಂತ ಹೇಳಿದರೆ ಅವ್ರೇನು ಹೇಳ್ತಾರೆ, ನನಗೆ ಅಂತ ಅನುಭವ, ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಸಂಬಳ ಅಂತ ಇತ್ತು, ಅದಿತ್ತು ಇದಿತ್ತು. ಅದೇ ಒಬ್ಬ ಫಾರಿನರ್ ನೋಡಿದರೆ ಎಲ್ಲಿ ಅವರು ಯಾರು ಏಂಜಲ್ಸ್ ಎಲ್ಲ ಬರ್ತಾರೆ, ಕರ್ಕೊಂಡು ಹೋಗ್ತಿದ್ದಾರೆ, ಅಲ್ಲಿ ಗಾಡ್ ಕೂತಿದ್ರು, ಜೀಸಸ್ ಸೈಡಲ್ಲಿ ನಿಂತಿದ್ರು ಅಂತೇಳಿದರೆ ನಿಮ್ಮ ಮೈಂಡಲ್ಲಿ ಏನು ಫ್ರೀಡ್ ಇದೆ ಅದೇ ಪ್ರೊಜೆಕ್ಟ್ ಆಗೋದು. ನಿಜವಾಗಿ ಸತ್ಯ ಅಂತ ಅಲ್ಲಿ ಶಿವನ ಹತ್ರ ಹೋಗ್ಲಿಕ್ಕೆ ಇದ್ದರೆ ಅಲ್ಲಿ ಅಮೆರಿಕದಲ್ಲಿ ಕೂತವನಿಗೂ ಶಿವನ ಹತ್ರ ಹೋಗೋ ಅನುಭವ ಆಗಬೇಕಲ್ವಾ. ಸೊ ನಾವು ತಿಳ್ಕೊಂಡಾಗೆಲ್ಲ ಏನೋ ಒಂದು ಇದೆ, ಅದು ಋಷಿಗಳಿಗೆ ಏನಂತ ಋಷಿಗಳಿಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಯಾವುದಕ್ಕೂ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ನಿನಗೆ, ನಾನು ಹೇಗೆ ಅವರು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ, ಎಲ್ಲಿ ಶಬ್ದ ಬಿಡಿ ಮನಸ್ಸು ಕೂಡ ವಾಪಸ್ ಬರ್ತದ, ಅದು ಏನಂತ ಗೊತ್ತಿಲ್ಲ. ಸೊ ಅದನ್ನು ಹೇಳ್ತಾರೆ. ಇನ್ನೊಂದು ಉಪನಿಷತ್ತಲ್ಲಿ ಬರ್ತದೆ ಏನಂತ ಹೇಳಿದರೆ, ಯನ್ಮನಸ ನಾಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ನೀನು ಯಾವುದನ್ನು ಉಪಾಸನೆ ಮಾಡ್ತಿದ್ದೀಯ, ಪೂಜೆ ಮಾಡ್ತಿದ್ದೆ, ಇದಲ್ಲ. ಯನ್ಮನಸ ನಾಮನುತೆ ಏನಾಹುರ್ ಮನೋಮತಂ, ಎಲ್ಲಿ ಮನಸ್ಸು ಕೂಡ ಮುಟ್ಲಿಕ್ಕೆ ಸಾಧ್ಯ ಅಲ್ವಾ, ಎಲ್ಲಿ ಮನಸ್ಸು ಕೂಡ ಅದರೊಳಗೆ ಇದೆಯಾ, ಹೊರಗೆ ಇದ್ರೆ ಅಲ್ವಾ ಅದು ನೋಡೋದು, ಅದು ಬ್ರಹ್ಮ. ನೇದಂ ಯದಿದಂ ಉಪಾಸತೆ, ನೀನು ಯಾವುದನ್ನು ತಿಳ್ಕೊಂಡಿದ್ದೀಯ ಅದಲ್ಲ. ಸೊ ನಾನು ಅದನ್ನೇ ಹೇಳಿದ್ದು, ನೀವು ಪೂಜೆ ಮಾಡೋದು ಕೂಡ ತಪ್ಪಾಗಿರ್ಬೋದು, ಅಥವಾ ನೀವು ಒಳ್ಳೆಯವರಾಗಲಿಕ್ಕೆ ಹೋಗಿ ಇಂಥದ್ದನ್ನೆಲ್ಲ ಒಳಗೆ ಇಟ್ಕೊಂಡು ನಿಮ್ಮ ಬಾಡಿಯನ್ನು, ನಮಗೆ ಕೈಯನ್ನು ಅಲ್ಲಾಡಿಸಿದರೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ದೊಡ್ಡ ಆಧ್ಯಾತ್ಮಿಕ ವ್ಯಕ್ತಿಗಳಂತೆ. ಒಂದು ಕೈ ಮುಟ್ಟುವಾಗ ಗೊತ್ತಾಗ್ತದೆ ಅವರದ್ದು ಎಷ್ಟು ಗಂಟು ಹಾಕ್ಕೊಂಡಿದ್ದಾರೆ ಒಳಗೆ ಅಂತ. ಸೊ ಬಟ್ ಅವರದ್ದು ಅವರ ವೇಷ ನೋಡಿ ಆಧ್ಯಾತ್ಮಿಕ ವ್ಯಕ್ತಿಗಳಂತ. ಮತ್ತು ಯಾರಾದರೂ ಖುಷಿಯಲ್ಲಿದ್ದರೆ ಅವ ಆಧ್ಯಾತ್ಮಿಕ ವ್ಯಕ್ತಿ. ಆಧ್ಯಾತ್ಮಿಕ ವ್ಯಕ್ತಿ ಅಂದರೆ ಟೆನ್ಷನಲ್ಲಿರಬೇಕು. ಸೊ ಇಂಥದ್ದೆಲ್ಲ ಮಾಡಿದರೆ ಅಲ್ಲಿ ನಮಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಪಾಪ ತಪ್ಪಿರೋದು, ಶಿಕ್ಷೆ ಇರ್ಬೋದು. ಇಲ್ಲಿ ಇದಕ್ಕೆಲ್ಲ ಇರಲಿಕ್ಕಿಲ್ಲ. ಯಾಕೆಂದರೆ ಇದೆಲ್ಲ ನಾವು ಮಾಡ್ಕೊಂಡದ್ದು. ಊರ್ವಶಿ ಹೇಳ್ತಾಳೆ ಇದೆಲ್ಲ ನೀವು ಮಾಡ್ಕೊಂಡದ್ದು, ನಮ್ಮದು ಕಾನೂನಲ್ಲ. ಸೊ ಇಂಥದ್ದೆಲ್ಲ ವಿಷಯಗಳು ಸಿಂಪಲ್ ಕನೆಕ್ಷನ್, ಏನಿಲ್ಲ. ಭಗವಂತ ಅದು ಇದು ಬೇರೆ ಏನು ಎಣಿಸಬೇಡಿ, ಎಲ್ಲ ಇದೆ, ಏನಿದೆ ಅದು ಇದೆ ಅಷ್ಟೇ. ಅಲ್ಲ ಅಷ್ಟೇ, ಬಾಡಿ ಒಳಗೆ ಹೊರಗೆ ಏನಿದೆ ಅದು ಇದೆ. ಈಗ ನೀವು ನೋಡಿ 2 ಗಂಟೆ ರಾತ್ರಿ ನೀವು ನಾಯಿಯನ್ನು ಓಡಿಸ್ತೀರಿ ದೊಡ್ಡ ಜನ ಅಂತೇಳಿ. ಆ ನಾಯಿ ರಾತ್ರಿ 2 ಗಂಟೆಗೆ ಹೋಗುವಾಗ ಸ್ಮಶಾನದ ಹತ್ರ ಅದು ಎಷ್ಟು ಬಿಂದಾಸ್ ಹೋಗ್ತಾ ಇರ್ತದೆ. ನಾವು ಹೋದರೆ ಆಚೆ ನೋಡಿ ಈಚೆ. ಹಾಗಾದರೆ ಯಾರು ಈಗ ದೊಡ್ಡವರು? ಯಾಕೆಂತೇಳಿದ್ರೆ ಅದಕ್ಕೆ ಏನಿಲ್ಲ, ಅದು ಏನು ಕಾಣ್ತು ಅಂತ ಇಲ್ಲಿ ಒಂದು ಹುಲಿ ಬಂತ ಓಡ್ತದೆ, ಬಂದರೆ ಕಣ್ಣಿಗೆ ಗಂಡು ಅದು ಆಲೋಚನೆ ಮಾಡೋದಿಲ್ಲ. ಇಲ್ಲಿ ಶಾಂತಪ್ಪ ಸತ್ತಿದಾನ, ಇಲ್ಲಿ ಫಕೀರಪ್ಪ ಸತ್ತಿದಾನ, ಅವನ ದೆವ್ವ ಬರ್ತದ. ನಾವು ಮಾಡ್ಕೊಂಡಿದ್ದೇವೆ, ನಾಟಕ ಮಾಡ್ಕೊಂಡಿದ್ದೇವೆ ಎಲ್ಲ. ಅದೇ ಹೇಳುದಲ್ವಾ, ಇಲಿ ಬೆಕ್ಕಿಗೆ ಎದುರದಂತೆ, ಬೆಕ್ಕು ನಾಯಿಗೆ ಎದುರದಂತೆ, ನಾಯಿ ಯಜಮಾನನಿಗೆ ಎದುರದಂತೆ, ಯಜಮಾನ ಹೆಂಡತಿಗೆ ಎದುರದಂತೆ, ಹೆಂಡತಿ ಇಲಿಗೆ ಎದುರದಂತೆ. ಸರ್ಕಲ್. ಸೊ ಈ ಭಯ, ಆಹಾರ, ನಿದ್ರೆ, ಭಯ, ಮೈಥುನ, ಈ 4 ಎಲ್ಲ ಪ್ರಾಣಿಗಳಿರೋದು. ಇದು ಕೂಡ ನಮ್ಮ ರೆಪ್ಟೀರಿಯಲ್ ಬ್ರೈನಲ್ಲಿ ಇರೋದು ಅದೇ. ಸೊ ಅದನ್ನು ಮೈಂಡ್ ಪರ್ಸೆಪ್ಷನ್ ಮಾಡ್ತದೆ. ನಾವು ಹಾಗೆ ತಿಳ್ಕೊಂಡು ಏನೇನೆಲ್ಲ ಕಲ್ಪನೆ ಮಾಡಿಕೊಂಡು ಧರ್ಮ, ದೇವರು, ಅದು ಇದು ಎಲ್ಲ ಇದೆ. ಬಟ್ ಆ ಫೀಲ್ ಉಂಟಲ್ವಾ, ನೀವು ಎಲ್ಲವನ್ನು ಯಾವಾಗ ಬಿಟ್ಟಾಗ ಇದೆಲ್ಲ ಏನು, ಅದೇ ಇದನ್ನು ಹೇಳಿದಾಗ ಹೇಳಿದ್ದು ಅಲ್ಲಮ್ಮ ಪ್ರಭು ಬಸವಣ್ಣನವರು ಬರ್ತಾರೆ. ನಾನಾಗ ಬಸವಣ್ಣನ ಹೇಳಿದೆ ನಾನು. ಬಸವಣ್ಣನವರು ಹೇಳಿದ್ದೌದು, ಸಾಮಾಜಿಕ ಸುಧಾರಕರವರದ್ದು ಎಲ್ಲ ಮಾಡಿದ್ದೌದು. ಬಟ್ ಅದರ ಮೂಲ ವೀರಶೈವ ಪರಂಪರೆ ಮೂಲ ಇರುವುದು ಅಕ್ಕಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭು ಸಾಧಕರು. ಅವರು ಬಸವಣ್ಣ ಸಾಧಕರಂತ ಹೇಳಲಿಕ್ಕೆ ಆಗೋದಿಲ್ಲ ಅವರನ್ನು. ಅವರು ಅಲ್ಲಿ ಸಂಸ್ಕೃತದಲ್ಲಿ ಇದ್ದದನ್ನೆಲ್ಲ ಸುಲಭ ಕನ್ನಡದಲ್ಲೆಲ್ಲ ಹೇಳಿದ್ದರು. ಬಟ್ ಅಲ್ಲಮ್ಮ ಪ್ರಭು ಎಲ್ಲ ಆ ಲೆವೆಲ್ಗೆ ಮುಟ್ಟಿದವರು. ಅಲ್ಲಮ್ಮ ಪ್ರಭು ಒಂದು ದಿವಸ ಬಸವಣ್ಣ ಅವರನ್ನು ಮೀಟ್ ಆಗಲಿಕ್ಕೆ ಬರ್ತಾರೆ. ಬಂದಾಗ ಅಲ್ಲಮ್ಮ ಪ್ರಭು ಬಾಗಿಲು ತೆಗೆಯೋದಿಲ್ಲ. ಬಾಗಿಲು ತೆಗೆಯದಿರುವಾಗ ತುಂಬ ಹೊತ್ತು ಕಾದು ಮಂತ್ರಿ ಅಲ್ವಾ, ನಂತರ ತುಂಬ ಹೊತ್ತಾದ ನಂತರ ಅಲ್ಲಮ್ಮ ಪ್ರಭು ಬಾಗಿಲು ತೆಗಿತಾರೆ. ಭಸ್ಮ ಇಲ್ಲ, ಲಿಂಗ ಇಲ್ಲ, ಸ್ನಾನ ಮಾಡಲಿಲ್ಲ, ಕೂದಲು ಬಿಟ್ಕೊಂಡು ಬಾಗಿಲು ತೆಗೆದು ಈಗ ನೋಡ್ತಾ ಇದ್ದಾರೆ. ಆಗ ಬಸವಣ್ಣ ಧಾರ್ಮಿಕರು, ಅವರು ಭಸ್ಮ ಆಗಬೇಕು, ಲಿಂಗ ಕಟ್ಟಬೇಕು, ಧಾರ್ಮಿಕರು. ಇವರಿಗೆ ಏನಾಗಿದೆ ಅಂತ ತಿಳ್ಕೊಳ್ತಾರೆ. ಕೇಳ್ತಾರೆ ಏನಾಯಿತು ನಿಮಗೆ? ಆಗ ಅಲ್ಲಮ್ಮ ಪ್ರಭು ಹೇಳ್ತಾರೆ, ದೇವ ಸತ್ತ, ಬ್ರಹ್ಮ ಹೊತ್ತ, ವಿಷ್ಣು ಕಿಚ್ಚನಿತ್ತ,
ಗಂಗೆ ಯಮುನೆಯರು, ಗಂಗೆ ಗೌರಿಯರು ಮುಂಡೆಯರಾದರು. ಅದರ ಆಚೆಗೆ ಗುಹೇಶ್ವರ ಸತ್ತ ಸುದ್ದಿಯ ಸೂತಕದಲ್ಲಿದ್ದೆ. ಎಂಥ ಅದ್ಭುತ ಮಾತು! ಇದು ಭಾರತದಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ, ಫಾರಿನಲ್ಲಿ ಮಾಡಿದರೆ ಕಲ್ಲೊಡಿಸ್ತಾ ಇರ್ತಾರೆ. ದೇವ ಸತ್ತ ಬ್ರಹ್ಮ ಹೊತ್ತ ಅಂತ ಹೇಳಿದರೆ ಯಾರನ್ನು ನಾನು ದೇವರಂತ ತಿಳ್ಕೊಂಡಿದ್ದೇನೆ ಅದಲ್ಲ, ಅದು ನಾನೇ ಅಂತ ಅನುಭವ ಆದಾಗ ಆ ಮಾತು ಬರುವುದು. ದೇವ ಸತ್ತ, ಸೂರ್ಯಚಂದ್ರರು ಬ್ರಹ್ಮ ಹೊತ್ತ ಅಂತ ಹೇಳಿದರೆ ಬ್ರಹ್ಮ ವಿಷ್ಣು ಎಲ್ಲ ಅವನನ್ನು ಹೊರ್ತಾ ಇದ್ದಾರೆ. ಒಂದು ಸತ್ತವನನ್ನು ಏನು ಮಾಡ್ತಾರೆ ಆ ರೀತಿ. ಸೂರ್ಯಚಂದ್ರರು ಕೊಳ್ಳಕ್ಕೆ ಹಾರಿದರು, ರಾತ್ರಿ ಹಗಲು ಇದೆಲ್ಲ ಭೇದ ಹೊರಟೋಯ್ತು ನನಗೆ. ಕೊಳ್ಳಕ್ಕೆ ಹಾರಿದರು. ಸರಸ್ವತಿ ಓಲೆ ಕಳೆದುಕೊಂಡಳು ಅಂತ ಹೇಳಿದರೆ ಏನೆಲ್ಲ ಜ್ಞಾನ ಇಷ್ಟುವರೆಗೆ ಬಂದಿತ್ತು ನನಗೆ, ಏನೆಲ್ಲ ತಿಳ್ಕೊಂಡಿದ್ದೇನೆ, ಇದಕ್ಕೆಲ್ಲ ವ್ಯಾಲ್ಯೂ ಇಲ್ಲ. ಓಲೆ ಕಳೆದುಕೊಂಡಳು. ಗೌರಿ ಮುಂಡೆ ಆದಳು ಅಂತ ಹೇಳಿದರೆ ಈ ಶಕ್ತಿ ಏನೆಲ್ಲ ಇತ್ತು ನನ್ನ ಹತ್ರ, ಸಾಧನೆ ಸಿದ್ಧಿ ಇದೆಲ್ಲ ಹೊರಟೋಯ್ತು. ಅರ್ಥ ಆಯ್ತಲ್ವ? ಅದರ ಆಚೆಗೆ ಗುಹೇಶ್ವರ ಸತ್ತ ಸುದ್ದಿಯ ಸೂತಕದಲ್ಲಿದ್ದೆ. ಗುಹೇಶ್ವರ ಅಂತ ಹೇಳಿದವರು ಗುಹೇಶ್ವರ ಕೂಡ ಇಲ್ಲ, ಸತ್ತಿದ್ದಾನೆ ಅಂತ ಗೊತ್ತಾಯ್ತಲ್ವ? ಆ ಸೂತಕದಲ್ಲಿ ಹೀಗೆ ಬರ್ತಾ ಇದ್ದೇನೆ ಭಸ್ಮ ಕೂಡ ಆಗದೆ ಅಂತ ಹೇಳಿದರೆ ಅದು ಕೊನೆಯ ಸ್ಥಿತಿಯಲ್ಲಿ ಅರ್ಥ ಆಗುವ ಸ್ಥಿತಿ ಅದು. ಬಟ್ ನಮಗೆ ಅರ್ಥ ಆಗೋದಿಲ್ಲ ಅದು. ಇದನ್ನೇ ಪರಮಹಂಸರಿಗೆ ತೋತಾಪುರಿ ಹೇಳಿದ್ದು. ಪರಮಹಂಸರಿಗೆ ಕಣ್ಣು ಮುಚ್ಚಿದ ಕೂಡಲೇ ತಾಯಿ ಎದುರು. ಹೀಗೆ ಎದುರು ಅಂತ ಹೇಳಿದ್ರೆ ಈಗ ನಿಮ್ಮ ಹತ್ರ ಹೇಗೆ ಮಾತಾಡ್ತಿದ್ದೇನೆ ನಾನು, ಅದೇ ರೀತಿ ನಮಗೆ ಒಂದು ಕಣ್ಣು ಮುಚ್ಚಿ ಒಂದು ಜ್ಞಾನ ಏಕಾಗ್ರತೆ ಮಾಡಲಿಕ್ಕೆ ಆಗೋದಿಲ್ಲ. ಪರಮಹಂಸರಿಗೆ ಅದಲ್ಲ, ಅವರಿಗೆ ಕಣ್ಣು ಮುಚ್ಚಿದ್ರೆ ಆಕೆ ಬಿಟ್ಟು ಬೇರೆ ಕಾಣುವುದಿಲ್ಲ ದೇವಿ. ಸೊ ತೋತಾಪುರಿ ಹೇಳ್ತಾನೆ, ನೀನು ಈ ಸ್ಟೇಜ್ ಇನ್ನು ಒಂದು ಸ್ಟೇಜ್ ಇರುವುದು ಮೇಲೆ ಹೋಗ್ಲಿಕ್ಕೆ, ಅದೇ ಏನಿಲ್ಲ ಸ್ಥಿತಿ. ದೇವ ಸತ್ತ, ನೀ ಒಂದು ಸ್ಟೆಪ್ ಇರುವುದು ಹೋಗ್ಲಿಕ್ಕೆ, ನೀನು ಅದು ಮಾಡಬೇಕು. ಇಲ್ಲ ನನಗೆ ಇಷ್ಟೇ ಸಾಕು, ನನಗೆ ಇದು ಜನ್ಮಾಂತರದಿಂದ ಈ ಸ್ಟೇಜಿಗೆ ಬರುವುದು, ನೀನು ಇದಕ್ಕಿಂತ ಒಂದು ಸ್ಟೇಜ್ ಹೋದರೆ ನಿನ್ನದು ಫೈನಲ್ ಅದು. ಬಟ್ ನನಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ, ನಾನು ದೇವಿ ಹತ್ರ ಕೇಳ್ತೇನೆ ಅಂತ ಹೇಳ್ತಾಳೆ. ಆಗ ದೇವಿ ಹತ್ರ ಕೇಳುವಾಗ ದೇವಿ ಹೇಳ್ತಾಳೆ, ನಾನೇ ಕರೆಸಿದ್ದು ತೋತಾಪುರಿಯನ್ನು. ನೋಡಿ, ನೀವೊಂದು ಅರ್ಥ ಮಾಡ್ಕೊಳ್ಳಿ, ಯಾವ ದೇವರನ್ನು ಇಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಸ್ಟೇಜಲ್ಲಿ, ಅದನ್ನು ಹೇಳಿಸ್ಲಿಕ್ಕೆ ದೇವಿಯೇ ಕರೆದದ್ದು ಅಂತ ಹೇಳಿದರೆ ದೇವಿಗೆ ಬೇಕಾದದ್ದು ಅದೇ. ನೀವು ರೂಪದಲ್ಲಿ ತಗೊಳ್ಳೋ, ರೂಪದಲ್ಲಿ ಜಸ್ಟ್ ಒಂದು ತಗೊಳ್ಳಿ ಅಷ್ಟೇ, ಅರ್ಥ ಆಯ್ತಾ? ಬಟ್ ಅದೇ ಇದು ಅಂತ ಹೇಳಲಿಕ್ಕೆ ಹೋಗಬೇಡಿ. ದೇವಿಯೇ ಕರೆಸಿದ್ದು ತೋತಾಪುರಿಯನ್ನು ಈ ವಿಷಯವನ್ನು ಹೇಳಲಿಕ್ಕೆ ರಾಮಕೃಷ್ಣರಿಗೆ. ಸೊ ರಾಮಕೃಷ್ಣರು ಕೂತಾಗ ರಾಮಕೃಷ್ಣರಿಗೆ ತೋತಾಪುರಿ ಹೇಳ್ತಾನೆ, ನೀನು ನಿರ್ಗುಣ ನಿರಾಕಾರ ಪೂರ ಬ್ರಹ್ಮಾಂಡವನ್ನು ಆವರಿಸಿದಂಥ ಆ ಅಪಾರ ಶಕ್ತಿಯನ್ನು, ಯಾವುದೇ ರೂಪ ಗುಣ ಇಲ್ಲದ ನಿರ್ಗುಣ ನಿರಾಕಾರ ಶಕ್ತಿಯನ್ನು ಧ್ಯಾನಿಸು. ಆಗುವುದಿಲ್ಲ ಇವರಿಗೆ. ಕಣ್ಣು ಮುಚ್ಚಿದ ಕೂಡಲೇ ತಾಯಿ ಬರ್ತಾಳೆ. ನಮ್ಮ ಸಮಸ್ಯೆ ತಾಯಿ ಬರುವುದಿಲ್ಲ, ಅವರ ಸಮಸ್ಯೆ ತಾಯಿ ಬರುವುದು. ಏನು ಮಾಡಲಿ ಅನ್ನೋ. ಆಗ ತೋತಾಪುರಿ ಹೇಳ್ತಾನೆ, ಕತ್ತಿ ತೆಗೆದು ಕಡಿ ಅವಳಿಗೆ. ಕಾಳಿಗೆ ಕತ್ತಿಯಲ್ಲಿ ಕಡಿಯುವುದು ಹೌದಾ? ಇದನ್ನೇ ಹೇಳುವುದು. ನೀವು ಒಂದು ಮಂತ್ರ ಸಿದ್ಧಿ ಮಾಡಿದರೆ, ನಾನೊಂದು ಮಂತ್ರ ಸಿದ್ಧಿ ಮಾಡಿದರೆ, ಮತ್ತೊಬ್ಬರು ಮಂತ್ರ ಸಿದ್ಧಿ ಮಾಡಿದರೆ, ಸೇಮ್ ಮಂತ್ರವನ್ನು ಸಿದ್ಧಿ ಮಾಡಿದರೆ, ನಿಮ್ಮ ಕಾಳಿ ಬೇರೆ, ನನ್ನ ಕಾಳಿ ಬೇರೆ, ಅವರ ಕಾಳಿ ಬೇರೆ ಅಂತ ಹೇಳಿದ್ದು ಇದೆಲ್ಲ ತತ್ವಗಳು. ಆ ಕಾಳಿಯ ವೈಬ್ರೇಷನ್ ನಾನು ಎಷ್ಟು ಜಾಸ್ತಿ ಮಾಡಿದ್ದೇನೆ, ನಿಮ್ಮ ಕಾಳಿಯನ್ನು ನೀವು ಪ್ರಯೋಗ ಮಾಡಿದಾಗ, ಎಕ್ಸ್ಪೆರಿಮೆಂಟ್ ಮಾಡಿದಾಗ ನನ್ನ ಮೇಲೆ ನಾನು ಹಿಡಿಬೋದು ಅದನ್ನು. ಅಲ್ಲಿಗೆ ಕಾಳಿಯನ್ನು ಹಿಡಿಲಿಕ್ಕೆ ಆಗೋದಿಲ್ಲ, ನಿಮ್ಮ ಕಾಳಿ ಹೊರಟೋಯ್ತು. ಇದೆಲ್ಲ ಎನರ್ಜಿ ಲೆವೆಲ್ನ ಸ್ಟೋರಿ. ಬಟ್ ನಾವು ಅದನ್ನೆಲ್ಲ ಲಿಟ್ರಲಿ ತಗೊಂಡಿದ್ದೇವೆ. ಸೊ ಇವರು ಹೇಳ್ತಾರೆ, ಕತ್ತಿಯಿಂದ ಕಡಿಲಿಕ್ಕೆ ಹೇಳ್ತಾರೆ ಕಾಳಿಗೆ. ಆಗ ರಾಮಕೃಷ್ಣರು ಹೇಳ್ತಾರೆ, ಕತ್ತಿಯನ್ನು ಎಲ್ಲಿಂದ ತರಲಿ? ಆಗ ತೋತಾಪುರಿ ಹೇಳ್ತಾನೆ, ಎಲ್ಲಿಂದ ಕಾಳಿಯನ್ನು ತಂದಿದೆ ಅಲ್ಲಿಂದ ಕತ್ತಿ ಅಂತ. ರಾಮಕೃಷ್ಣರ ಮನಸ್ಸಲ್ಲಿ ಕತ್ತಿಯನ್ನು ಸೃಷ್ಟಿ ಮಾಡಿದಾಗ ಕಡಿತಾರೆ. ಅಲ್ಲಿಗೆ ಹೊರಟೋಯ್ತು. ರಾಮಕೃಷ್ಣರಿಗೆ ಆ ಅನುಭವ ಆಯಿತು, ಫೈನಲ್ ಸ್ಟೇಜ್ ಅಂತ ಹೇಳಿದರೆ. ಇದೆಲ್ಲ ಏನಂತ ಹೇಳಿದರೆ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಅದು ಸುಲಭದಲ್ಲಿ ಅರ್ಥ ಆಗೋ ವಿಷಯ ಅಲ್ಲ. ಬಟ್ ಅರ್ಥ ಮಾಡಿಕೊಂಡ್ರೆ ಇಷ್ಟೇ. ಇಲ್ಲ ನಿಮಗೆ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಆ ತಾಯಿಯ ಅಬಂಡೆನ್ಸ್ ರೂಪವನ್ನು ತಗೊಳ್ಳಿ. ಆ ಶ್ರೀಮಾತ, ಶ್ರೀ ಮಹಾರಾಜ್ಞಿ, ಶ್ರೀಮ ಸಿಂಹಾಸನೇಶ್ವರಿ, ಆ ಸೌಂದರ್ಯದ ರೂಪ, ಈ ಅದ್ಭುತ ಸೌಂದರ್ಯದ ವರ್ಣನೆ ಬರ್ತದೆ ಸೌಂದರ್ಯ ಲಹರಿಯಲ್ಲಿ. ಅದೆಲ್ಲ ಮಾಡಿದಾಗ ಮೈಂಡ್ ತಗೊಳ್ತದೆ. ನೋಡಿ, ಈಗ ಕೆಲವರೆಲ್ಲ ಹೇಳ್ತಾರೆ, ನನ್ನ ಮಗನಿಗೆ ಕೆಲಸ ಆಗಬೇಕು, ಮಗಳಿಗೆ ಮದುವೆ ಆಗಬೇಕು, ಇಷ್ಟೆಲ್ಲ ಹೇಳುವ ಅಗತ್ಯ ಇಲ್ಲ. ನಾನು ಖುಷಿಯಾಗಿರಬೇಕು. ನೀವು ಖುಷಿಯಾಗಿರ್ಬೇಕಾದ್ರೆ ನಿಮಗೆ ಸಾಲ ಇರಬಾರ್ದು, ನಿಮಗೆ ಮನೆ ಇರಬೇಕು. ಸೊ ಅತಿ ಬುದ್ಧಿಯೊಂದಿಗೆ ಮಾಡೋದು ಅಗತ್ಯ ಇಲ್ಲ. ಖಾಲಿ ತಾಯಿಯ ಆ ರೂಪದಲ್ಲಿ ನೋಡಿದರೆ ಮೈಂಡ್ ತಗೊಳ್ತಾ ಹೋಗ್ತದೆ, ಇವನಿಗೆ ಇದು ಬೇಕು. ಆಗ ನಿಮ್ಮ ಫೋಕಸ್ ಆಗ್ತದೆ. ಫೋಕಸ್ ಯಾವಾಗ ಒಂದು ಕಡೆ ಆಗ್ತದೆ, ಅಬ್ಸರ್ವರ್ ಇಫೆಕ್ಟ್ ವರ್ಕ್ ಮಾಡ್ತದೆ. ಅಬ್ಸರ್ವರ್ ಇಫೆಕ್ಟ್ ಆದಾಗ ಇಲ್ಲಿ ನಿಮ್ಮ ಎನರ್ಜಿ ಮೈಂಡಿಂದ ಹೊರಡ್ತದೆ. ಇಲ್ಲದಿದ್ದರೆ ನಿಮ್ಮ ಮೈಂಡಿಂದ ಏನು ಎನರ್ಜಿ ಹೋಗ್ತಿರ್ತದೆ, ನನ್ನಿಂದ ಏನಾಗೋದಿಲ್ಲ, ನನಗೆ ಇಷ್ಟು ಸಂಬಳ ಇರೋದು, ನಾನು ಯಾವಾಗ ಮನೆ ಕಟ್ಟಲಿಕ್ಕೆ, ಇಂಥದ್ದೆಲ್ಲ. ಒಂದು ಕೆಲಸ ಒಳ್ಳೆ ಸಿಕ್ಕಿದರೆ ಯಾವಾಗ ಕೆಲಸ ಹೋಗ್ತದ, ಈ ರೀತಿ ನಾವು ಯೋಚನೆ ಮಾಡಿ ಯಾವುದು ಬೇಡದ ಕಡೆ ಫೋಕಸ್ ಆಗ್ತದ ಅಲ್ಲಿಂದ ನಮಗೆ ಅದೇ ಅಟ್ರಾಕ್ಟ್ ಆಗ್ತದೆ. ಅದರ ಬದಲು ಖಾಲಿ ನಾವು ಕೂತ್ಕೊಂಡು ಶ್ರೀಮಾತ ನೀನು ನನ್ನ ತಾಯಿ ಇಲ್ಲಿ ಕೂತ್ಕೊಂಡು ಆಕೆಯ ರೂಪವನ್ನು ನೋಡ್ತಾ ಆಟೋಮೆಟಿಕಲಿ ಅಲ್ಲಿಂದ ಅಟ್ರಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದೆಲ್ಲ ಯಾವುದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮ್ಮ ಮುಖದಲ್ಲಿ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮಗೆ ಒಳ್ಳೆ ಜನರೆಲ್ಲ ನಿಮ್ಮನ್ನು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿ ಆಗೋದು ಇದೇ ರಿಸಲ್ಟ್. ಬಟ್ ಒಂದೇ ದಿನದಲ್ಲಿ ಆಗುದಿಲ್ಲ ಅದು. ಇಷ್ಟೇ ಮಾಡಲಿಕ್ಕೆ ಇರುವುದು ಇಲ್ವಾ? ಏನು ಗೊತ್ತಿಲ್ಲದಿದ್ದರೆ ನೀವು ಯಾರನ್ನಾದರೂ ಆಶ್ರಯಿಸಬೇಕು.
ಯಾವುದು ಗುರು ಬೇಕಂತ ಹೇಳೋದು ಅದಕ್ಕೆ. ಅವ ನಿಮಗೆ ಕರೆಕ್ಟಾಗಿ ಹೇಳ್ತಾನೆ, ನೀನು ಇದು ಮಾಡು, ಅದಾದರೂ ಮಾಡಬೇಕು. ಅದಿಲ್ಲ, ಎಲ್ಲ ಮಾಡೋದು ಇದು ಕೂಡ ಮಾಡಿದರೆ ಯಾವುದು ವರ್ಕ್ ಆಗೋದಿಲ್ಲ. ಯಾವುದಾದ್ರೂ ಒಂದನ್ನು ಮಾಡಬೇಕು. ಒಂದೆಡೆಯಳು ತೋಡಿ 10 ಅಡಿಯಷ್ಟನ್ನು ಚಿಮ್ಮುವುದು ದಕ್ಕವು ನೋಡ, 10 ಎಡೆಯಳು ತೋಡಿ 1 ಅಡಿಯಷ್ಟನ್ನು ಸಿಗಲಿಲ್ಲ ನೀರೆನ್ನ ಬೇಡ. 10 ಕಡೆ ಒಂದೊಂದು ಫೀಟ್ ಮಾಡಿ ನೀರಿಲ್ಲ ಅಂತ ಹೇಳಿದ್ರೆ ಖಾಲಿ ಗುಂಡಿ ಮಾತ್ರ ಉಳಿತದೆ. ಒಂದು ಕಡೆ 10 ಫೀಟ್ ತೋಡಿದರೆ ನೀರು ಸಿಗ್ತದಲ್ವಾ. ಸೊ ಇಷ್ಟೇ ಮಾಡಲಿಕ್ಕೆ ಇರೋದು. ಏನು ಮಾಡಬೇಡಿ, ನಿಮ್ಮ ಕೆಲಸ ಮಾಡ್ತಾ ಇರಿ, ಏನು ಮಾಡಬೇಡಿ. ನಾನು ಗ್ಯಾರಂಟಿ ಕೊಡ್ತೇನೆ, ನಾನು ಮಾಡಿದ್ದನ್ನು ಹೇಳ್ತಾ ಇದ್ದೇನೆ. ನೀವು 1 ಗಂಟೆ ಅದು ಮಾಡಿ 20 ಎಲ್ಲದ್ರ ಉದ್ದೇಶ ಏನಂತ ಹೇಳಿದ್ರೆ ನಿಮ್ಮನ್ನು ಟ್ರಾನ್ಸಿಗೆ ಹಾಕ್ಲಿಕ್ಕೆ ಇರೋದು. ನೀವು ಒಮ್ಮೆ ಆ ಟ್ರಾನ್ಸ್ ಸ್ಟೇಜನ್ನು, ಸಬ್ಕಾನ್ಷಿಯಸ್ ಮೈಂಡನ್ನು ರೀಚ್ ಆಗೋದನ್ನು ಕಲಿತರೆ ನೀವು ಕಾಲು ಸುಮ್ಮನೆ ಕೂತ್ಕೊಂಡು ಒಂದು ಡೀಪ್ ಶ್ವಾಸ ತಗೊಂಡು ನಾನು ಬಾಡಿಯನ್ನು ಲೂಸ್ ಬಿಟ್ಟು, ಬಾಡಿ ಮತ್ತು ಮೈಂಡ್ ಬೇರೆ ಅಲ್ಲ, ಬಾಡಿಯನ್ನು ಲೂಸ್ ಬಿಟ್ಟ ಕೂಡಲೇ ನಾವು ಹೇಳಿಕೊಡ್ತೇವೆ ಅದೆಲ್ಲ ಹೇಗೆ ಅಂತ. ಟ್ರಾನ್ಸಿಗೆ ಹೋಗ್ತಿರಲ್ವ, ಆಗ ನೀವು ಹೇಳಬೇಕು, ನಾನು ಧ್ಯಾನದಲ್ಲಿ ತುಂಬ ಡೀಪಿಗೆ ಇವತ್ತು ಹೋಗ್ತೇನೆ. ನೀವೊಂದು 10 ವರ್ಷ 20 ವರ್ಷ ಧ್ಯಾನ ಮಾಡಿದವರು ಆದರೆ ಕೂಡ ಈ ರೀತಿ ನೀವು ಸಜೆಷನ್ ಕೊಟ್ಟು ನಂತರ ಧ್ಯಾನ ಕೂತ್ರೆ ನೀವು ಎಷ್ಟು ಡೀಪಿಗೆ ಹೋಗ್ತೀರ ಅಂತ ಹೇಳಿದ್ರೆ ನೀವು ಲೋಕದ ಪರಿವೇ ಇರುವುದಿಲ್ಲ. ಸೊ ಇದೆಲ್ಲ ಸಿಂಪಲ್ ಅಧ್ಯಾತ್ಮ ಅಂತ ಹೇಳಿದರೆ ಮೈಂಡನ್ನು ಬಾಡಿಯನ್ನು ಆ್ಯಕ್ಟಿವೇಟ್ ಮಾಡೋದು ಅಷ್ಟೇ ಮಾಡಲಿಕ್ಕೆ ಇರೋದು. ಯಾವುದನ್ನು ನೀವು ಮುಚ್ಚಿ ಹಾಕಿದ್ದೀರಾ, ಬೆಳಕಿಲ್ಲ ಅಂತ ಕತ್ತಲೆ ಕೊನೆಯಲ್ಲಿ ಕೂತು ಹತ್ತರೆ ಬೆಳಕು ಬರ್ತದೆ. 100 ವರ್ಷ ಹತ್ತಿರ ಬರೋದಿಲ್ಲ, ಕಿಟಕಿ ತೆಗೆಯೋದು ಅಷ್ಟೇ. ಸೊ ಸಿಂಪಲ್ಲಾಗಿ ನಾನೇನು ಪಾಪ ಮಾಡಲಿಲ್ಲ, ನಾನೇನು ತಪ್ಪು ಮಾಡಲಿಲ್ಲ, ನನ್ನ ದೇಹ ಯಾಕೆ ಕೊಟ್ಟದ್ದು ಎಲ್ಲ ಕರಸ್ತ ಇದು ಕೈಯಲ್ಲಿ ಪಾಣಿಭ್ಯಾಮಲಿ ಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನ ಘಟಸ್ಥ ರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ಬರ್ತದೆ. ಒಂದು ಕೈಯಲ್ಲಿ ನವರತ್ನಗಳಿಂದ ಶೋಭಿಸುವಂಥ ಒಂದು ಪಾತ್ರೆ ಇದೆ ಅಂತೆ, ಅದರಲ್ಲಿ ಹೆಂಡ ಇದೆ ಅಂತೆ. ಇನ್ನೊಂದು ಕೈಯಲ್ಲಿ ಕೆಂಪಿನ ತಾವರ ಇದೆ ಅಂತೆ. ಯಾಕೆ ಅಂತ ಹೇಳಿದರೆ ಇದು ಭೋಗ, ಅಮಲದು ಸಂಸಾರದ್ದು, ಇದು ಮೋಕ್ಷ. ಎರಡು ಕೊಡಬೇಕು, ಬ್ಯಾಲೆನ್ಸಿಂಗ್ ಮಾಡಬೇಕು. ನೋಡಿ, ನೀರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಆಧ್ಯಾತ್ಮಿಕ ಲೆವೆಲಲ್ಲಿ, ಬಟ್ ನಿಮ್ಮ ದೇಹಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಬೇಕೇ. ಅರ್ಥ ಆಯ್ತಾ? ಎನರ್ಜಿ ಲೆವೆಲಲ್ಲಿ ಡೌನ್ ಆಗ್ತದೆ. ಅದಕ್ಕೆ ಯಾವುದು ಅತಿ ಆಗಬಾರ್ದು. ಒಮ್ಮೊಮ್ಮೆ ತಿಂಗಳಿಗೊಮ್ಮೆ ಅದು ತಿನ್ನಬೇಕು. ಯಾವುದು? ನೀರುಳ್ಳಿ ಬೆಳ್ಳುಳ್ಳಿ ದೇಹಕ್ಕೆ ಹೋಗಬೇಕು. ಇದು ನಾವೇನು ಮಾಡ್ತೇವೆ, ಎಲ್ಲವನ್ನು ಅತಿ ಮಾಡ್ತೇವೆ, ತಿನ್ನಲೇಬಾರ್ದು, ಹಾಗೆ ಮಾಡಬಾರ್ದು. ಅದಕ್ಕೆ ಬ್ಯಾಲೆನ್ಸಿಂಗ್ ಮಾಡೋದು ಭೋಗ ಮತ್ತು ಮೋಕ್ಷವನ್ನು. ಏನು ಮಾಡ್ತಾ ಇದ್ದೇವೆ, ಪರೇಶಾನ ಸಮಚಿರತೆ, ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ನಾವು ಇದು ನನಗೆ ಸರಿ ಅನ್ನಿಸ್ತದ, ಇದಿದೆ ಈ ಒಂದು ಮೆಷಿನ್, ನೀವು ಕಾರ್ ಡ್ರೈವ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಬಂದರೆ ನೀವು ತೋರಿಸಿರಲ್ವ, ಅದೇ ರೀತಿ ನಿಮ್ಮ ದೇಹದಲ್ಲಿ ಇದೇ ಯಾಕೆ ಆಗ್ತದೆ ನನಗೆ, ಈ ರೀತಿ ನೀವು ಫೋಕಸ್ ಮಾಡಿದ ಕೂಡ ಅದು ಹೊರಟಾಗ್ತದೆ. ನಾವು ಅದಕ್ಕೆ ಹೆದರಿದಷ್ಟು ಅದು ನಮ್ಮನ್ನು ನಾಟಕ ಮಾಡ್ತದೆ. ಸಿಂಪಲ್ ಅಲ್ವಾ? ದೇಹ ಹೀಗೆ ನಡೀತು, ನಾನು ಮಾಡಿದ್ದು ದೇಹವಾ? ಹೌದಲ್ವ? ಸೊ ಅಷ್ಟೇ ವಿಷಯ ಇರೋದು. ಓಕೆ, ಶ್ರೀನಿವಾಸ್ ಶೆಟ್ಟರ್ ಹತ್ರ ನಾನು ಖಂಡಿತವಾಗಲೂ ಇವತ್ತಿನ ಈ ಇಂಟರ್ವ್ಯೂನಲ್ಲಿ ಇಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳು. ನೀವೊಂದು ಹೇಳಿದ್ರಿ, ನಿದ್ರೆನೆಲ್ಲ ಕಂಟ್ರೋಲ್ ಮಾಡೋದು ಹೇಗೆ. ಅಲ್ಲ, ನನಗೆ ಅದೊಂದು ಭಾಳ ಮುಖ್ಯವಾಗಿದ್ದದ್ದು ಒಂದು ಕೇಳಲಿಕ್ಕೆ. ಈ ನರೇಂದ್ರ ಮೋದಿಯವರು 18 ಗಂಟೆ 16 ಗಂಟೆ ಕೆಲಸ ಮಾಡ್ತಾರೆ. ಅವರು ನಮಗೊಂದು ಆಶ್ಚರ್ಯ ಆಗುತ್ತೆ. ಆ ನಿದ್ದೆ ಒಂದು 8 ಗಂಟೆ ಬೇಕು ಅಂತ ಹೇಳ್ತಾರೆ ಸಾಧಾರಣವಾಗಿ. ಎಲ್ಲರೂ 8 ಗಂಟೆ ಬೇಕು. ಆಯಿತು, 8 ಗಂಟೆ ಮಾಡಿಲ್ಲ ಅಂತಂದರೆ ನಾವು ಒಂದೆರಡು ದಿವಸ ಪ್ರಯತ್ನ ಪಡ್ಬೋದು. ಮರು ದಿವಸ ಮುಖ ಎಲ್ಲ ಹೀಗಿರ್ತದೆ. ನರೇಂದ್ರ ಮೋದಿ ಅವರು ಬೆಳಿಗ್ಗೆ 4 ಗಂಟೆಗೆ ಎದ್ದಿರ್ತಾರೆ, ಅದೇ ಗ್ಲೋ ಇರ್ತದೆ. ಏನದು? ಅದೇ ಅದು ಈಗ ನೋಡಿದರೆ ಅಲ್ಲ, ನಾನೇನು ದೊಡ್ಡ ಮನುಷ್ಯ ಅಂತಲ್ಲ, ಆದರೂ ನನಗೆ ಕೂಡ ನಿದ್ದೆ ಬಾರಿಗೆ ನಾನೊಂದು 4 ಗಂಟೆ ಮಾಡ್ತೇನೆ ಅಷ್ಟೇ. ಸೊ ಮನುಷ್ಯ ದೇಹ ಒಂದೇ ಅಲ್ವ ಎಲ್ಲರದ್ದು, ಅದನ್ನು ನಾವು ಯಾರು ಆಕಾಶದಿಂದ ಬಂದವರು ಯಾರಿಲ್ಲ. ಬಟ್ ದೇಹ ಮತ್ತು ಮನಸ್ಸು ಬೇರೆ ಬೇರೆ ಅಲ್ಲ. ದೇಹವನ್ನು ರಿಕವರಿ ಮಾಡಲಿಕ್ಕೆ, ದೇಹಕ್ಕೆ ರೆಸ್ಟ್ ಕೊಡಲಿಕ್ಕೆ ಬೇಕಾಗಿ ನಿದ್ರೆ ಇರೋದು. ನೀವು 4 ಗಂಟೆ ನಿದ್ರೆ ಮಾಡೋದನ್ನು ಒಂದು 10 ನಿಮಿಷ ಟ್ರಾನ್ಸಲ್ಲಿ ನಿಮಗೆ ಆ ರೆಸ್ಟ್ ಬರ್ತದೆ ನಿಮಗೆ. ಈಗ ನೋಡಿ, ಹುಚ್ಚರ ಅಥವಾ ಮಾನಸಿಕವಾಗಿ ಪ್ರಾಬ್ಲಮ್ ಇರೋರೆಲ್ಲ ಕೈಕಾಲು ಅಲ್ಲಾಡಿಸ್ತಾ ಇರ್ತಾರೆ ಹೀಗೆ, ಅವ್ರಿಗೆ ಕೂರ್ಲಿಕ್ಕೆ ಆಗೋದಿಲ್ಲ ಈ ರೀತಿ ಅಂತ ಹೇಳಿದರೆ ಮೈಂಡ್ ಎಷ್ಟು ಡಿಸ್ಟರ್ಬ್ ಇರ್ತದೆ, ಬಾಡಿ ಕೂಡ ಅಷ್ಟೇ ಡಿಸ್ಟರ್ಬ್ ಇರ್ತದೆ. ಅದಕ್ಕೆ ಹೇಳಿದ್ದು ನಾನು, ಈಗ ಒಬ್ಬ ಮನುಷ್ಯನಿಗೆ ಅಲ್ಲಾಡಿಸುವಾಗ ಗೊತ್ತಾಗ್ತದೆ. ಮೈಂಡ್ ಶಾಂತ ಇದ್ದರೆ ಅವನ ಬಾಡಿ ಕೂಡ ಲೂಸ್ ಆಗ್ತದೆ. ಆಗ ನಿಮಗೆ ಸ್ಟ್ರೆಸ್ಸಲ್ಲೆಲ್ಲ ಇಲ್ಲಿ ನೋವು ಬರೋದು, ಬೆನ್ನಲ್ಲೆಲ್ಲ ಹಾಗೆ. ಸೊ ಮೈಂಡ್ ಎಷ್ಟು ಕೂಲ್ ಆಗ್ತದೆ ಅಷ್ಟು ಬಾಡಿ ಕೂಡ ಲೂಸ್ ಆಗ್ತದೆ. ಸೊ ನೀವು ಹಿಪ್ನೋಸಿಸನ್ನು ಮಾಡಿದರೆ, ಮೋದಿಯವರು ಕೂಡ ಮಾಡ್ತಾರೆ, ನಂಗೆ ಗೊತ್ತಿದೆ, ಅವರು ಕಲ್ತು ಬಂದಿದ್ದಾರಂತೆ, ನ್ಯೂಯಾರ್ಕಲ್ಲಿ ಕಲ್ತು ಬಂದಿದ್ದಾರೆ ಅಂತ ಹೇಳ್ತಿದ್ರು, ಗೊತ್ತಿಲ್ಲ ನನಗೆ ಸರಿ. ನನಗೆ ಕಲಿಸಿದವರು ಹೇಳಿದರು, ಅವರು ನ್ಯೂಯಾರ್ಕಲ್ಲಿ ಕಲಿತಿದ್ದು ಬಂದಿದ್ದಾರೆ ಹಿಪ್ನೋಸಿಸ್ ಮತ್ತು NLP ಅಂತ. ಸೊ ಆ ರೀತಿ ನೀವು ಮಾಡಿದಾಗ ಕೂಡ ನನಗೆ ಕೂಡ ಒಮ್ಮೆ ಬೆಳಿಗ್ಗೆ ಎದ್ದಾಗ ಫುಲ್ ಮುಖ ಎಲ್ಲ ಇಟ್ಕೊಂಡಿರ್ತದೆ. ಸೊ ಹಾಗೇ ಮಾಡಬೇಕು ನಾವು. ಖಾಲಿ ಸೆಲ್ಫ್ ಹಿಪ್ನೋಸಿಸ್ಗೆ ಹೋಗೋದು, ಒಂದು 10 ನಿಮಿಷ ರೆಸ್ಟ್ ಮಾಡಿದರೆ ನೀವು ಒಮ್ಮೆಲೆ ಫ್ರೆಶ್ ಆಗ್ತೀರಿ. ನೀವು ನಿಮಗೆ ಸಜೆಷನ್ ಕೊಟ್ಟರು ಮಾಡ್ಬೋದು, ಕೊಡಬೇಕಂತಿಲ್ಲ. ಬಾಡಿ ಅಷ್ಟು ಲೂಸ್ ಆಗ್ತದೆ, ಅಷ್ಟು ರಿಲ್ಯಾಕ್ಸ್ ಆಗ್ತದೆ.
ಮತ್ತು ಇದು ನೋಡಿ ಮೋದಿಯವರು ಒಂದು 50 ವರ್ಷ ಅಥವಾ 40 ವರ್ಷ ಏನೋ ಒಂದು ಯುವಕರಾಗಿರುವಾಗ ಅವರನ್ನು ನೋಡಿ ಅಂತೆ ಅಷ್ಟು ಏನು ಚೆನ್ನಾಗಿಲ್ಲ ಅವ್ರು. ಗಾಂಧೀಜಿಯವರು ನೋಡಿ ಅದೇ ಬರೋದು. ಅವರು ಕೂಡ ಶಕ್ತಿ ಆರಾಧಕರೇ ಮೋದಿಯವರು. ಮತ್ತು ಗಾಂಧಿ ಕೂಡ ಒಂದು ಅಧ್ಯಾತ್ಮ ಹಿನ್ನೆಲೆಯಲ್ಲಿದ್ದವರು. ಅವರೆಲ್ಲ ಒಂದು ಏಜ್ ಆದ ನಂತರ ಏನು ರೀಸನ್ ಇರುವುದಿಲ್ಲ, ನಮಗೆ ಖುಷಿ ಆಗ್ತದೆ ನೋಡುವಾಗ ಅವರು. ಈಗ ಮದರ್ ತೆರೆಸರ್ ಅವರು ಮತ್ತೆ ಜನಗಳು ಸೇರೋದಿಲ್ಲ. ಸೊ ಅದು ಉಂಟಲ್ವಾ, ಅದೇ ಹೇಳಿದಲ್ವ, ಎಲ್ಲರೂ ಇಂಟರ್ ಕನೆಕ್ಟೆಡ್ ಆಗಿರೋ ಕಾರಣ ಯಾವಾಗ ನಿಮಗೆ ಈ ವಿಷಯ ಗೊತ್ತಾಗ್ತದ ಆಗ ನಿಮಗೆ ಎದುರು ಎಷ್ಟು ದೊಡ್ಡ ಜನ ಇದ್ದರೂ ನಿಮಗೆ ಅವನು 7 ವರ್ಷದ ಮಗುವಿನ ಥರ ಕಾಣ್ತಾನೆ. ಯಾಕೆಂತ ಹೇಳಿದ್ರೆ ಸಬ್ಕಾನ್ಷಿಯಸ್ ಇರೋದು 7 ವರ್ಷದ ಮಗುವೆ. ಖಾಲಿ ಒಂದು ನೀವು ಒಂದು ಬೆನ್ನನ್ನು ಮುಟ್ಟಿದ್ರೆ ಪಾಪ ಮೆಲ್ಟ್ ಆಗ್ತಾನೆ ಅವ, ಎಷ್ಟು ದೊಡ್ಡ ಜನ ಆಗಿದ್ರು. ಹೇಗೆ ಅಂತ ಹೇಳಿದರೆ ತಾಯಿ ಟ್ಯಾಪಿಂಗ್ ಮಾಡಿದಾದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರ್ತದೆ ಬೆನ್ನನ್ನು. ಸೊ ಕೆಲವು ಸಿಂಪಲ್ ಟೆಕ್ನಿಕಲ್ ಯೂಸ್ ಮಾಡೋ ಕಾರಣ. ಮತ್ತು ಅದೆಲ್ಲ ಇದೆ. ಅದು ಮೋದಿಯವರ ಬಗ್ಗೆ ಮತ್ತೊಂದು ಮಾತಾಡ್ಬೋದು. ಅವರು ಯಾಕೆ ಅಂತ ಹೇಳಿದ್ರೆ ಅವರು ಭಾಷಣ ಮಾಡುವಾಗಲೇ ಅವರು ABCS ಫ್ಯಾಕ್ಟರನ್ನು ಯೂಸ್ ಮಾಡ್ತಾರೆ. ಅವರು ಅಬ್ಸರ್ವ್ ದ ಅಟೆನ್ಷನ್, ಬೈಪಾಸ್ ಕ್ರಿಟಿಕಲ್ ಫ್ಯಾಕ್ಟರ್, ABS ಫ್ಯಾಕ್ಟರ್ ಬರ್ತದೆ, ಸ್ಟಿಮ್ಯುಲೇಟ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಸೊ ಅದನ್ನು ಅವರು ಇದು ಮಾಡ್ತಾರೆ. ಅವರು ಕಾನ್ಸಂಟ್ರೇಷನ್ ತಗೊಳ್ತಾರೆ. ಮೊದಲು ಒಂದೇ ಮಾತ್ರ ಈ ರೀತಿ ಹೇಳ್ತಾರೆ, ಅದೆಲ್ಲ ಇರ್ತದೆ ಅಂತೇಳಿ ಕಾನ್ಸಂಟ್ರೇಷನ್ ತಗೊಳ್ತಾರೆ. ನಂತರ ಬೈಪಾಸ್ ಮಾಡ್ತಾರೆ. ಸೊ ಇದೆಲ್ಲ ಟೆಕ್ನಿಕ್ ಅದು. ಸೊ ನಿಮಗೆ ಫ್ರೆಶ್ನೆಸ್ ಬರ್ತದೆ. ಮತ್ತು ನೀವು ಸಜೆಷನ್ ಕೂಡ ಕೊಡ್ಬೋದು. ಒಂದು 5 ಗಂಟೆ ನಿದ್ರೆಯಲ್ಲಿ ಎಷ್ಟು ನನ್ನ ಬಾಡಿ ಎಷ್ಟಾಗ್ತದ ಅಷ್ಟು ನನಗೆ ಈಗ ಆಗ್ತಾ ಉಂಟು, ಡೀಪ ಹೀಗೆ ಮಾಡಿ ಎದ್ದಾಗ ಫುಲ್ ಫ್ರೆಶ್ ಆಗ್ತದೆ. ಸೊ ಅದೆಲ್ಲ ಟೆಕ್ನಿಕ್. ಅದೇ ಹೇಳಿದಲ್ವಾ, ಅದೊಂದು ಭಾಳ ಮುಖ್ಯ. ಖಾಲಿ ಮೈಂಡನ್ನು ಉಂಟಲ್ಲ ಸರ್, ಖಾಲಿ ನಮ್ಮ ಬಾಡಿ ನಮಗೆ ಆಪರೇಟ್ ಮಾಡಲಿಕ್ಕೆ ಗೊತ್ತಿಲ್ಲ. ವಿಶೇಷ ಹೌದೌದೌದು. ನಮಗೆ 500 ಕೋಟಿಯ ಬಾಡಿ ಸಿಕ್ಕಿದೆ. ಇಷ್ಟು ಟೆಕ್ನಿಕ್ ಏನೆಲ್ಲ ಬಂದಿದೆ ಅದು ಇದರೆದುರು ಬಚ್ಚ. ಅಷ್ಟು ಒಳಗೆ ಇದೆ ನಮ್ಮದು ಟೆಕ್ನಿಕ್. ಒಂದು ಶ್ವಾಸವನ್ನು ಈಗ ಕೈ ಎತ್ತಿ ಶ್ವಾಸ ತಗೊಂಡ್ರೆ ಬೇರೆ ರೀತಿ ಶ್ವಾಸ ಬರ್ತದೆ. ಈಗ ಮಾಡಿದ ಇದರ ಮೇಲೆಲ್ಲ ನಮ್ಮದು ಬಂದದ್ದು, ಪ್ರಾಣಾಯಾಮ ಅದು ಇದು ಎಲ್ಲ ಬಂದದ್ದು. ಖಾಲಿ ನಮಗೆ ಇದನ್ನು ಆಪರೇಟ್ ಮಾಡಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಅಷ್ಟೇ ವಿಷಯ ಇರೋದು. ಡೆಲಿವರಿ ಆಗಿದೆ, ಇನ್ಸ್ಟಾಲ್ ಆಗಲಿಲ್ಲ. ಎಲ್ಲರ ಡೆಲಿವರಿ ಆಗಿದೆ. ಯಾವುದಾದ್ರು ಮೆಷಿನ್ ಡೆಲಿವರಿ ಆದರೆ ಇನ್ಸ್ಟಾಲ್ ಆಗಬೇಕಲ್ವಾ. ಸೊ ಇದು ಇನ್ಸ್ಟಾಲ್ ಆಗಲಿಲ್ಲ. ಹಿಂದಿನ ಕಾಲದಲ್ಲಿ ಇತ್ತು ಅದು ಇನ್ಸ್ಟಾಲೇಷನ್ ಮಾಡುವ ಪದ್ಧತಿ. ಅದಕ್ಕೆ ಉಪನಯನ ಅಂತ ಹೇಳ್ತಿದ್ರು. ಉಪ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಕಣ್ಣು, ಜ್ಞಾನದ ಕಣ್ಣು. ಅದು ತಗೊಂಡವ ದ್ವಿಜ ಆಗ್ತಾನೆ, 2ನೇ ಸಲ ಹುಡ್ತಾನೆ. ಹುಟ್ಟುವುದು ಎಲ್ಲರೂ ಹುಡ್ತಾರೆ, ಇದು 2ನೇ ಸಲ ಹುಡ್ತಾನೆ. ಸೊ ಆ ನಾಲೆಜೇ ಇದು, ಇಷ್ಟೇ ನಾಲೆಜ್. ಮತ್ತೆ ಎಲ್ಲ ಏನೆಲ್ಲ ಇದೆ ಅದೇ ಬೇರೆ ಬೇರೆ ಪರಂಪರೆ ಬಂದದ್ದು ಅದಕ್ಕೆ ಅಂತ ಹೇಳಿದರೆ. ಯಾರು ಯಾವ ಸ್ಟೇಜಲ್ಲಿ ಇದ್ದಾರೋ ಅವರನ್ನು ಆ ಸ್ಟೇಜಿಂದ ತಗೊಂಡು ಹೋಗ್ಲಿಕ್ಕೆ. ಕೆಲವರು ತುಂಬ ತಲೆಯನ್ನು ಕಿಚಡಿ ಮಾಡಿಟ್ಟಿರ್ತಾರೆ. ಅವರು ಯಾವುದನ್ನು ನಂಬುದಿಲ್ಲ, ಯಾರನ್ನು ನಂಬುದಿಲ್ಲ, ಯಾವುದನ್ನಿಲ್ಲ, ಏನಿಲ್ಲ. ಅವ್ರಿಗೆ ಹೇಗೆ ಅಧ್ಯಾತ್ಮ, ಅವರಿಗೆ ಅಘೋರ ಪದ್ಧತಿ ಬಂತು. ಹೇಗೆ ಅಘೋರ ಪದ್ಧತಿ ಅಂತ ಹೇಳಿದ್ರೆ, ಗುರು ಮೊದಲು ಹೇಳ್ತಾನೆ, ಎಲ್ಲಿಂದ ಹೋಗಿ ತಗೊಂಡು ಬಾ ಕೋಪಡಿಯನ್ನು. ಇವಾಗ ಕೋಪಡಿ ಹಿಡ್ಕೊಂಡು ಹೋಗ್ಬೇಕು, ಆಗ ಹೊರಟೋಗ್ತದೆ ಭಯ ಎಲ್ಲ. ಅದರ ನಂತರ ಮಧ್ಯಾಹ್ನ ರಾತ್ರಿ 12 ಗಂಟೆ ರಾತ್ರಿಗೆ ಸ್ಮಶಾನಕ್ಕೆ ಹೋಗಬೇಕು. ನೋಡಿ ಅದರ ವಿಧಿಯಲ್ಲ. ಸ್ಮಶಾನದಲ್ಲಿ ಹೋದ ಅಲ್ಲಿ ಒಂದು ಹೆಣ ತಗೊಂಡು ಹೋಗಬೇಕು ಅಥವಾ ಹೆಣ ತೆಗಿಬೇಕು ಅಲ್ಲಿಂದ. ಆ ಹೆಣವನ್ನು ಕೂರಿಸಿ ಆ ನೆಲದಲ್ಲಿ ಹಾಕಿ ಅದರ ಎದೆಯಲ್ಲಿ ಕೂತಿವ ಧ್ಯಾನ ಮಾಡಬೇಕು. ಎದುರಲ್ಲಿ ಚಿತೆ ಇರಬೇಕು, ಮುಂಡ ಕಪಾಲ ಹಾಕಬೇಕು, ಕಪಾಲದಲ್ಲಿ ಕುಡಿಬೇಕು. ಕುಡಿದು ಅದಕ್ಕೆ ವಿಧಾನ ಎಲ್ಲ ಹಾಗೆ ರೀತಿ ಇರ್ತದೆ. ಆ ಬೀಜ ಮಂತ್ರ ಕೂಡ ಅದೇ ರೀತಿ ಇರ್ತದೆ. ಮೋಸ್ಟ್ಲಿ ಹೆಚ್ಚು ಕ್ರೀಮ್ ಬೀಜ ಮಂತ್ರ ಎಲ್ಲ ಯೂಸ್ ಮಾಡ್ತಾರೆ ಅದರಲ್ಲಿ. ಅದು ಕ್ರಿಂಗ್ ಗ್ರಿಂಗ್ 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 ಅಂತ ಹೇಳುವಾಗ ಬ್ರೈನಲ್ಲಿ ಅದು ಆಗ್ತದೆ. ಸುತ್ತಮುತ್ತ ಎಲ್ಲ ಕತ್ತಲೆ, ಪೂರ್ತಿ ಗಾಢ ಕತ್ತಲೆ. ಅಲ್ಲಿ ಜಪ ಮಾಡ್ತದೆ, ಹೆಣದ ಮೇಲೆ ಕೂತಾನೆ, ಎದುರು ಹೆಣ ಮಾಡ್ತದೆ. ಆಗ ಈ ಭಯ ಉತ್ಪತ್ತಿ ಆಗ್ತದಲ್ಲೋ, ಆಗ ಬೇರೆ ಯಾವುದು ತಲೆಗೆ ಬರೋದಿಲ್ಲ. ಮೈಂಡ್ ಫುಲ್ ಕಾನ್ಸಂಟ್ರೇಷನ್ ಆಗ್ತದೆ. ಏನು ಬರ್ತದೆ ಈಗ, ಕಾಳಿ ಬರ್ತದೆ, ಗುರು ಹೇಳಿರ್ತಾನೆ ಕಾಳಿ ಬರ್ತದೆ. ಆಗ ಕ್ವಶನ್ ಮಾಡೋದಿಲ್ಲ ಮೈಂಡ್, ಹೇಗೆ ಕಾಳಿ ಬರೋದು, ಹಾಗೆ ಹೆಣದ ಮೇಲೆ ಕೂತಿದ್ದೆ. ಈಗ ಮಾಡ್ತಿರೋ ಮೈಂಡ್ ಪ್ರೊಜೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಒಂದೇ ರಾತ್ರಿಯಲ್ಲಿ ಬೇಕಾದರೂ ಕಾಳಿಯನ್ನು ನೋಡ್ಬೋದು. ನಾನೊಂದು 2-3 ಜನರಿಗೆ ನಾನು ಕಾಳಿಯನ್ನು ತೋರಿಸಿದ್ದೇನೆ. ಸೊ ನಿಮಗೆ ಒಮ್ಮೆ ಮೈಂಡ್ ಹೇಗೆ ವರ್ಕ್ ಮಾಡ್ತದೆ ಅಂತ ಗೊತ್ತಾದರೆ ಅದರರ್ಥ ಅದು ಸುಳ್ಳ ಅಂತ ಕೇಳಿದ್ರೆ ಸುಳ್ಳಲ್ಲ, ಅವನ ಅನುಭವ, ಅದು ಸತ್ಯ. ಅದು ಯಾವಾಗ ಮೈಂಡ್ ಅವನಿಗೆ ನೋಡ್ತದ ಅವನು ಒಪ್ಕೊಳ್ತಾನೆ, ನಾನು ನೋಡಿದೆ ಅಂತ ಹೇಳಿದ್ರೆ ಅವನಿಗೆಲ್ಲ ಶಕ್ತಿ ಬರ್ತದೆ. ಅವನಿಗೆ ಹೇಳಿದ ಮಾತು ಸತ್ಯ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂತೇಳಿ ಎಲ್ಲರೂ ಇಂಟರ್ ಕನೆಕ್ಟೆಡ್. ನೀವು ಒಂದು ಮಾತು ಒಬ್ಬನ ಮೈಂಡನ್ನು ನೀವು ನೋಡಿ, ಒಂದು ಇಷ್ಟು ಚಿಕ್ಕ ರಿಮೋಟ್ ಇಟ್ಕೊಂಡು ಟಿವಿಯನ್ನು ಕಂಟ್ರೋಲ್ ಮಾಡ್ತೀರಿ, ಒಂದು ಇಷ್ಟು ಚಿಕ್ಕ ಕಂಪ್ಯೂಟರಲ್ಲಿ ಮಂಗಳ ಗ್ರಹದಲ್ಲಿರುವ ವಸ್ತುವನ್ನು ಇದು ಮಾಡ್ತೀರಿ. ಸೊ ನಮ್ಮ ಬ್ರೈನ್ ಅಷ್ಟು ಸೊಫಿಸ್ಟಿಕೇಟೆಡ್ ಆದ ಕಾಂಪ್ಲಿಕೇಟೆಡ್ ಆದ ಮೆಷಿನ್ ಇನ್ನೊಂದು ಇಲ್ಲ ಭೂಮಿಯಲ್ಲಿ. ಸೊ ಈ ಬ್ರೈನಿಂದ ಮತ್ತೊಂದು ಬ್ರೈನನ್ನು ಕಂಟ್ರೋಲ್ ಮಾಡೋದು ಒಪ್ಪುಕೊಳ್ಳೋದಿಲ್ಲ ನಾವು. ಅದರರ್ಥ ಎಲ್ಲ ಕಂಟ್ರೋಲ್ ಮಾಡ್ಬೋದು ಅಂತಲ್ಲ, ಬಟ್ ಕೆಲವು ವಿಷಯ ಹಾಕ್ಬೋದು ಅವರಿಗೆ ತಲೆಗೆ, ನಮ್ಮ ಕಡೆ ಅಟ್ರಾಕ್ಟ್ ಮಾಡ್ಬೋದು. ಹಾಗೆ ಅಟ್ರಾಕ್ಟ್ ಮಾಡುವಾಗ ಕೂಡ ನಮ್ಮ ತಲೆಯಲ್ಲಿ ಇರಬೇಕು, ನನ್ನ ಹತ್ರ ಬಂದವರಿಗೆ ನಾನು ಅವರಿಂದ ಏನು ತಗೊಳ್ತೇನೋ ಅದಕ್ಕಿಂತ ಜಾಸ್ತಿ ಅವರಿಗೆ ಹೆಲ್ಪ್ ಮಾಡ್ತೇನೆ. ಈ ರೀತಿ ಇದ್ದಾಗ ನಿಮ್ಮ ಒಳಗೆ ಅದು ಸಪೋರ್ಟ್ ಮಾಡ್ತದೆ ಸಾಫ್ಟ್ವೇರ್. ಇಲ್ಲದೆ ಸಾಫ್ಟ್ವೇರ್ ಅಲ್ಲಿಗೂ ಇರೋದು ಅದೇ ಸಾಫ್ಟ್ವೇರ್ ಅಲ್ವಾ, ಇಲ್ಲಿ ಇರೋದು ಅದೇ ಸಾಫ್ಟ್ವೇರ್. ಈಗ ಬಂದವನನ್ನು ಮೋಸ ಮಾಡ್ಬೋದು, ಈ ರೀತಿ ತಲೆಗೆ ಬಂದರೆ ಸಾಫ್ಟ್ವೇರ್ ವರ್ಕ್ ಆಗೋದಿಲ್ಲ. ಸೊ ಇಷ್ಟೇ ವಿಷಯ ಅಷ್ಟೇ ಇರೋದು. ವೀಕ್ಷಕರೇ, ನಾವು ಹೇಳಿದ್ವಿ 500 ಕೋಟಿಯ ಈ ಇಡೀ ಶರೀರ,
ಅದರಲ್ಲಿ ಮೈಂಡು, ಆ ಮೆಕ್ಯಾನಿಸಮು ಹಂತ ಹಂತವಾಗಿ ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ. ಇವತ್ತು ಆರಂಭ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಶ್ರೀನಿವಾಸ್ ಶೆಟ್ರೆ. ಅದು ಒಂದು ವಿಶೇಷದಿಂದ ಕೂಡಿತ್ತು. ಅದು ನಮ್ಮ ವೀಕ್ಷಕರಿಗೆ ಎಷ್ಟೆಷ್ಟು ಅರ್ಥ ಮಾಡ್ಕೋತಾರೆ ಅದು ಕೂಡ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳೋದು ಯಾರು ಗೊತ್ತಾ ಸರ್, ಅಧ್ಯಾತ್ಮದಲ್ಲಿ 10-12 ವರ್ಷ ತಿರುಗಾಡಿದವ ಇರ್ತಾನಲ್ವಾ, ಅವನಿಗೆ ನಾನು ಏನು ಹೇಳ್ತಾ ಇದ್ದೇನೆ ಗೊತ್ತಾಗ್ತದೆ. ಯಾಕೆಂದರೆ ಬೇರೆದವರಿಗೆ ವ್ಯಾಲ್ಯೂ ಗೊತ್ತಿರೋದಿಲ್ಲ ಅದು. ಈಗ ನಮ್ಮ ಹತ್ರ ನೋಡಿ ತುಂಬ ಹಿರಿಯ ಬ್ರಾಹ್ಮಣರೆಲ್ಲ ಬರ್ತಾರೆ ಕಲೀಲಿಕ್ಕೆ, ಡಾಕ್ಟರ್ಸ್ ಎಲ್ಲ ಬರ್ತಾರೆ. ಯಾಕೆ ಬರ್ತಾರೆ ಅವರು? ನಾನು ನಥಿಂಗ್. ಅವರಿಗೆ ಗೊತ್ತಿರ್ತದೆ, ಯಾರಿಗೆ ಗೊತ್ತಿರ್ತದೆ ಅವನಿಗೆ ವ್ಯಾಲ್ಯೂ ಗೊತ್ತಿರ್ತದೆ ಅದ್ರದ್ದು. ಬೇರೆಯವರಿಗೆಲ್ಲ ಟೈಮ್ ಗೊತ್ತಾಯ್ತು. ನಾನು ಇನ್ಕ್ಲೂಡಿಂಗ್ ನನಗೂ ಕೂಡ ಅಂತ ಒಂದು ಅನ್ವೇಷಣೆಗಳಿದ್ದಾಗ ನನಗೆ ಭಾಳ ಸುಲಭ ಅಂತ ಅನಿಸಿದ್ದು ಶ್ರೀನಿವಾಸ್ ಶೆಟ್ರು ಹೇಳುವಾಗ. ನಾನು ಕೂಡ ಪ್ರತಿ ಸಲ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಇದು ನಿಮಗಾಗಿ, ಇದು ಇನ್ನೂ ಮುಂದುವರಿಯುತ್ತೆ. ಇದು ಈ ಹೊತ್ತಿನ ವಿಶೇಷ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ತೆ. ನಮ್ಮ ಜೊತೆ ಇಷ್ಟೊಂದು ಅದ್ಭುತ ಸಮಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನೀವು ಕೂಡ, ನಿಮಗೆ ಕೂಡ ತುಂಬ ಥ್ಯಾಂಕ್ಸ್ ಕರೆದದಕ್ಕೆ.